திருச்சிற்றம்பலம். ஓம் சிவா திருச்சிற்றம்பலம். அருள் பரம் ஜோதி தனிப்பெரும் கருணை திருச்சிற்றம்பலத்தில் ஆடும் பொன்னம்பல குருவே ಶರಣಂ ಶರಣಂ ಶರಣಂ. ನಿಜವಾದ ಗುರು ಅಂದ್ರೆ ಯಾರು? ಅದೆಲ್ಲ ಮತ್ತೆ ಮಾತಾಡುವ. ಗುರು ನಮ್ಮನ್ನ ಹುಡ್ಕೊಂಡ್ ಬರ್ತಾರ, ನಾವು ಗುರುವನ್ನ ಹುಡ್ಕೊಂಡು ಹೋಗ್ತೀವ. ನೀನು ಶುದ್ಧ ಆಗ್ತಾ ಹೋಗುವಾಗ ಗುರು ನಿನ್ನನ್ನೇ ಹುಡುಕಿಕೊಂಡು ಬರ್ತಾನೆ. ಸತ್ಯ ತಿಳಿಸಬೇಕಾದ್ರೆ ಮೊದಲು ನಿನ್ನ ಸತ್ಯ ಹೋಗ. ಗುರು ಅಂದರೆ ಏನು, ಸತ್ಯ ಅಂದರೆ ಏನು, ಆಧ್ಯಾತ್ಮಿಕ ಅಂದರೆ ಏನು ಅಲ್ವಾ? ಇದೆಲ್ಲವೂ ನಾವು ತಿಳಿಯುವುದು ಈ ಕ್ಷಣ ತಿಂತೀವಿ, ಎಲ್ಲ ಮುಗಿಯುತ್ತೆ, ಇವತ್ತಿನ ದಿನ ದೈನಂದಿನ ದಿನ ಕೆಲಸ ಎಲ್ಲ ಮುಗಿಸ್ಕೊಳ್ತೀವಿ, ಇವತ್ತಿಂದ ಈ ಕ್ಷಣ ಅಂತ. ಹಾಗಿದ್ರೆ ನಾಳೆ ಬಗ್ಗೆ ಯೋಚನೆ ಮಾಡಿದಲ್ಲೇ ಬದುಕೋದು ಹೇಗೆ? ಇಲ್ಲಿ ಯಾರು ಯಾವುದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಇದು ಸತ್ಯ. ಒಬ್ಬ ಕೂಲಿ ಕೆಲಸ ಮಾಡುವವನು ಹೆಂಡತಿಯನ್ನು ಸಾಕ್ತಾನೆ, ಮಕ್ಕಳನ್ನು ಸಾಕ್ತಾನೆ ಅಲ್ವಾ? ಅವ ಮಧ್ಯಮ ವರ್ಗದಲ್ಲಿದ್ದವನು ಸಾಕ್ತಾನೆ, ಅದೇ ಒಬ್ಬ ಶ್ರೀಮಂತನು ಸಾಕ್ತಾನೆ. ಆದರೆ ಮೂವರು ಸಾಕುದು ಯಾರನ್ನು ಹೆಂಡತಿಗಳು. ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನೂ ತಿಳಿಯದ ಅಜ್ಞಾನಿಯನ್ನು ಮಹಾಜ್ಞಾನಿಯಾಗಿ ಮಾಡುವ ಶಕ್ತಿ ಹೆಣ್ಣಿಗೆ ಉಂಟು. ಒಳ್ಳೆಯದಾಗಲಿ, ಶುಭವಾಗಲಿ, ಎಲ್ಲವೂ ಒಳ್ಳೆಯದಾಗಲಿ. ನಮಸ್ಕಾರ ವೀಕ್ಷಕರೇ, ನಾನು ಕಾವ್ಯ ಗೌಡ. ನೀವು ನೋಡ್ತಾ ಇದ್ದೀರಾ ಅಂತಃಕರಣದ ಮತ್ತೊಂದು ವಿಶೇಷ ಪಾಡ್ಕಾಸ್ಟ್. ನಾವಿದ್ದೀವಿ ಇವತ್ತು ರಾಜಗುರು ಮಹಾಸಂಸ್ಥಾನ ಗೋಪಾಲ್ಪುರದಲ್ಲಿ. ಇಲ್ಲಿನ ವಿಶೇಷತೆ ಏನು ಅಂತ ಅಂದರೆ, ಇಲ್ಲಿನ ಮೂಲ ಮಂತ್ರ ಆದಂತಹ ತಿರುಚಿಟ್ಟಬಲಂ ಗುರುವೇ ಶರಣಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ, ಇದು ಇಲ್ಲಿನ ಮೂಲ ಮಂತ್ರ ಆಗಿತ್ತು. ಇಲ್ಲಿ ನಮ್ಮ ಗುರುಗಳು ಅವಧೂತರಾದಂಥ ಗುರುಗಳಿಗೇ ಗುರುಗಳು ರಾಜಗುರು ತಿರುಚಿಟ್ಟಂಬಲಂ ಗುರುವೇ ಶರಣಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಗುರುದೇವ, ಈ ಆಧ್ಯಾತ್ಮ ಮತ್ತು ಗುರು ಅಂತ ಬಂದರೆ, ನಾವು ಚಿಕ್ಕದ್ರಿಂದ ಬೆಳೀತಾನೋ ನಮಗೆ ಒಂದೊಂದು ಹಂತದಲ್ಲಿ ಒಬ್ಬರು ಗುರು ಸಿಗ್ತಾನೆ ಹೋಗ್ತಾರೆ. ಸೊ ಎಲ್ಲವನ್ನು ಮೀರಿದ ಮೇಲೆ ನನಗೇನೋ ಒಂದು ಬೇಕಾಗಿರುತ್ತೆ ಜೀವನದಲ್ಲಿ, ಅದು ಏನು ಅಂತ ನನಗೂ ಗೊತ್ತಿರಲ್ಲ. ಸೊ ಅದು ಗುರುವಿಂದ ಸಿಗುತ್ತಾ? ಈ ನಿಜವಾದ ಗುರು ಅಂದರೆ ಯಾರು? ಅದೆಲ್ಲ ಮತ್ತೆ ಮಾತಾಡುವ. ತುಂಬ ಖುಷಿ ಆಗ್ತದೆ ನೋಡುವಾಗ. ಗುರು ಶರಣಂ. ಅಷ್ಟು ದೂರದಿಂದ ಇಲ್ಲಿವರೆಗೆ ಬಂದು ಅಂತಃಕರುಣ ಯೂಟ್ಯೂಬ್ ಚಾನಲ್ ಅಲ್ವಾ, ಒಂದು ಸತ್ಯವಾಹಿನಿ. ಪ್ರಪಂಚಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಸತ್ಯವನ್ನು ತಿಳಿಸಬೇಕು ಅಂತೇಳಿ ನೀವು ಜನರ ಸೇವೆ ಮಾಡ್ತಾ ಇದ್ದೀರಲ್ಲ, ಇದು ಬಹಳ ಒಂದು ಖುಷಿ. ನನಗೆ ಖುಷಿ ಆಯ್ತು. ಇದು ಯಾವ ರೀತಿ ಕಾರ್ಯಕ್ರಮ ನಡೀತದೆ ಅಂತೇಳಿ ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತು ಅಲ್ವಾ? ಹೌದು. ಈಗ ಒಂದು 2 ದಿನದ 3 ದಿನದ ಒಂದು ಅನುಭವ. ಈ 2 ದಿನ 3 ದಿನದ ಅನುಭವದಲ್ಲಿ ಬಂದವನು 1 ಗಂಟೆ ನಿಲ್ಲುವುದೇ ಬಹಳ ಕಷ್ಟ. ಅಂಥದ್ರಲ್ಲಿ 3 ದಿನವನ್ನು ಸಹಿಸಿಕೊಂಡು, ಎಲ್ಲ ಸ್ಥಿತಿಯನ್ನು ಕೂಡ ಸಹಿಸಿಕೊಂಡು, ಒಂದು ರೀತಿಯ ಅವಮಾನವನ್ನು ಕೂಡ ಸಹಿಸಿಕೊಂಡು, ಯಾವುದೋ ಒಂದು ರೀತಿಯಲ್ಲಿ ಗೋಪಾಲಪುರವನ್ನು, ಈ ಗೋಪಾಲಪುರ ಮಣ್ಣನ್ನು, ಈ ಪುಣ್ಯಕ್ಷೇತ್ರವನ್ನು ಪ್ರಪಂಚಕ್ಕೆ ತೋರಿಸಬೇಕು ಅಂತ ಹೊರಟಿದ್ದೀರಿ. ಇದು ಬಹಳ ಸಂತೋಷ ಉಂಟು. ಪ್ರಶ್ನೆಗೆ ಉತ್ತರ ಇದರಲ್ಲೇ ಇದೆ. ನಾನು ಮಾತಾಡೋದ್ರಲ್ಲಿ ನೀವೇ ಕಂಡುಹಿಡಿಬೇಕು. ಗುರು ಅಂದರೆ ಏನು ಪ್ರಶ್ನೆ ಕೇಳಿದ್ರಲ್ವ, ಅದು ಏನು ಕೇಳಿದ್ರೆ ನನಗೆ ಗೊತ್ತಿಲ್ಲ. ಈಗ ನನಗೆ ನಿಮ್ಮನ್ನು ನೋಡುವಾಗ ಏನು ಬರ್ತದೆ ಅದನ್ನೇ ಹೇಳಲಿಕ್ಕೆ ಸಾಧ್ಯ. ಮಾರ್ಗದರ್ಶನ ನೀಡ್ತಾ ಇದ್ದೀರಲ್ಲ ನೀವು, ಯಾವುದೊಂದು ರೀತಿಯಲ್ಲಿ ಅವರವರಿಗೆ ತಿಳಿದ ರೀತಿಯಲ್ಲಿ ಅಲ್ವಾ? ಹಾಗೆ ನಮಗೆ ತಿಳಿದ ರೀತಿಯಲ್ಲಿ ಏನೋ ಒಂದು ಹೇಳ್ತಾ ಇದ್ದೇವೆ ನಾವು. ಹಾಗೆ ಬಹಳ ಸಂತೋಷ. ಯಾಕೆ ಅಂತ ಹೇಳಿದರೆ 79ನೇ ವರ್ಷ
ಅಲ್ವಾ. ಇವತ್ತಿಗೆ ನಮಗೊಂದು ಸ್ವತಂತ್ರ ಸಿಕ್ಕಿ, ತಾಯಿ ಸಿಕ್ಕಿ, ಜಗನ್ಮಾತೆ ಭಾರತಾಂಬೆ ಸಿಕ್ಕಿ ನಮ್ಮ ಕೈಗೆ ಸ್ವತಂತ್ರವಾಗಿ. ನಾಳೆಯಿಂದ ಅದು ಮತ್ತೆ ಹಾಗೆಯೇ ಹೋಗ್ತದೆ ರನ್ನಿಂಗ್ 80ನೇ ವರ್ಷಕ್ಕೆ ಅಲ್ವಾ. 79ನೇ ವರ್ಷ ನಾಳೆ ಸ್ವತಂತ್ರ ದಿನಾಚರಣೆ, ಇಂಡಿಪೆಂಡೆನ್ಸ್ ಡೇ. ಒಂದು ತಾಯಿ ಹತ್ರ ಮಾತಾಡ್ತಾ ಇದ್ದೇನಲ್ಲ ಅಂತ ತುಂಬ ಸಂತೋಷ ಇದೆ. ಒಂದು ಭಾರತಾಂಬೆಯ ರೂಪದಲ್ಲಿ, ಒಂದು ತಾಯಿ ಜಗನ್ಮಾತೆಯ ರೂಪದಲ್ಲಿ, ಒಂದು ಚಾಮುಂಡೇಶ್ವರಿಯ ರೂಪದಲ್ಲಿ ಒಂದು ಅಮ್ಮನ ಹತ್ರ ಮಾತಾಡ್ತಾ ಇದ್ದೇನೆಂಬ ಸಂತೋಷ ಇದೆ, ಖುಷಿ ಇದೆ. ಎಲ್ಲ ಪ್ರಶ್ನೆಗಳಿಗೆ ತಿಳಿದಷ್ಟು ಮಟ್ಟಿಗೆ ಉತ್ತರ ಹೇಳುವ ಆ ಅಂತಃಕರುಣ ಅಲ್ವಾ. ಅದು ಕರುಣೆ ಅಂತಲೇ ಬರುವುದು ನನಗೆ, ಅರ್ಥ ಆಯ್ತಾ ಅಲ್ವಾ. ಆ ಸತ್ಯಸ್ಥಿತಿ ಯಾರೊಬ್ಬ ಅಂತರಂಗದಲ್ಲಿ ಅವನ ಆತ್ಮದಲ್ಲಿ ಕರುಣೆ ಇರ್ತದೋ, ಒಂದು ಕರುಣಾಮಯಿಯಾಗಿರ್ತಾನೋ, ಅವನು ಭಗವಂತನಿಗೆ ಬಹಳ ಹತ್ತಿರವಾದವನು. ಆದ ಕಾರಣ ನಿಮ್ಮದಲ್ಲ ನಮ್ಮ, ಗೊತ್ತಾಯ್ತಾ, ನಮ್ಮದು ಎಲ್ಲ ಒಂದೇ. ತಿರುಚಿಟ್ರಂಬಲಂ. ನಮ್ಮ ಅಂತಃಕರುಣ ಚಾನಲಲ್ಲಿ ಕರ್ನಾಟಕದಾದ್ಯಂತ ಈ ಕನ್ನಡ ಭಾಷೆ ಗೊತ್ತಿದ್ದವರಿಗೆ ಈ ಗೋಪಾಲಪುರ ಗುರುಮನೆಯನ್ನು ತೋರಿಸ್ಲಿಕ್ಕೆ ಹೊರಟಿದ್ದೀರಲ್ವ, ಇದು ಬಹಳ ಒಂದು ಸಂತೋಷದ ವಿಚಾರ. ಯಾರಿಗೆ? ನಮ್ಮ ಭಕ್ತರಿಗಂತೂ ಬಹಳ ಸಂತೋಷ ಇದೆ, ಖುಷಿ ಉಂಟು. ಆಗ ಭಕ್ತರ ಸಂತೋಷ. ಹಾಗೆ ನೀವೊಂದು ಭಕ್ತರಾಗಿ ಬಂದು ಇಲ್ಲಿ ಕೇಳಿಕೊಂಡಂಥ ವಿಷಯ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಒಂದು ಮಾಧ್ಯಮದಲ್ಲಿ, ವಾಹಿನಿಯಲ್ಲಿ ಮಾತಾಡಬೇಕು ನೀವು ಅಲ್ವಾ. ಇದು ಮಾತಾಡಬೇಕಾದ್ರೆ ಏನೆಲ್ಲ ಆಗಿದೆ ಅಂತೇಳಿ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅಲ್ವಾ. ಹಾಗೆ ಗೋಪಾಲಪುರ ಗುರುಮನೆಯನ್ನು ಪ್ರಪಂಚಕ್ಕೆ ತೋರಿಸುವುದಷ್ಟು ಸುಲಭದ ವಿಷಯ ಅಲ್ಲ ಎಂಬ ಅನುಭವ ನಿಮಗೆ ಆಗಿದೆ. ಆದರೂ ಕೂಡ ಅದನ್ನೆಲ್ಲ ಸಹಿಸಿಕೊಂಡು ಈ ಪಾಡ್ಕಾಸ್ಟ್ ಅನ್ನು ಯಾಕೆ ಬೇಕಾಗಿ ನಡೆಸ್ತಾ ಇದ್ದೀವಿ? ಜನಗಳಿಗೆ ಒಂದು ಸಂದೇಶ ತಲುಪಲಿ ನಿಮ್ಮ ಕಡೆಯಿಂದ ಅಂತ. ಇದು ಜನಗಳಿಗೆ ಈ ಮಾತು ನಿಮ್ಮ ಒಳಗೆ ಹೋಗುವಾಗ, ನಿಮ್ಮ ಮನಸ್ಸನ್ನು ಮುಟ್ಟುವಾಗ, ನಿಮ್ಮ ಆತ್ಮವನ್ನು ಮುಟ್ಟುವಾಗ ನಿಮಗೆ ಆಗುವ ಅರಿವು ಏನು? ಜ್ಞಾನ ಅಲ್ವಾ. ಸತ್ಯವಾದ ವಿಷಯ. ಜ್ಞಾನ ಆಗ್ತಾ ಹೋಗುವ ಶುದ್ಧ ಆಗ್ತಾ ಹೋಗ್ತದೆ. ಆ ಶುದ್ಧ ಆಗ್ತಾ ಹೋಗೋ ಜ್ಞಾನ ಬರ್ತಾ ಹೋಗ್ತದೆ. ಆಗ ಜ್ಞಾನ ಯಾರಿಂದ ಬಂತು? ಜ್ಞಾನ ಯಾರು ಕರುಣಿಸಿದ್ರು ಎಂಬ ಸ್ಥಿತಿಯನ್ನು ನಾವು ಹುಡುಕ್ತಾ ಹೋಗುವಾಗ ಗುರು ಎಂಬ ಸ್ಥಿತಿ ನಮ್ಮ ಕಣ್ಣಿಗೆ ಕಾಣ್ತದೆ. ಸತ್ಯಸ್ಥಿತಿ, ಅದು ಸತ್ಯಸ್ಥಿತಿ, ಪರಂಜ್ಯೋತಿ. ಹೇಳೋದಾಯ್ತಾ? ಈಗ ನೀವು ಕೇಳಿದ ಪ್ರಶ್ನೆ ಏನು? ನಿಜವಾದ ಗುರು ಎಂದರೆ ಯಾರು? ಅದರ ಅನುಭವವನ್ನು ನೀವು ಹೇಳಬೇಕಲ್ಲ. ಈಗ ಈ ಒಂದು ಕಾರ್ಯಕ್ರಮ, ಒಂದು ದಿವ್ಯ ಸಂದೇಶ, ಪವಿತ್ರ ಸಂದೇಶ, ಅಂತಃಕರುಣದ ಸಂದೇಶ. ಯಾರಿಗೆಲ್ಲ ಕನ್ನಡ ಗೊತ್ತುಂಟು ಅವರಿಗೆಲ್ಲರಿಗೂ ಈ ಸಂದೇಶ. ಇನ್ನು ಕನ್ನಡ ಗೊತ್ತಿದ್ದವರು ಅದನ್ನು ಇಂಗ್ಲೀಷ್ನಲ್ಲಿ ಹೇಳ್ಬೋದು ಅಲ್ವಾ. ಕನ್ನಡ ಗೊತ್ತಿದ್ದು, ಇಂಗ್ಲೀಷ್ ಗೊತ್ತಿದ್ದು, ಇನ್ನು ಅನೇಕ ಭಾಷೆಗಳು ಗೊತ್ತಿದ್ದು ಆ ಭಾಷೆಯಲ್ಲಿ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಇದರೆಲ್ಲ ಮಾತಾಡೋದಲ್ಲ ಇವರು, ಖಂಡಿತ ಅಲ್ಲ. ಆದರೆ ಭಕ್ತರುಗಳಿಗೆ ಆಸೆ ಇದೆ, ಯಾವುದೋ ಒಂದು ರೀತಿಯಲ್ಲಿ ಪ್ರಪಂಚಕ್ಕೆ ಗೋಪಾಲಪುರ ಗುರುಮನೆ ಎಂಬುದು ಕಣ್ಣಿಗೆ ಕಾಣಬೇಕು. ಅದು ಅವರವರ ಸತ್ಯ. ಅದೇ ರೀತಿ ಒಂದು ಅನುಭವ ನಿಮ್ಮ ಒಳಗೆ ಆಗಿರ್ಬೋದು. ಇಲ್ಲದಿದ್ದರೆ ಇಷ್ಟು ದಿನ, ಇಷ್ಟು ಗಂಟೆ, ಇಷ್ಟು ಹೊತ್ತು
ಇಷ್ಟು ತಾಳ್ಮೆ ಹೇಗೆ ಬರಲಿಕ್ಕೆ ಸಾಧ್ಯ? ಈಗ ನೀವು ಹೇಳಬೇಕು ನಿಜವಾದ ಗುರುವನ್ನು ಗುರುತಿಸುವುದು ಹೇಗೆ ಅಂತೇಳಿ. ಗುರು ಹೇಳಲಿಕ್ಕೆ ಸಾಧ್ಯ ಅಲ್ಲ. ನಿಜವಾದ ಗುರುವನ್ನು ಗುರುತಿಸುವುದು ಹೇಗೆ ಅಂತೇಳಿ ಯಾರು ಒಬ್ಬರು ಗುರುವಿನ ಜೊತೆ ಪಳಗುತ್ತಾರೋ ಅವರಿಗೆ ಹೇಳಲಿಕ್ಕೆ ಸಾಧ್ಯ. ಅದು 1 ದಿನ ಪಳಗಿದ ಅನುಭವ ಒಂದು ರೀತಿ, 2 ದಿನ ಪಳಗಿದ ಅನುಭವ 2ನೇ ರೀತಿ, 3 ದಿನ ಪಳಗಿದ ಅನುಭವ 3ನೇ ರೀತಿ. ಹೀಗೆ ಅನೇಕ ರೀತಿಗಳುಂಟು. ಆ ರೀತಿಗಳನ್ನೆಲ್ಲ ನಾವು ಗುರುವಿನ ಜೊತೆ ಪ್ರಯಾಣ ಮಾಡ್ತಾ 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 ಹೋಗುವಾಗ ಗುರು ಅಂದರೆ ಏನು ಅಂತ ತಿಳಿಯುದು. ಮೊದಲಿನ ಪ್ರಶ್ನೆಯ ಉತ್ತರ, ನಿಜವಾದ ಗುರುವನ್ನು ಗುರುತಿಸುವುದು ಹೇಗೆ? ಗುರು ಹೇಳುವುದಿಲ್ಲ ನನ್ನನ್ನು ಗುರುತಿಸು ಅಂತೇಳಿ. ಬೇಕಾದ್ರೆ ನೀನು ಗುರುತಿಸಿಕೋ, ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಒಂದು ವೇಳೆ ನೀನು ನನ್ನನ್ನು ಗುರುತಿಸಿದಿ ಅಂತ ಆದರೆ ಅದು ನೀನು ಗುರುವೇ ಆಗುವುದು, ಬೇರೇನಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ನಿಜ ಗುರುವಿನ ಸ್ಥಿತಿ. ಇನ್ನೇನು ಕೇಳಿದ್ರಿ? ಇನ್ನೊಂದು ಪ್ರಶ್ನೆ ನೆಕ್ಸ್ಟ್. ಒಬ್ಬ ವ್ಯಕ್ತಿ ಒಬ್ಬ ಗುರು ಆಗ್ತಾರಾ, ಇಲ್ಲ ನಮಗೆ ಬರುವಂಥ ಅನುಭವಗಳೇ ನಮ್ಮ ಜೀವನದ ಗುರು ಆಗಿರುತ್ತಾ? ವ್ಯಕ್ತಿ ಅನುಭವ ಎಲ್ಲವೂ ಒಂದೇ. ಹ್ಮ್. ವ್ಯಕ್ತಿ ಇದ್ರೆ ಅನುಭವ, ಅನುಭವ ಇದ್ರೆ ವ್ಯಕ್ತಿ, ಇದೆಲ್ಲ ಒಂದೇ. ಒಂದು ಗುರು ಆಗಬೇಕು, ಗುರು ಅಂತಲ್ಲ, ಏನಾದರೂ ಸರಿ. ಒಂದು ಡಾಕ್ಟರ್ ಆಗಬೇಕು, ಒಂದು ಇಂಜಿನಿಯರ್ ಆಗಬೇಕು, ಒಂದು ವಕೀಲ ಆಗಬೇಕು, ಒಂದು ಜಡ್ಜಿ ಆಗಬೇಕು, ಇನ್ನೊಬ್ಬ ಆಧ್ಯಾತ್ಮಿಕಕ್ಕೆ ಹೋಗಬೇಕು, ಇನ್ನೊಬ್ಬ ಸಾಧನೆ ಮಾಡಬೇಕು, ಇನ್ನೊಬ್ಬ ಗುರು ಆಗಬೇಕು, ಇನ್ನೊಬ್ಬ ಶಿಷ್ಯನಾಗಬೇಕು ಅಂತ ಹೇಳಿ ಜನ್ಮ ಪಡೆಯುವಂಥ ವಿಚಾರ ಇದು. ಇದು ಆತ್ಮ ತಗೊಂಡು ಬರುವಂಥ ವಿಚಾರ. ಆತ್ಮ ಏನನ್ನು ಬಯಸಿ ಬಂದಿದೆ, ಯಾವ ಕಾರಣಕ್ಕೆ ಬೇಕಾಗಿ ಬಂದಿದೆ, ಅದು ತನ್ನಿಂದ ತಾನಾಗಿ ಆಗುವಂಥ ವಿಚಾರ ಗುರು ಅಂತ ಹೇಳಿದ್ರೆ. ಹುಲ್ಲು ಗೊತ್ತಾ, ಸಣ್ಣ ಸಣ್ಣ ಹುಲ್ಲು ಬೆಳೀತದೆ, ಕಲಿಕೆ ಹುಲ್ಲು ಅಂತ ಹೇಳ್ತಾರೆ. ಅದು ಇಲ್ಲಿಂದ ತೆಗೆದ್ರೆ ಆ ಕಡೆ ಬೆಳೀತದೆ, ಆ ಕಡೆ ತೆಗೆದ್ರೆ ಈ ಕಡೆ ಬೆಳೀತದೆ. ಅದು ಹೋಗ್ತಾನೇ ಇರ್ತದೆ, ಅದಕ್ಕೆ ಎಂಡಿಲ್ಲ. ಹಾಗೆ ಗುರು ಅಂತ ಹೇಳಿದ್ರೆ ತನ್ನಿಂದ ತಾನಾಗಿ ಸೃಷ್ಟಿಯಾಗುವ ವಿಚಾರ. ತನ್ನಿಂದ ತಾನಾಗಿ ಸೃಷ್ಟಿಯಾಗುವುದಂದ್ರೆ ಏನು? ತನ್ನ ಒಳಗೆ ಜ್ಞಾನೋದಯ ಆದ ಮೇಲೆ, ತಾನು ಯಾರು ಅಂತ ತಿಳಿದ ಮೇಲೆ, ತನ್ನ ಒಳಗಿರುವ ಶಿವಶಕ್ತಿ ಒಂದಾದ ಮೇಲೆ, ತಾನು ಒಂದೇ ಎಂದು ತಿಳಿಯುವ ಸಮಯದಲ್ಲಿ ನಾನು ಬೇರೆ ಅಲ್ಲ, ಆ ಭಗವಂತ ಬೇರೆ ಅಲ್ಲ. ಆ ಭಗವಂತನ ಸ್ಥಿತಿಯಲ್ಲಿ ನಾನು ಯಾವುದೋ ಒಂದು ಮನುಕುಲಕ್ಕೆ ಒಳಿತನ್ನು ಮಾಡುತ್ತೇನೆ ಅಂತ ಹೇಳಿ ಕ್ಷಣ ಕ್ಷಣ ಕೂಡ ಈ ಪ್ರಕೃತಿಯ ಒಳಿತನ್ನು, ಎಲ್ಲ ಜೀವರಾಶಿಯ ಒಳಿತನ್ನು, ಮನುಕುಲದ ಒಳಿತನ್ನು ಕ್ಷಣ ಕ್ಷಣ ಕೂಡ ಬಯಸ್ತಾ ಇರ್ತಾನೆ. ಗುರು ನಮ್ಮನ್ನ ಹುಡ್ಕೊಂಡ್ ನಾವು ಗುರುವನ್ನ ಹುಡ್ಕೊಂಡು ಹೋಗ್ತೀವ. ನೀನು ಶುದ್ಧ ಆಗ್ತಾ ಹೋಗುವಾಗ ಗುರು ನಿನ್ನನ್ನೇ ಹುಡುಕಿಕೊಂಡು ಬರ್ತಾರೆ. ನಾನು ಶುದ್ಧ ಆಗ್ತಾ ಹೋಗುವಾಗ ಗುರು ನನ್ನನ್ನೇ ಹುಡುಕಿಕೊಂಡು ಬರ್ತಾರೆ. ತನ್ನೊಳಗೆ ಅಶುದ್ಧ ಅನೇಕ ರೀತಿಯ ವಿಷಯಗಳಿರುವಾಗ ನಾವು ಗುರುವನ್ನು ಹುಡುಕಿಕೊಂಡು ಹೋಗಬೇಕಾಗ. ಯಾಕೆ? ಶುದ್ಧ ಆಗಲಿಕ್ಕೆ ಬೇಕಾಗಿ. ನಮ್ಮೊಳಗೆ ಅನೇಕ ರೀತಿಯ ಕಲ್ಮಶಗಳು, ಅನೇಕ ರೀತಿಯ ವಿಶೇಷಗಳು, ಅನೇಕ ರೀತಿಯ ವಿಚಾರಗಳು, ಅಶುದ್ಧವೆಂಬ ವಿಚಾರಗಳು ಇದ್ದಾಗ ನಾವು ಗುರುವನ್ನು ಹುಡುಕಿಕೊಂಡು ಹೋಗಬೇಕಾಗ್ತದೆ. ಯಾಕೆ ಹೋಗಬೇಕು ಗೊತ್ತಾ? ಶುದ್ಧ ಆಗಲಿಕ್ಕೆ. ಆ ಶುದ್ಧ ಆಗ್ತಾ ಆ ಗುರು ಹತ್ತಿರ ಬರ್ತಾನೆ. ಇಲ್ಲಿ 2 ರೀತಿಯ ವೇ ಉಂಟು. ಇಲ್ಲಿ ಪಾಪದಿಂದಲೂ ಉಂಟು, ಪುಣ್ಯದಿಂದಲೂ ಉಂಟು. 2ರಲ್ಲಿ ಗುರು ಉಂಟು. ಒಂದು ಜನ್ಮದಲ್ಲಿ ಪಾಪ ಮಾಡಿ ಸೇವೆ ಮಾಡ್ಬೋದು, ಅದರ ಪರಿಹಾರಕ್ಕೆ ಪ್ರಾಯಶ್ಚಿತ್ತಕ್ಕೆ ಬೇಕಾಗಿ. ಒಂದು ಜನ್ಮದಲ್ಲಿ ಪುಣ್ಯ ಮಾಡಿ ಸೇವೆ ಮಾಡಿರ್ಬೋದು. ಒಂದು ಜನ್ಮದಲ್ಲಿ ಅನೇಕ ಪುಣ್ಯದ ಸೇವೆ, ಅದಕ್ಕೆಲ್ಲ ಒಂದು ಸೆಕ್ಯುಲರ್ ಸಿಗ್ತದೆ ಯಾವುದೋ ಒಂದು ರೀತಿಯಲ್ಲಿ.
ಈಗ ನಿಮ್ಮ ಹತ್ರ ನಾನು ಮಾತಾಡುವಾಗ ಇದರ ಅನುಭವ ನಿಮಗೆ ಮಾತ್ರ ಗೊತ್ತು. ಇದು ಇನ್ನೊಬ್ಬರಿಗೆ ಹೇಳಿದ್ರೆ ಅರ್ಥ ಆಗ್ತದೆ? ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಗುರು ಎಂಬ ಚೈತನ್ಯ ಅದು ಒಬ್ಬರಿಗೆ ಅರ್ಥ ಆಗುವ ವಿಚಾರ ಅಲ್ಲ, ಅದು ಅನುಭವಿಸುವಂಥ ವಿಚಾರ. ಅದು ಎಲ್ಲರಿಗೆ ಅರ್ಥ ಮಾಡಿಸಿಕೊಳ್ಬೇಕು ಅಂತ ಹೇಳಿದ್ರೆ ಅದು ಸುಲಭ ಇಲ್ಲ. ಸತ್ಯ ಇರಬೇಕು, ಒಂದು ಎಳ್ಳಿನಷ್ಟಾದ ಸತ್ಯ ಇರಬೇಕು, ಎಳ್ಳಿನಷ್ಟಾದ ಒಂದು ತ್ಯಾಗದ ಗುಣ ಇರಬೇಕು, ಒಂದು ಎಳ್ಳಿನಷ್ಟಾದ ಒಂದು ಕರುಣೆ ಇರಬೇಕು. ಇಂಥ ಸದ್ಗುಣಗಳೆಲ್ಲ ಯಾರ ಹತ್ರ ಉಂಟು ಅವರ ಹತ್ರ ಸ್ವಲ್ಪ ಬೇಗ ಟಚ್ ಆಗ್ತಾ ಇರ್ತಾರೆ. ಆಗ ಒಟ್ಟಿಗೆ ದುರ್ಗುಣ ಸಹ ಇರ್ತದೆ, ಆಗ ಬಿಟ್ಟು ಹೋಗ್ತಾರೆ. ತುಂಬಿದ ಕೂಡ ತುಳುಕುವುದಿಲ್ಲ ಅಲ್ವಾ? ಸತ್ಯ ಅಲ್ವಾ? ಹಾಗೆ ಯಾವಾಗಲೂ ತುಂಬಿ ಇರ್ತದೆ, ಯಾಕೆ ತುಂಬ ವಯಸ್ಸಾಗಿರ್ತದೆ. ಅದು ಸುಮ್ಮನೆ ಕೂತ್ಕೊಂಡಿರ್ತದೆ. ಅದೆಲ್ಲ ನೋಡಿದೆ, ಅದೆಲ್ಲ ನೋಡಿ ಸಾಕಾಯ್ತು ಅದಕ್ಕೆ, ಇನ್ನೇನಿಲ್ಲ ಅದಕ್ಕೆ ತುಂಬಿಸ್ಲಿಕ್ಕೆ. ಆ ಸ್ಥಿತಿಗೆ ಬರಬೇಕು. ಆ ಸ್ಥಿತಿಗೆ ಬರುವ ಗುರು ಅಂದರೆ ಏನು ಅಂತೇಳಿ ಅರ್ಥ ಆಗೋದು. ಏನು ಗೊತ್ತಾಯ್ತಾ? ಗೊತ್ತಾಗ್ತದಲ್ಲ? ನಿಮಗೆ ಅರ್ಥ ಆದರೆ ಎಲ್ಲರಿಗೂ ಅರ್ಥ ಆಗ್ತದೆ. ಒಬ್ಬ ಗುರು ಜೀವನದಲ್ಲಿ ಬಂದ ಮೇಲೆ, ಒಬ್ರು ನಮಗೆ ಗುರು ಅಂತ ಸಿಕ್ಕದ ಮೇಲೆ, ಶಿಷ್ಯನ ಜೀವನದಲ್ಲಿ ಇಲ್ಲ ಪಾಪ ಪುಣ್ಯ ಮಾಡಿರೋ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಕಾಣಿಸ್ಬೋದು? ಅನೇಕ ರೀತಿಯ ಬದಲಾವಣೆಗಳು ಯಾವ ತರ? ಅವರವರೇ ಹೇಳ್ಬೇಕು. ಈಗ ಇಲ್ಲಿಯ ವಿಷಯ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿಯ ಭಕ್ತರ ಹತ್ರ ಕೇಳಬೇಕು ಮೊದಲಿಗೆ. ಇಲ್ಲಿಗೆ ಬಂದು ಹೋಗುವ ಭಕ್ತರನ್ನು ಕೇಳಬೇಕು. ಇದರಲ್ಲಿ ಪ್ಲಸ್ ಉಂಟು, ಮೈನಸ್ ಉಂಟು, ನೆಗೆಟಿವ್ ಉಂಟು, ಪಾಸಿಟಿವ್ ಉಂಟು, ಎರಡೂ ಉಂಟು. ಎರಡು ಇರಲೇಬೇಕು, ಇದೇ ಸತ್ಯ. ಅದರಲ್ಲಿ ಲೆಕ್ಕ ಮಾಡಬೇಕು, ಪಾಸಿಟಿವ್ ಎಷ್ಟು, ನೆಗೆಟಿವ್ ಎಷ್ಟು, ಯಾವ ಕಾರಣಕ್ಕೆ ಬೇಕಾಗಿ ನೆಗೆಟಿವ್ ಆಯ್ತು, ಯಾವ ಕಾರಣಕ್ಕೆ ಬೇಕಾಗಿ ಪಾಸಿಟಿವ್ ಆಯ್ತು. ಇದೆಲ್ಲ ಯಾರ ಹತ್ರ ಇರೋದು? ಶಿಷ್ಯಂದಿರ ಹತ್ರ, ಭಕ್ತರ ಹತ್ರ, ಶಿಷ್ಯಂದಿರ ಹತ್ರ ಇರೋದು. ಗುರುವಿನ ಹತ್ರ ಏನಿಲ್ಲ, ಏನಿಲ್ಲ ಅವರ ಹತ್ರ. ಅವತ್ತು ಒಂದೇ ವಿಷಯ, ಒಂದು ಪ್ರೀತಿ, ಒಂದು ಸತ್ಯ, ಇಷ್ಟೇ. ಮಾಯಾ ಪ್ರಪಂಚಕ್ಕೆ ಪ್ರೀತಿ ಬೇಕು. ಮಾಯಾ ಪ್ರಪಂಚವನ್ನು ದಾಟಬೇಕಾದ್ರೆ ಪ್ರೀತಿ ಬಹಳ ಮುಖ್ಯ. ಆ ಪ್ರೀತಿ ಇದ್ರೆ ಸತ್ಯ ಸಿಗುವುದು. ಪ್ರೀತಿಗೆ ಸತ್ಯ ಉಂಟು, ಸತ್ಯಕ್ಕೆ ಪ್ರೀತಿ ಇಲ್ಲ, ಸತ್ಯಕ್ಕೆ ಸತ್ಯ. ಪ್ರೀತಿಯಲ್ಲಿ ಬೇಕಾದ್ರೆ ಏನೋ ಒಂದು ಕ್ಷಮಿಸಬಹುದು, ಪ್ರೀತಿಯಲ್ಲಿ. ಸತ್ಯದಲ್ಲಿ ಕ್ಷಮಿಸ್ಲಿಕ್ಕೆ ಆಗೋದಿಲ್ಲ, ಅದು ಪನಿಷ್ಮೆಂಟ್, ಅನುಭವಿಸಲೇಬೇಕು. ಅಲ್ವಾ? ಸತ್ಯ ಅದು. ಅದೇ ಮನುಷ್ಯನ ಜೀವನ. ಅವರವರ ಜೀವನ ಎಲ್ಲವೂ ಇಲ್ಲಿ ರೆಡಿ ಆಗಿದೆ. ಹೇಳೋದು ಅರ್ಥ ಮಾಡಿಕೊಳ್ಳಿ. ಪ್ರಶ್ನೆ ಏನು ಕೇಳಿದ್ರಿ, ಉತ್ತರ ಏನು ಬರ್ತಾ ಉಂಟು ಅಂತ ಅಲ್ಲ, ಎಲ್ಲದಕ್ಕೂ ಸಂಬಂಧ ಇದೆ. ಹೌದು. ಇದು ಪ್ರಶ್ನೆಗೆ ಉತ್ತರ ಹೇಳುವುದಲ್ಲ, ಇದು ಪ್ರಕೃತಿಯಲ್ಲಿ ಆ ಸಮಯದಲ್ಲಿ ಏನು ಬರ್ತದೆ ಅದು ಮಾತಾಡೋದು. ಇದು ಮನುಕುಲದ ಒಳಿತಿಗೆ. ಹೇಳೋದಾಯ್ತಾ? ಎಂತ ಹೇಳ್ತಾ ಇದ್ದೆ? ಗುರುವಿನ ಬಗ್ಗೆ ಹೇಳಿ ಸ್ಟಾರ್ಟ್ ಮಾಡಿದ್ರಿ. ಎಲ್ಲಿ ನಿಲ್ಲಿಸಿದೆ? ಮನುಕುಲದ ಹೊಳಿತಿಗೆ ಏನ್ ಮಾಡ್ತಾ ಇದ್ರಿ, ಏನ್ ಮಾಡಿದ್ವಿ ಅಂತ. ಯಾರು? ಮಾನವರು, ಗುರುಗಳು. ಪ್ರತಿಯೊಂದು ವಿಚಾರ ಮನುಕುಲದ ಒಳಿತಿಗೆ ಅಲ್ವಾ? ಹಿಂದೆ ಏನೋ ಹೇಳ್ತಾ ಇದ್ದೆ ಅಲ್ಲ, ಕೇಳಲಿಲ್ವಾ? ಎಲ್ಲಿ ನಿಲ್ಲಿಸಿದೆ ಅಂತೇಳಿ. ಮಾನವನ ಒಳಿತಿಗೆ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸಿದ್ರೆ ಟಾಪಿಕ್ ನೀವು. ಮಾನವ ಒಳಿತಿಗೆ ಅಂತೇಳಿ. ಮನುಕುಲದ ಒಳಿತಿಗೆ, ಮಾನವನ ಒಳಿತಿಗೆ ಇದೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಇದು ಆತ್ಮದ ಮಾತು, ಮನಸ್ಸಿನ ಮಾತಲ್ಲ. ಖಂಡಿತ ಅಲ್ಲ. ಮನಸ್ಸಿನ ಮಾತಿನಲ್ಲಿ 1000 ವಿಚಾರಗಳು ಉಂಟು. ಆತ್ಮದ ಮಾತು ಹೇಗೆ ಅಂತೇಳಿ
ಮನಸ್ಸಿನ ಮಾತಾಡೋದೆಲ್ಲ ಮನುಷ್ಯನಿಗೆ ಹೇಗೆ ಬೇಕಾಗಿರ್ತದೆ. ಆತ್ಮದ ಮಾತಂತಾರೆ ಸತ್ಯ ಹೇಗೆ ಉಂಟಾಗಿ ಹೋಗ್ತದೆ. ಆದ ಕಾರಣ ಹೇಳೋದು, ಹೇಗೆ ಮಾತಾಡ್ತದೆ ಹಾಗೆ ಬಂದರೆ ಅದು ಚಂದ, ಅದೊಂದು ಸತ್ಯ ಉಂಟು. ಇದು ವ್ಯಾಪಾರ ಅಲ್ಲ. ಇದು 10 ಜನ ತಿದ್ದಬೇಕು, 10 ಜನಕ್ಕೆ ತಿಳಿಬೇಕು. ಗುರು ಅಂದರೆ ಏನು, ಸತ್ಯ ಅಂದರೆ ಏನು, ಆಧ್ಯಾತ್ಮಿಕ ಅಂದರೆ ಏನು, ಜೀವನ ಅಂದರೆ ಏನು, ವ್ಯಾಪಾರ ಅಂದರೆ ಏನು, ಸಂಸಾರ ಅಂದರೆ ಏನು, ಹೆಣ್ಣು ಅಂದರೆ ಏನು, ಮಣ್ಣು ಅಂದರೆ ಏನು, ಒಣ್ಣು ಅಂದರೆ ಏನು, ಮನಸ್ಸಂದರೆ ಏನು, ಅಲ್ವಾ? ಇದೆಲ್ಲವೂ ನಾವು ತಿಳಿಯುವುದು ಗುರುವಿನ ಹತ್ರ. ಹೇಳೋದಾಯ್ತಾ? ಅರ್ಥ ಆಯ್ತು. ಎಲ್ಲದಕ್ಕೂ ಮದ್ದಿದೆ. ಮದ್ದು ಇದೆ. ಸೊ ಮದ್ದು ತಗೊಳ್ಳುವ ಆ ರೋಗಿಗೆ ಸರಿಯಾಗಿ ಮದ್ದು ತಗೊಳ್ತಾನ, ಹೇಳಿದ ರೀತಿಯಲ್ಲಿ ತಗೊಳ್ತಾನ? ಅಲ್ಲ, ಈಗ ಒಂದ್ಸಲ ತಗೊಂಡು ಕೂಡಲೇ ವಾಸಿ ಆಯ್ತು ಸಾಕು ಬಿಟ್ಟು ಬಿಡುವಾಗ್ತದೆ, ಬಿಟ್ಟು ಬಿಡ್ತಾನ? ಅನೇಕ ಡಿಫ್ರೆನ್ಸ್ ಇದೆ ಅಲ್ಲ ಮದ್ದು ತಗೊಳ್ಳೋದ್ರಲ್ಲಿ ಕೂಡ. ಅದೇ ಯಾವುದೋ ಒಂದು ಮದ್ದು ಕೊಡ್ತಾರೆ ಎಲ್ಲ ರೋಗಕ್ಕೆ. ಕೆಲವರಿಗೆ ಆಗ್ತದೆ, ಕೆಲವರಿಗೆ ಆಗೋದಿಲ್ಲ, ಅಲ್ವಾ? ಹೌದು. ಆದ ಕಾರಣ ಹೇಳೋದು, ಅನುಭವಿಸಿ ತಿಳಿಯಿರಿ, ಸತ್ಯವನ್ನು ತಿಳಿಯಿರಿ. ಪ್ರಪಂಚಕ್ಕೆ ಒಳಿತಾಗಲಿ, ನಿಮ್ಮಿಂದ ಎಲ್ಲರಿಗೂ ಒಳಿತಾಗಲಿ. ಒಂದು ಅಮ್ಮ ಆಗಿ, ತಾಯಿಯಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ 10 ಜನರಿಗೆ ಒಳಿತು ಮಾಡ್ತೀನಿ ಅಂತ ಹೇಳಿದರೆ ನೀನೊಂದು ಶಕ್ತಿಯೇ ಸರಿ ಅಂತ ಹೇಳೋದು, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀನೊಂದು ಚೈತನ್ಯ. ಇಲ್ಲದೆ ಇಲ್ಲಿ ಬಂದು ಇಷ್ಟು ಹತ್ತಿರ ಕೂತ್ಕೊಂಡು ಮಾತಾಡೋದು ಅಷ್ಟು ಸುಲಭ ವಿಚಾರ ಅಲ್ಲ, ಆಗುವುದಿಲ್ಲ. ಬೈದ್ಕೊಂಡು ಹೋಗ್ತಾರೆ. ಎಂಥ ಸ್ವಾಮಿ, ಎಲ್ಲಿ ಕರ್ಕೊಂಡು ಎಷ್ಟೋ ಜನ ಬಂದು ಕ್ಯಾಮರಾ ಇಟ್ಕೊಂಡೆಲ್ಲ, ಯಾವುದು ಅದು ರೀಚ್ ಆಗ್ತಲ್ಲ, ಎಲ್ಲಿ ಉಂಟು ಫೂಟೇಜ್ ಅಂತ ಗೊತ್ತಿಲ್ಲ. ಯಾವುದಕ್ಕೆಲ್ಲ ಬಂದಿದ್ದಾರೆ. ಅದರಲ್ಲಿ ಒಬ್ಬ ಒಂದು ಖುಷಿ ಪಟ್ಟದ್ದು ಯಾರು? ವಾರಾಯಿ ಸ್ಟುಡಿಯೋ ರಂಜಿತ್. ಅವನಿಗೆ ಗುರುಮನೆಯ ಒಂದು ಮಗನಾಗಿ, ಗುರುಮನೆಯ ಮಕ್ಕಳಲ್ಲಿ ಒಬ್ಬರಾಗಿ ಇವತ್ತು ಅವನಿಗೆ ಖುಷಿ ಆಗ್ಬೋದು. ಈಗ ನಾವಿಬ್ಬರು ಮಾತಾಡೋದು ನೋಡುವಾಗ ಸತ್ಯ ಒಂದು ವಿಷಯ. ಇನ್ನೊಬ್ಬರು ಬಿ ಗಣಪತಿ ಫಸ್ಟ್ ಬಂದದ್ದು ಇಲ್ಲಿಗೆ, ಅವ್ರ ಇದನ್ನೇ ಹೇಳಿದ್ರು. ಅವರು ಸಹ ಅನುಭವಿಸಿ ಹೋದವರು. ಏನಪ್ಪ ಇದು, ಎಷ್ಟು ಹೊತ್ತಿಗೆ ಆಗ್ತದೆ ಏನು ಅಂತ ಗೊತ್ತಿಲ್ಲ. ಆದರೆ ಅವರಿಗೆ ಬೆಳಿಗ್ಗೆ ಬಂದರೆ ಸಾಯಂಕಾಲ ಆಗೋ ಸಿಕ್ಕಿಬಿಟ್ಟಿದೆ ಯಾವುದೊಂದು ರೀತಿಯಲ್ಲಿ. ಒಂದು ವಿಷಯ, ವಾರಾಯಿ ಸ್ಟುಡಿಯೋರಿಗೆ 2-3 ದಿವಸ ಆಗಿದೆ ಯಾವುದೋ ರೀತಿಯಲ್ಲಿ ಯೋಚನೆ ಮಾಡಿ, ಆಗಲಿಲ್ಲ. ಸೊ ನೀವು ಸಹ 4 ದಿವಸ ಆಯ್ತು. ಸೊ ಅದು ವ್ಯಾಪಾರ ಆಗ್ತಿದ್ರೆ 4 ದಿವಸ ಆಗಲಿಕ್ಕಿಲ್ಲ, ಆಯ್ತು 4 ಗಂಟೆ ಒಳಗೆ ಆಗ್ತಿತ್ತು ವ್ಯಾಪಾರ ಆಗ್ತಿದ್ರೆ. ಸತ್ಯ ತಿಳಿಸಬೇಕಾದ್ರೆ ಮೊದಲು ನಿನ್ನ ಹತ್ರ ಸತ್ಯ ಉಂಟಾ? ಸತ್ಯ ಹೇಳಲಿಕ್ಕೆ ನಮ್ಮ ಹತ್ರ ಒಂದು ಒಳ್ಳೆ ಒಳಗಷ್ಟು ಪವಿತ್ರ ಸತ್ಯತೆ ಇರಬೇಕು. ಆಗ ಏನೋ ಒಂದು ಜನ್ಮದ ಪುಣ್ಯ ಉಂಟು, ಆಗ ಇವಳಿಂದ ಸತ್ಯ ಹೇಳಲಿಕ್ಕೆ ಸಾಧ್ಯ ಎಂಬುದನ್ನು ಗಾಳಿಸಿ, ಎಂಬುದನ್ನು ನೋಡಿ ಅಲ್ವಾ, ಮೇಲೆ ಕೆಳಗೆ ಮಾಡಿ, ಇಲ್ಲಿಂದ ಪುನಃ ಎಲ್ಲ ಶೂಟಿಂಗ್ ಮುಗಿದು ಮೈಸೂರು ದಾಟಲಿಲ್ಲ ಅಂತ ಕಾಣ್ತದೆ. ಪುನಃ ಒಂದು ಕಾಲ್ ಅಲ್ವಾ, ಗುರುಮನೆಯಿಂದ ಬರಬೇಕಂತೆ, ನೀವು ಪಾಡ್ಕಾಸ್ಟ್ ಮಾಡಬೇಕಂತೆ ಕಟ್ಟಾಗಿ. ನಿಮಗೆ ಅನುಭವ ಆಗಿರ್ಬೋದಲ್ಲ. ಹಾಗಾದರೆ ಈಗ ನೀವು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ನಿಮ್ಮ ಒಳಗೆ ಇರ್ಬೋದಲ್ಲ 3 ದಿನದಲ್ಲಿ. ಆಗಿರುವಾಗ ನೀವೇ ಹೇಳೋದು ಒಳ್ಳೆಯದಲ್ಲ ನಿಮ್ಮ ಅನುಭವವನ್ನು. ಇಲ್ಲಿ ಬಂದು ಈ ಪಾಡ್ಕಾಸ್ಟ್ ಮಾಡಲಿಕ್ಕೆ ಏನು ಕಾರಣ, ಗುರುಗಳನ್ನು ಹೇಗೆ ನೋಡಿದೆ, ನನಗೆ ಗುರುಭಕ್ತಿ ಹೇಗೆ ಬಂತು, ಇವರಿಷ್ಟು ಭಂಗಿ ಹಿಡ್ಕೊಂಡು, ಇಷ್ಟು ಸೇರಿಸಿಕೊಂಡು
ಈ ನಮ್ಮ ಡ್ರಿಂಕ್ಸ್ ಮಾಡಿಕೊಂಡು ಇದ್ದಾರೆ. ಆದರೆ ಇವರಿಗೆ ಇಷ್ಟೆಲ್ಲ ಭಕ್ತಾದಿಗಳಿದ್ದಾರೆ. ಯಾಕೆ ಈ ಭಕ್ತಾದಿಗಳಿಗೆ ಇದ್ದಾರೆ? ಅದು ನನಗೆ ಏನಾಗಿದೆ? ಫಸ್ಟ್ ಆಫ್ ಆಲ್ ನಾನು ಯಾಕೆ ಇವ್ರದ್ದು ಪಾಡ್ಕಾಸ್ಟ್ ಮಾಡಬೇಕು? ಯಾಕೆ ಮಾಡಬೇಕು? ಅವಶ್ಯಕತೆ ಉಂಟಾ ನಿಮಗೆ? ಹೇಳುದು ಅವಶ್ಯಕತೆ ಇದೆಯಾ? ಎಷ್ಟು ಜನ ಇದ್ದಾರೆ ಇಲ್ಲಿ ಬಂದು ಇಷ್ಟು ನಿದ್ರೆಗಿಟ್ಟುಕೊಂಡು ಊಟ ಬಿಟ್ಟು ಸಂಸಾರ ಬಿಟ್ಟು ಮಗುವನ್ನು ಬಿಟ್ಟು ಏನಾಗಿದೆ ನಿಮಗೆ? ಏನಾಗಿದೆ ಕೇಳೋದು ನಿನಗೆ ಗೊತ್ತಿಲ್ಲ. ಇದೇ ಸತ್ಯ. ಯಾರಿಗೂ ಗೊತ್ತಿಲ್ಲ. ಮಾತಾಡುವಾಗ ಸ್ವಲ್ಪ ಏಕವಚನ ಬರ್ತದೆ, ಇರ್ಲಿ ಇರ್ಲಿ ಇರ್ಲಿ. ಕ್ಷಮೆ ಇರಲಿ. ಅಯ್ಯೋ ಅಷ್ಟೇ ಹೇಳೋದು, ಹಂಗೇನಿಲ್ಲ ಗುರುಗಳು. ವಿಷಯ ಹೇಳೋದು. ಹೇಳಿ. ಮಾತಾಡುವಾಗ ಕೆಲವು ಸಮಯ ಬರ್ಲಿ 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 ಬರ್ತದೆ, ಏಕವಚನ ಬರ್ಲಿ ಬರ್ತದೆ, ಬರ್ಲಿ ಬಹುವಚನ ಬರ್ತದೆ, ಎಲ್ಲವೂ ಬರ್ತದೆ. ಮಗಳಾಗಿಯೂ ಬರ್ತದೆ, ಒಂದು ಅಮ್ಮನಾಗಿಯೂ ಬರ್ತದೆ, ಬರ್ಲಿ. ಒಂದು ಹೊರ ಹುಟ್ಟಿದವರಾಗಿಯೂ ಬರ್ತದೆ, ಎಲ್ಲವೂ ಬರ್ತದೆ ಸ್ವಾಯ ಸಮಯಕ್ಕೆ ತಕ್ಕವಾಗಿ. ಆದ ಕಾರಣ ಶುಭ ಒಳ್ಳೆಯದಾಗಲಿ, ಶುಭವೂ ಆಗಲಿ, ಎಲ್ಲವೂ ಒಳ್ಳೆಯದಾಗಲಿ. ನೀವು ಹೇಳಿ, ನಾವು ಹೇಳೋದಲ್ಲ ನಮ್ಮ ಬಗ್ಗೆ. ಈ ಪಾಡ್ಕಾಸ್ಟ್ ಹೇಗೆ ಆಯಿತು, ಯಾವ ಕಾರಣಕ್ಕೆ ಬೇಕಾಗಿ ಆಯಿತು ಅಂತೇಳಿ ಅದು ನೀವು ಹೇಳಿ. ನಿಮ್ಮ ಅನುಭವವನ್ನು ಪ್ರಪಂಚಕ್ಕೆ ಕೊಡುವಾಗ ನೀವಿಲ್ಲಿ ಬಂದು ಈ 3 ದಿವಸ 4 ದಿವಸ ಇದ್ದುಕೊಂಡು ಏನೋ ಒಂದು ಸೇವೆಯ ಸತ್ಯದ ಸ್ಥಿತಿಯನ್ನು ಪ್ರಪಂಚಕ್ಕೆ ತಿಳಿಸಿದಾಗೆ ಆಯಿತು ಅಲ್ವಾ? ನಾವು ಹೇಳಿದರೆ ತುಂಬ ಉಂಟು ಹೇಳಲಿಕ್ಕೆ ಹೋದರೆ. ಗುರು ಶಿಷ್ಯ ಎಲ್ಲ 1000 ವಿಚಾರ ಬೇಕಾದಷ್ಟಿದೆ. ಅದೆಲ್ಲ ಇದರಲ್ಲಿ ಮಾತಾಡಿ ಮುಗಿಯುವ ವಿಚಾರ ಅಲ್ಲ, ಹೇಳಿದ್ರೆ ಅರ್ಥ ಆಗುವ ವಿಚಾರ ಅಲ್ಲ, ಖಂಡಿತ ಆಗಲಿಕ್ಕಿಲ್ಲ. ಎಷ್ಟೆಷ್ಟು ವರ್ಷ ಇದ್ದವರಿಗೆ ಗೊತ್ತಾಗುದಿಲ್ಲ. ಇನ್ನು 2 ಗಂಟೆ 1 ಗಂಟೆ 10 ನಿಮಿಷ 20 ನಿಮಿಷ 1 ನಿಮಿಷ ರೀಲ್ಸಲ್ಲಿ ನೋಡೋರಿಗೆ ಗೊತ್ತಾಗ್ತದ? ಅರ್ಥ ಆಗಬಹುದು ಅಲ್ಲ ಹೇಳೋದು ನಾನು. ಈಗ ನೀವು ಮಾಡೋ ಉದ್ದೇಶ ಒಳ್ಳೆಯದೇ. 1000 ಜನರಲ್ಲಿ ಒಬ್ಬ ಆದ್ರೂ ಚೇಂಜ್ ಆಗುದಾನು, ಒಬ್ಬ ಆದ್ರೂ ಸತ್ಯವನ್ನು ತಿಳಿದಾನು. ಆಧ್ಯಾತ್ಮಿಕ ಅಂದ್ರೆ ಏನು, ಜೀವನ ಅಂದ್ರೆ ಏನು, ಸಂಸಾರ ಅಂದ್ರೆ ಏನು, ಪ್ರತಿಯೊಂದು ವಿಚಾರ ಮಿಕ್ಸಪ್. ಪುರಾಣ ಮಾತಾಡೋದು ಬೇಡ, ಪುರಾಣ ಎಲ್ಲರಿಗೂ ಗೊತ್ತಿದೆ. ರಾಮಾಯಣ ಮಹಾಭಾರತ ಇನ್ನು ಶಿವಪುರಾಣ ಪ್ರತಿಯೊಬ್ಬರಿಗೂ ಗೊತ್ತಿದೆ ಇವತ್ತು. ಹೌದು ಅಲ್ವಾ? ಹೊಸ ಹೊಸ ಕಥೆ ಹೇಳ್ತಾ ಇರ್ತಾರೆ, ಕೇಳದ ಕಥೆಯನ್ನು ಹೇಳ್ತಾ ಇರ್ತಾರೆ. ಆಗಿರ್ಬೋದು ಏನು ಅಂತ ಹೇಳಿ, ಅದು ಬೇಡ. ಸೊ ಅಲ್ಲಿದ್ದು ಜ್ಞಾನ ಮಾತ್ರ ತಗೊಳ್ಳಿ. ಪ್ರೆಸೆಂಟಿಗೆ ಬನ್ನಿ, ಪ್ರೆಸೆಂಟ್ ಅನ್ನು ಅನುಭವಿಸಿ. ಹೀಗೆ ಹೇಗೆ ಇದ್ದೀರಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ, ರಿಯಾಲಿಟಿಯಾಗಿ ಬದುಕಿ. ಇದು ಟೆಂಪರರಿ ಲೈಫ್, ಯಾವಾಗ ಬೇಕಾದ್ರೆ ಏನು ಬೇಕಾದ್ರೆ ಆಗ್ಬೋದು. ನೀವು ಯಾಕೆ ನಾಳಿನ ಚಿಂತೆ ಮಾಡ್ತೀರಿ? ಈ ಕ್ಷಣ ಸಂತೋಷವಾಗಿರಿ ಅಲ್ವಾ? ಸತ್ಯ ಅಲ್ವಾ? ಈ ದಿನ ಸಂತೋಷವಾಗಿರಿ. ಉಸಿರಿರುವವರೆಗೂ ಭಗವಂತ ನಿಮ್ಮ ಜೊತೆ ಇದ್ದಾನೆ ಎಂಬ ಸತ್ಯವನ್ನು ತಿಳಿಯಿರಿ. ಉಸಿರೋದ್ರೆ ಎಂತ ಉಂಟು, ಯಾರಿಗೆ ಬೇಕು? ಆಗ ಉಸಿರು ಇರುವಾಗ ಆ ಸತ್ಯವನ್ನು ನೀವು ತಿಳಿತಾ ಹೋದ್ರೆ ಆ ಕ್ಷಣ ಕೂಡ ಹೇಗಿರ್ಬೋದು. ಈ ಸತ್ಯವನ್ನೆಲ್ಲ ತಿಳಿಯುವುದು ಈಗ ನೀವು ಕೇಳಿದ ಪ್ರಶ್ನೆ ಉಂಟಲ್ಲ, ಕೇವಲ ನಿಜವಾದ ಗುರುವನ್ನು ಗುರುತಿಸುವುದು ಹೇಗೆ, ಒಂದು ಗುರು ಅಂದ್ರೆ ಹೇಗೆ, ಶಿಷ್ಯ ಅಂದ್ರೆ 1000 ವಿಚಾರ ಕೇಳಿದ್ರಲ್ಲ. ಈಗ ಎಲ್ಲದಕ್ಕೂ ಉತ್ತರ ಉಂಟು ಅಂತ ಹೇಳುದು. ಹೇಳ್ತಾಯ್ತಾ? ಎಲ್ಲದಕ್ಕೂ ಉತ್ತರ ಉಂಟು. ಅದನ್ನ ನಮ್ಮೊಳಗೆ ನಾವೇ ಅರಿವು ಮೂಡಿಸ್ಕೋಬೇಕು. ಖಂಡಿತವಾಗಿಯೂ. ಅದೊಂದು ಖುಷಿಯಲ್ಲಿ ಮಾತಾಡ್ತಿದ್ದು, ಸತ್ಯ ಹೇಳ್ತಾರೆ. ಹೌದು, ಎಲ್ಲರಿಗೂ ಖುಷಿ ಉಂಟು ನಿಮ್ಮ ಹತ್ರ. ಇಲ್ಲಿ ಭಕ್ತಾದಿಗಳಿಗೆಲ್ಲ, ನಮ್ಮ ಗುರುಮನೆ ಭಕ್ತಾದಿಗಳಿಗೆಲ್ಲ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ, ಎಲ್ಲರ ಹತ್ರ, ನಿಮ್ಮ ಟೀಮಿನವ್ರ ಹತ್ರ. ಆದ ಕಾರಣ ಎಲ್ಲರೂ ಹೇಳಿದ್ರು, ಏನೋ ಒಂದು ಮಾತಾಡಿ ಗುರುದೇವ, ಬಾಯಿಗೆ ಬರ್ತಲ್ಲ ಏನೊಂದು ಮಾತಾಡಿ ಆಚೆ. ಸರಿ ಆಯ್ತು. ಎಲ್ಲ ಭಕ್ತಾದಿಗಳು ಒಪ್ಪಿಗೆ ತಗೊಂಡು, ಸರಿ ಮಾತಾಡ್ಬೋದನ, ಏನೋ ಹೇಳ್ಬೋದನ, ಸರಿ ಏನೋ ಒಂದು ಹೇಳಿ. ಮೊದಲು ನಿಂತರ ಕೇಳಿದ್ದು, ಹೇಗೆ ನಮ್ಮ ಭಾಷೆ ಅರ್ಥ ಆಗ್ಬೋದಾ, ನಮ್ಮ ಸ್ಥಿತಿ ಅರ್ಥ ಆಗ್ಬೋದಾ? ಏನಿದ್ರು ಸರಿ ಗುರುಗಳೇ, ಇರಲಿ. ನಮ್ಮ ಒಂದು ಚಾನಲಲ್ಲಿ ನಿಮ್ಮ ಒಂದು ಮುಖ ಬಂದರೆ ಒಳ್ಳೆಯದು. ನೀವೊಂದು ಮಾತಾಡೋದೊಂದು ಇದ್ದರೆ ಒಳ್ಳೆಯದು.
ಏನೆಲ್ಲ ನಿಮ್ಮ ಅನುಭವ ಅದು ನೀವೇ ಹೇಳಲಿಕ್ಕೆ ಸಾಧ್ಯ, ನಾನು ಹೇಳಲಿಕ್ಕೆ ಸಾಧ್ಯ ಅಲ್ಲ ಅಲ್ವಾ. ಹಾಂ, ಅದು ಅಂತಃಕರುಣ. ಅಂತಃಕರಣ ಅಂತ ಹೇಳಿದರೆ ಅಂತರಂಗದಲ್ಲಿ ಹ್ಮ್. ಯಾವುದೋ ಒಂದು ಜನ್ಮದ ಸಂಬಂಧ ಇದ್ದ ಕಾರಣದಾನೇ ಇಲ್ಲಿ ಕೂತು ನಾವು ಈಗ ಮಾತಾಡೋದು. ಹಾಂ, ಹೌದು. ಹಾಂ. ಆಗ ಸತ್ಯವನ್ನು ತಿಳಿಸ್ಲಿಕ್ಕೆ ಒಂದು ಅಮ್ಮ ಬಂದಿದ್ದಾರೆ ಎಂಬ ಒಂದು ಸಂತೋಷ. ಗೋಪಾಲಪುರ ಗುರುಮನೆಗೆ ಒಂದು ತಾಯಿ, ಯಾಕೆಂದರೆ ಗೋಪಾಲಪುರ ಗುರುಮನೆ ಹ್ಮ್. ಎಂಬ ವಿಚಾರವೇ ಸೃಷ್ಟಿಯದ್ದು ಅಮ್ಮನಿಂದ. ಹ್ಮ್. ಈ ಗುರು ಚರಿತ್ರೆ, ಹ್ಮ್. ಗುರುಗಳ ಹಿಸ್ಟ್ರಿ ಎಲ್ಲ ಗುರುಗಳ ಮೂಲಕ ಕೇಳೋದಲ್ಲ. ಒಟ್ಟಿಗಿದ್ದ ಭಕ್ತರು ಯಾರು ಇದ್ದಾರೆ ಅವರತ್ತೆಲ್ಲ ಕೇಳಿ ತಿಳ್ಕೊಳ್ಬೇಕು ಸತ್ಯ ವಿಚಾರ. ಹಾಂ, ಹೇಳೋದಕ್ಕಾಗ್ತದಾ? ಆದರೂ ಹೇಳ್ತಾರೆ ಕೇಳುವ ಖುಷಿಯಲ್ಲಿ. ಈ ರಾಜಗುರು ಎಂಬ ವಿಷಯವೇ ಸೃಷ್ಟಿಯದ್ದು ನಮ್ಮ. ನಾನು ಮೈಸೂರಿಗೆ ಬರಲಿಕ್ಕೂ ಒಂದು ಅಮ್ಮ ಕಾರಣ. ನಾನು ಆರ್ ಟಿ ನಗರದಲ್ಲಿ ಒಂದು ಮನೆ ಮಾಡಿರಲಿಕ್ಕೂ, ಅಲ್ಲಿ ಒಂದು ಮನೆ ಸಿಕ್ಕಲಿಕ್ಕೂ ಒಂದು ಅಮ್ಮ ಕಾರಣ. ಆರ್ ಟಿ ನಗರದಿಂದ ಪುನಃ ಇಲ್ಲಿ ಗೋಪಾಲಪುರಕ್ಕೆ ಬಂದು ಮುಟ್ಲಿಕ್ಕೂ ಅಮ್ಮನೇ ಕಾರಣ. ಗೋಪಾಲಪುರಕ್ಕೆ ಬಂದು ಇಲ್ಲಿ ಎಲ್ಲ ಬೆಳೆಸಿದ್ದು ಅಮ್ಮನ ರೂಪದಲ್ಲೇ ಬಂದು ತಾಯಿ ಜಗನ್ಮಾತೆ ಬೆಳೆಸಿದ್ದು. ಇವತ್ತು ಅದೇ ಅಮ್ಮನ ರೂಪದಲ್ಲಿ ಇವತ್ತು ಕರ್ನಾಟಕ ಜನತೆಗೆ, ಕನ್ನಡ ತಿಳಿದವರಿಗೆ ವಿಷಯವನ್ನು ನೀನು ಮುಟ್ಟಿಸ್ತಿದ್ದಿದ್ದೆ ಹೇಳಿದರೆ, ವಿಷಯವನ್ನು ನೀನು ಮುಟ್ಟಿಸ್ತಾ ಇದ್ದಿ ಅಂತ ಹೇಳಿದರೆ, ಇದು ಸಂತೋಷ ಅಲ್ಲದೆ ಮತ್ತೇನು? ಹಾಗೆ ಸಂತೋಷದಲ್ಲಿ ಮಾತಾಡೋದು ಅಷ್ಟೇ. ಹೌದು. ಹಾಂ, ಇದರಲ್ಲೇ ಉತ್ತರ ಕಂಡುಕೊಳ್ಳಿಲ್ಲರು. ಇವತ್ತು ಅಮ್ಮ ಹೇಳೋದು ವಿಚಾರ, ಆ ಸೃಷ್ಟಿ ಮಾಡಿದ ಅಮ್ಮ ಇವತ್ತು ಅಮ್ಮನೇ ಬಂದು ಯಾವುದೋ ಒಂದು ರೀತಿಯಲ್ಲಿ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ ಅಂತ ಹೇಳೋದು. ಸೊ ಅಂತ ಹೇಳೋದು, ನಿಮ್ಮ ಹೆಸರು ಗೊತ್ತಿಲ್ಲ ಸತ್ಯ ಹೇಳೋದಾದರೆ, ಅಂತಃಕರಣ ಅಷ್ಟೇ ಗೊತ್ತಿರೋದು, ವಿಷಯ ಹೇಳೋದು. ಅದಕ್ಕೆ ಸ್ವಲ್ಪ ಅದು ಅಂತಃಕರಣ, ಅಂತರಂಗ ಅಲ್ವಾ, ಒಂದು ಕನೆಕ್ಟ್ ಆಗ್ತದೆ. ಆಗ ಇಲ್ಲಿ ಹೆಸರು ಅಲ್ಲ, ರೂಪವೋ ಅಲ್ಲ, ವಿಷಯವೋ ಯಾವುದೂ ಮುಖ್ಯ ಅಲ್ಲ. ಇಲ್ಲಿ ಆ ಸೋಲ್ ಮುಖ್ಯ, ಆತ್ಮ ಮುಖ್ಯ. ಆತ್ಮದಲ್ಲಿ ಒಂದು ಸತ್ಯ ಉಂಟು, ಆತ್ಮದಲ್ಲಿ ಒಂದು ಶುದ್ಧತೆ ಉಂಟು, ಆತ್ಮದಲ್ಲಿ ಒಂದು ಪವಿತ್ರತೆ ಉಂಟು ಅಂತೇಳಿ. ಎಲ್ಲ ಆತ್ಮಗಳು ಹಾಗೆ ಇರುತ್ತೆ ಗುರುಗಳೇ. ಖಂಡಿತವಾಗಿಯೂ ಸರಿಯಾದ ಒಂದು ಸ್ಥಿತಿಗತಿಗಳನ್ನು ಹೇಳಿಕೊಡುವ ಗುರುಗಳಿದ್ದರೆ ಎಲ್ಲ ಆತ್ಮವೂ ಹಾಗೆ ಇರ್ತದೆ. ಹಾಗಿದ್ರೆ ಕೆಟ್ಟ ಆತ್ಮಗಳು ಏನಕ್ಕೆ ಇರ್ತಾ ಇತ್ತು? ಯಾವುದು ಕೆಟ್ಟ ಆತ್ಮಗಳು, ಕೆಟ್ಟ ಕೆಲಸ ಮಾಡೋರು. ನೋಡು, ಒಳ್ಳೆದು ಕೆಟ್ಟದು ಈ ಪ್ರಪಂಚ ಮೊದಲು ಸೃಷ್ಟಿಯಾದದ್ದು ಉಂಟಲ್ವಾ, ವಿಷ. ಈ ಪ್ರಪಂಚದಲ್ಲಿ ಮೊದಲು ಸೃಷ್ಟಿಯಾದ ವಿಚಾರ ವಿಷ. ಫಸ್ಟ್ ಸೃಷ್ಟಿಯಾದ್ದು ನೆಗೆಟಿವ್. ಅದಾದ ನಂತರ ಅದು ಹೋಗ್ತಾ 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 ಪಾಸಿಟಿವ್ ಆಗಿ ಸೃಷ್ಟಿ ಆದದ್ದು. ಅದನ್ನೇ ಹೇಳಿದ್ದು ಸಮುದ್ರ ಮಂಥನ, ಶಿವ ಹಲ ವಿಷ ಕುಡ್ದ ಅಂತೇಳಿ. ಶಿವ ವಿಷ ಕುಡ್ದ ಅಂತ ಹೇಳ್ತಾರೆ ಅಲ್ವಾ ಸಮುದ್ರ ಮಂಥನ ಮಾಡುವಾಗ. ಆಗ ಪಾರ್ವತಿ ಬಂದು ಹಿಡ್ಕೊಂಡ್ಲು ಅಂತ ಕತೆ ಪುರಾಣದಲ್ಲಿ. ವಿಷ್ಣು ಬರ್ತಾನೆ ವರಾಹ ರೂಪದಲ್ಲಿ, ಕೂರ್ಮ ರೂಪದಲ್ಲಿ ಅಲ್ವಾ. ವಿಷ್ಣು ಬರ್ತಾನೆ ಕೂರ್ಮ ರೂಪದಲ್ಲಿ, ಮತ್ತು ಮೋಹಿನಿ ಆಗ್ತದೆ, ರಾಕ್ಷಸರಿಗೆಲ್ಲ ವಿಷವನ್ನು ಕೊಡ್ತದೆ ಅಲ್ವಾ. ಇದು ಕಾನ್ಸೆಪ್ಟ್ ಏನು? ಮೊದಲು ವಿಷ ಬಂದಿದೆ, ರಹಸ್ಯವನ್ನೇ ಹೇಳ್ತಾ ಉಂಟು. ಎಲ್ಲರೂ ಅಮೃತ ಕುಡಿಯ ಒಬ್ಬ ವಿಷ ಕುಡಿಲಿಕ್ಕೆ ಬೇಕಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕಲ್ಲ, ಒಬ್ಬ ಸಾಯಲಿಕ್ಕೆ ರೆಡಿಯಾಗಿರ್ಬೇಕಲ್ಲ, ಅವನೇ ಶಿವ. ಮೊದಲು ಬಂದದ್ದು ವಿಷ. ಆ ವಿಷ ಹೋಗ್ತಾ 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 ಅಮೃತವಾಗಿ ಪರಿವರ್ತನೆ ಆಯಿತು. ಆಕ್ಸಿಜನ್ ಆಗಿ, ಪ್ಯೂರ್ ಆಕ್ಸಿಜನ್ ಆಗಿ ಪರಿವರ್ತನೆ ಆಯಿತು.
ಆಗ ಸೃಷ್ಟಿಯ ಮೂಲದಿಂದ ಬರಬೇಕಲ್ಲ ಎಲ್ಲ ವಿಚಾರವು. ಹ್ಮ್. ಹ್ಮ್. ಈಗ ಯಾವುದೇ ವಿಚಾರ ನಡಿಬೇಕಂದ್ರೆ ಪ್ಲಸ್ ಮೈನಸ್ ಬೇಕೇ ಅಲ್ವಾ? ಪ್ಲಸ್ ಮೈನಸ್ ಯಾವುದುಂಟು? ಹಾಂ, ಈಗ ಗಂಡು ದೇಹ ತಗೊಂಡ್ರು, ಹೆಣ್ಣಿನ ದೇಹ ತಗೊಂಡ್ರು, ಇಲ್ಲಿ ರೂಪ ಮಾತ್ರ ಬೇರೆ ಬೇರೆ, ಗಂಡು ಹೆಣ್ಣು ಅಂತ ಹೇಳುವ ವಿಚಾರ. ಹಾಂ, ಇಬ್ಬರ ದೇಹದಲ್ಲೂ ಎರಡು ಎನರ್ಜಿ ಇರಲೇಬೇಕಲ್ಲ. ಹಾಂ, ಫೆಮಿನಿನ್ ಎನರ್ಜಿ ಮತ್ತು ಮೆಸ್ಕುಲಿನ್ ಎನರ್ಜಿ ಅಂತೇಳಿ ಎರಡು ಎನರ್ಜಿ ಇದ್ದಿದ್ದಾನೆ ಒಂದು ದೇಹ ರೆಡಿಯಾಗೋದು. ಹೊರಗಿಂದ ಹೌದು. ನೋಡುವಾಗ ಅದು ಹೆಣ್ಣು, ಇದು ಹ್ಮ್. ಗಂಡು. ಹಾಂ, ಸತ್ಯ ಅಲ್ವಾ? ಹೌದು. ಹೊರಗಿಂದ ಹ್ಮ್. ನೋಡುವಾಗ ಅದೇ ಸ್ವಲ್ಪ ಒಳಗೆ ಹೋಗಿ ನೋಡಿದರೆ ಸೂಕ್ಷ್ಮ ಸೂಕ್ಷ್ಮ ಆಗ್ತಾ ನೋಡುವಾಗ ಹ್ಮ್. ದೇಹ ರೂಪವೇ ಇಲ್ಲ ಅಲ್ಲಿ. ಅಲ್ಲಿ ಕೇವಲ ಆತ್ಮ ವಿಚಾರ ಮಾತ್ರ ಇರ್ತದೆ. ಈ ಆತ್ಮ ಇದೆ ಅಲ್ವಾ, ಇದು ಏನು ಬೇಕದು ಮಾಡಿಯೇ ಮಾಡುತ್ತದೆ. ಅದು ರಾಜ, ಅದು ಯಾವುದು? ಆತ್ಮ, ಕಿಂಗ್. ಅದರ ಆರ್ಡ್ರೇ ನಡೆಯುವುದಿಲ್ಲ. ಇಲ್ಲಿ ನಾವು ನೆನೆಸೋದು ನಾವು ಮಾಡಿದೆವು ಅಂತೇಳಿ. ಈ ಮನಸ್ಸು ಎಂಬುದು ಉಂಟಲ್ಲ, ಮನಸ್ಸು, ಇವಳು ರಾಣಿ ಮನಸ್ಸು, ಇವಳು ಚಂಚಲೆ, ಇವಳು ಓಡ್ತಾನೆ ಇರ್ತಾಳೆ ಅವಳು ಯಾವುದೋ ಒಂದು ರೀತಿಯಲ್ಲಿ. ಹಿಂಗೆ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಹೇಗೆ ಇಟ್ಕೋಬೇಕು, ಧ್ಯಾನ ಮಾಡಬೇಕು ಅಂತ ನೀವು ಹೇಳೋದೇ ಇಲ್ಲ, ಹಾಂ ಮೆಡಿಟೇಷನ್ ಮಾಡಿ ಅಂತ ಹೇಳಲ್ಲ, ಹಾಂ ಯೋಗ ಮಾಡಿ ಅಂತ ಹೇಳಲ್ಲ, ಹಾಂ. ಮತ್ತೆ ಮನಸ್ಸನ್ನ ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು? ಮನಸ್ಸನ್ನು ನಿಯಂತ್ರಣ ಇಟ್ಟುಕೊಳ್ಳೋದು ಹೇಗೆ ಗೊತ್ತುಂಟಾ? ಒಬ್ಬ ಒಳ್ಳೆ ನಾನ್ ವೆಜ್ ಊಟ ಮಾಡ್ತಾನೆ, ಹ್ಮ್. ಒಬ್ಬ ಇನ್ನೊಬ್ಬ ಒಳ್ಳೆ ಡ್ರಿಂಕ್ಸ್ ಮಾಡ್ತಾನೆ. ಹೀಗೆ ಒಬ್ಬೊಬ್ಬರಿಗೆ ಒಂದು ಹ್ಯಾಬಿಟ್ ಇದೆ, ಗೊತ್ತಾಗ್ತದ? ನಾನ್ ವೆಜ್ ಊಟ ಮಾಡಿದ್ರೆ ಫುಲ್ಲು ನಾನ್ ವೆಜ್ 24 hours ಊಟ ಮಾಡಿಸ್ತಾನೆ ಇರೋದು. ಊಟ ಮಾಡು ಊಟ ಮಾಡು ಊಟ ಮಾಡು ಅಂತ. ಒಂದು ದಿನ ಅವ ಹೇಳ್ತಾನೆ ನನಗೆ ಬೇಡ ಇದು ಅಂತೇಳಿ. ಒಬ್ಬ ಕುಡಿತಾನೆ, ಒಳ್ಳೆ ಕುಡಿಸಿಬಿಡ್ಬೇಕು, ಗಮ್ಮತ್ತು ಕುಡಿಸಿಬಿಡ್ಬೇಕು, ಎಷ್ಟು ಕುಡಿತಾನೆ ಅಷ್ಟು ಕುಡಿಲಿ ಅಂತೇಳಿ. ಬೇಡವೇ ಬೇಡ ನನಗೆ ಅಂತೇಳಿ ಹೇಳ್ತಾನೆ ನಾವು. ಹೇಳೋದು ಅರ್ಥ ಆಯ್ತಾ? ಅಂದರೆ ಅವರವರ ಆಸೆಯನ್ನು, ಅವರವರ ಮನೋಕಾಮನೆ ಏನು ಬೇಕಾದಿರ್ಬೋದು, ಅರ್ಥ ಆಯ್ತಾ ಅಲ್ವಾ? ಒಂದು ಮನೆ ಕಟ್ಟಬೇಕು, ಒಂದು ಬಿಲ್ಡಿಂಗ್ ಕಟ್ಟಬೇಕು, ಇನ್ನು ಮಕ್ಕಳನ್ನು ಡಾಕ್ಟ್ರ್ ಓದಿಸಬೇಕು, ಎಲ್ಲ ಅವರವರ ಮನಸ್ಸಿನ ವಿಚಾರಗಳ ಆಸೆಗಳೆಲ್ಲ ಸಾವಿರಾರು ವಿಚಾರಗಳಿರ್ತದೆ ಅಲ್ವಾ? ಇದನ್ನೆಲ್ಲ ಯಾರೊಬ್ಬ ಪರಿಪೂರ್ಣವಾಗಿ ಮುಗಿಸ್ತಾನೋ ಅವನಿಂದ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ. ಧ್ಯಾನ ಮಾಡಿ ಯೋಗ ಮಾಡಿ ಎಲ್ಲ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಆಗುವುದಿಲ್ಲ. ಅದು ಈಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ಆಗೋದಿಲ್ಲ. ಪುರಾಣದ ವಿಚಾರ ಮಾತಾಡೋದು ಬೇಡ. ಆಗ ಎಲ್ಲರೂ ಚೆನ್ನಾಗಿದ್ದರು, ಪ್ರಕೃತಿ ಚೆನ್ನಾಗಿತ್ತು, ಎಲ್ಲವೂ ಚೆನ್ನಾಗಿತ್ತು. ನಾವು ಈಗಿನ ವಿಚಾರ ಮಾತಾಡೋ ಪ್ರೆಸೆಂಟ್ ವಿಚಾರವನ್ನು ಕಾಲಕ್ಕೆ ತಕ್ಕವಾಗಿ, ಕಾಲಕ್ಕೆ ತಕ್ಕಂತೆ, ಕಾಲಕ್ಕೆ ತಕ್ಕವಾಗಿ ಎಲ್ಲ ವಿಚಾರಗಳು ಪರಿವರ್ತನೆ ಆಗ್ತದೆ. ಆಗ ಈಗ ಮಾತನಾಡುವ ವಿಚಾರ ಪ್ರೆಸೆಂಟ್ ವಿಚಾರ, ಇದಕ್ಕೆ ಏನು ಬೇಕದು ಮಾತ್ರ ಮಾತಾಡುವ. ಹೇಳೋದಾಗ್ತದ? 1000 ವರ್ಷಗಳ ಹಿಂದಿನ ವಿಷಯ ಈಗ ಸಲ್ಲೋದಿಲ್ಲ. ಇದ್ದದ್ದಂತೂ ಸತ್ಯವೇ, ಧ್ಯಾನ ಎಂಬುದು ಸತ್ಯವೇ, ಯೋಗ ಎಂಬುದು ಸತ್ಯವೇ, ಎಲ್ಲವೂ ಸತ್ಯವೇ. ಆದರೆ ಈಗ ಯಾರಿಗೂ ಸಲ್ಲುವುದಿಲ್ಲ ಅಂತ ಹೇಳೋದು ಕಾರಣ ಏನು ಗೊತ್ತುಂಟಾ? ಈಗ ಮನುಷ್ಯ ಗಾಳಿಯಲ್ಲಿ ಜೀವನ ಮಾಡ್ತಾ ಇದ್ದಾನೆ ಅಲ್ವಾ? ಮನುಷ್ಯ ಗಾಳಿಯಲ್ಲಿ ಜೀವನ ಮಾಡುವ ಕಾರಣದಲ್ಲಿ ಇದು ಓಟ ಕಷ್ಟ ಆಗೋದು ಅಲ್ವಾ? ಮನುಷ್ಯ ಗಾಳಿಯಲ್ಲಿ ಜೀವನ ಮಾಡುವ ಕಾರಣದಲ್ಲಿ ಇದೊಂದು ಕಾರ್ಯಕ್ರಮವಾಗೋದು. ಕರ್ನಾಟಕ ಜನತೆ ನೋಡಲಿಕ್ಕೆ ಅವರವರ ಮನೆಯಲ್ಲಿ ಅವರವರ ಸ್ಥಿತಿಗತಿಗಳಲ್ಲಿ ಎಲ್ಲಿ ಬೇಕಾದಲ್ಲಿ ನೋಡ್ಬೋದು ಇದನ್ನು.
ಆಗ ಮನುಷ್ಯ ಗಾಳಿಲಿ ಜೀವನ ಮಾಡೋ ಸ್ಥಿತಿ ಇಲ್ಲ. ಆಗ ಮನುಷ್ಯ ಅಲ್ಲಿಗೆ ಬಂದು ಮುಟ್ಟಿದ, ಮನುಷ್ಯನ ಬುದ್ಧಿಯನ್ನು ಇಟ್ಟು 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 ಅಲ್ಲಿಗೆ ಬಂದು ಮುಟ್ಟಿದ. ಆಗ ಇವನ ಎನರ್ಜಿ ಎಲ್ಲ ಹೋಗ್ತಾನೆ ಉಂಟು. ಇಲ್ಲಿ ಯಾವುದೋ ಒಂದು ರೀತಿಯಲ್ಲಿ ವೇಗವಾಗಿ ಹೋಗ್ತಾ ಉಂಟು ಇವನು. ಸತ್ಯಸ್ಥಿತಿ ಹೇಳೋದು, ಒಂದು ವಾಟ್ಸಪ್ಪಲ್ಲಿ ಫೋಟೋ ತೆಗೆದ್ರೆ ಟಕ್ಕಂತ ಕಳಿಸಿದ್ರೆ ಇನ್ನೊಬ್ಬನಿಗೆ ಹೋಗ್ತದೆ, ಅಮೆರಿಕದಲ್ಲಿ ಹೋಗ್ತದೆ, ಆ ಸೆಕೆಂಡಲ್ಲಿ ನೋಡ್ತಾನೆ ಒಬ್ಬ, ನಾನು ವಿಡಿಯೋ ಕಾಲು ಮಾತಾಡ್ತಾನೆ, ಎಲ್ಲವೂ ಮಾಡ್ತಾನೆ. ಭಾಳ ಖುಷಿ ಆಗ್ತದೆ, ಸಂತೋಷ ಆಗ್ತದೆ ಅಲ್ವಾ, ತೃಪ್ತಿ ಆಗ್ತದೆ. ಇಲ್ಲಿ ಇವನ ಎನರ್ಜಿ ಎಷ್ಟು ಲಾಸ್ ಆದ ಗೊತ್ತುಂಟ, ಎಷ್ಟು ಇವ ಕಳ್ಕೊಂಡ ಗೊತ್ತುಂಟ. ಇದು ಗೊತ್ತಾಗೋದಿಲ್ಲ. ಈಗ ಗಾಳಿಯಲ್ಲಿ ಜೀವನ ಮಾಡೋ ಕಾರಣ ಹೇಳೋದು, ಈಗ ಧ್ಯಾನ ಯೋಗ ಈ ವಿಚಾರಗಳೆಲ್ಲ ನಡೆಯುವುದಿಲ್ಲಪ್ಪ. ಟೆಕ್ನಾಲಜಿ, ಪ್ರಪಂಚ ಶಕ್ತಿ ಎಂಬುದು ನಿಮ್ಮನ್ನು ಮುಟ್ಟುವುದಿಲ್ಲ. ಮುಂಚೆ ಪ್ರಪಂಚ ಶಕ್ತಿಗೆ ಯಾವುದೇ ಅಡೆತಡೆಗಳಿಲ್ಲ ಇತ್ತು. ಪ್ರಪಂಚ ಶಕ್ತಿ ಮುಟ್ಟುವುದಿಲ್ಲ ಅಂತ ಹೇಳಿದರೆ, ಒಂದು ಟೆಕ್ನಾಲಜಿ ಇರುವ ಸ್ಥಳದಲ್ಲಿ, ದೊಡ್ಡ ಸಿಟಿಯಲ್ಲಿ, ದೊಡ್ಡ ದೊಡ್ಡ ವಿಚಾರ, ದೊಡ್ಡ ದೊಡ್ಡ ಸಿಟಿಗಳು ಇರುವ ಸ್ಥಳದಲ್ಲಿ ಸಣ್ಣ ಸಣ್ಣ ಪಕ್ಷಿಗಳು ಓಡಾಡೋದಿಲ್ಲ, ಅದರ ಸಂತತಿ ಇಲ್ಲ. ಹಳ್ಳಿ ಪ್ರದೇಶದಲ್ಲಿ, ಗ್ರಾಮದಲ್ಲಿ, ಸಿಟಿ ಬಿಟ್ಟು ದೂರದಲ್ಲಿ ಇರುವ ಸ್ಥಳದಲ್ಲಿ ಆ ಪಕ್ಷಿಗಳನ್ನೆಲ್ಲ ಈಗ ನೋಡ್ಬೋದು. ಸಣ್ಣ ಸಣ್ಣ ಗುಬ್ಬಚ್ಚಿ ಅಂತ ಪಕ್ಷಿಗಳೆಲ್ಲ. ಪಕ್ಷಿಗಳಿಗೆ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಏನರ್ಥ? ಇದು ವಾತಾವರಣ ಸರಿ ಇಲ್ಲ ಅಂತ ಸೈನ್ಸ್ ಒಪ್ತದಲ್ಲ, ಸೈನ್ಸ್ ಪ್ರೂಫ್ ಮಾಡಿದಲ್ಲ. ಸೈನ್ಸ್ ಪ್ರೂಫ್ ಮಾಡಿದಕ್ಕೆ ಏನರ್ಥ? ಈಗ ಟೆಕ್ನಾಲಜಿ ಯುಗದಲ್ಲಿ ಪ್ರಪಂಚ ಶಕ್ತಿ ಎಂಬುದು ಮನುಷ್ಯನನ್ನು ಮುಟ್ಟುವುದಿಲ್ಲ. ಇದರ ಗಾಳಿಯ ಜೀವನ ಮಾಡ್ತಾ ಇದ್ದಾರೆ. ಪರಿಪೂರ್ಣವಾಗಿ ಇಲ್ಲಿ ವ್ಯಾಪಿಸಿದೆ ಒಂದು ಹಂತದವರೆಗೆ ಇದು ನೆಟ್ವರ್ಕ್. ಗುರುಗಳೇ, ಗಾಳಿಯ ಜೀವನ ಅಂದ್ರೆ ಗಾಳಿಯ ಜೀವನ ಅಂದ್ರೆ ಅದುವೇ. ಇಲ್ಲಿ ಇದ್ದವರನ್ನು ಅಮೆರಿಕದಲ್ಲಿ ನೋಡುದು, ಟೆಕ್ನಾಲಜಿ. ಗಾಳಿಯ ಜೀವನ ಇಲ್ಲಿ ಇದ್ದವರನ್ನು ಅಮೆರಿಕದಲ್ಲಿ ನೋಡುದಿಲ್ವಾ? ಅಷ್ಟು ಸ್ವಲ್ಪ ನೋಡ್ಲಿಕ್ಕೆ ಆಗ್ತದೆ? ಅಮೆರಿಕದಾಗ ಹೋಗ್ಲಿಕ್ಕೆ ಆಗ್ತದ? ರಿಯಲ್ ಆಗಿ ಹೋಗ್ಲಿಕ್ಕೆ ಆಗ್ತದ? ಪ್ರೆಸೆಂಟ್ ಇವಾಗಲೇ ಹೋಗ್ಬೇಕು ಅಂದ್ರೆ ಹೋಗಕ್ಕಾಗೋದಿಲ್ಲ. ಗಾಳಿಯ ಜೀವನ, ಮನಸ್ಸಿನ ಜೀವನ, ಆಸೆಯ ಜೀವನ, ಏನು ಬೇಕಾದ್ರೆ ಹೇಳ್ಬೋದು. ಹಿರಿಯರು ಋಷಿಮುನಿಗಳು ಹೇಳಿದ್ದು ಗಾಳಿಯ ಜೀವನ ಅಂತ ಇದಕ್ಕೆ ಹೆಸರಿಟ್ಟದ್ದು ಅವರ ಆಡು ಭಾಷೆಯಲ್ಲಿ. ಅವನ ಬುದ್ಧಿಯಲ್ಲಿ ಅದಕ್ಕೆ ಏನು ಬೇಕಾದ್ರೆ ಹೇಳ್ಬೋದು. ಇದು ಆಡು ಭಾಷೆಯಲ್ಲಿ ಹೇಳುವ ವಿಷಯ. ಆಗ ಈಗಿನ ಕಾಲದಲ್ಲಿ ಹೇಗೆ ನೀವು ಧ್ಯಾನ ಮಾಡೋದು? ನಿಮ್ಮನ್ನು ಮುಟ್ಲಿಕ್ಕೆ ನೀವು ಎಂಥದ್ದು ಮಾಡಿದ್ರು ನಿಮ್ಮ ಒಂದು ಶಕ್ತಿ ಒಂದು ಮೇಲೆ ಹೋಯ್ತು ಅಂತ ಇಟ್ಟುಕೊಳ್ಳುವ, ಉದಾಹರಣೆ ಹೇಳೋದು ನಾನು, ಮೇಲೆ ಹೋಯ್ತು ಅಂತ ಇಟ್ಟುಕೊಳ್ಳುವ, ಇಲ್ಲಿದು ಕೆಳಗೆ ಬರಿಸ್ತಾ ಇರ್ತದೆ. ಎಷ್ಟು ಮೇಲೆ ಅವ್ರಿಗೆ ಇದು ಬಿಡುವುದಿಲ್ಲ. ಇದು ಅಷ್ಟು ಎತ್ತರಕ್ಕೆ ಬೆಳೆದಿದೆ ಇದು. ನಮ್ಮ ಎನರ್ಜಿಗಳು, ನಮ್ಮ ಸೋಲುಗಳು ಅದನ್ನು ದಾಟಿಯೆಲ್ಲ ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ. ಅದು ತಡೀತದದು. ಧ್ಯಾನ ಎಲ್ಲ ಮಾಡಿದ್ರೆ ತಮ್ಮ ಸೋಲು ಇನ್ನೊಂದು ಸೋಲಿಗೆ ಕನೆಕ್ಟ್ ಆಗಬೇಕು. ಆ ಧ್ಯಾನಲ್ಲಿ ಈಗ ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ಎಷ್ಟೋ ಜನದ ಲೈಫ್ ಸ್ಟೈಲ್ನ ತಗೊಂಡ್ರೆ, ಇವತ್ತಿನ ಪೀಳಿಗೆನ ತಗೊಂಡ್ರೆ, ಡಿಪ್ರೆಷನ್ಸಲ್ಲಿ ಇರ್ತೀವಿ, ವರ್ಕ್ ಪ್ರೆಷರ್ಸಲ್ಲಿ ಇರ್ತೀವಿ, ಇದೇ ರುಟೀನ್ ಆಗ್ತಾ ಇರುತ್ತೆ. ಇದ್ರ ಮಧ್ಯ ನಮ್ಮ ಮೈಂಡ್ ಸೆಟ್ನ ಪೀಸ್ಫುಲ್ಲಾಗಿ ಇಟ್ಕೊಳ್ಳೋಕ್ಕೆ ನಮಗೆ ಧ್ಯಾನ ಬೇಕು, ಮತ್ತು ನನ್ನ ಬಾಡಿನ ನೀಟಾಗಿ ಇಟ್ಕೊಳ್ಳೋಕ್ಕೆ ನನಗೆ ಯೋಗ ಬೇಕು. ಒಂದು ವಿಷಯ ಹೇಳ್ತೇನೆ ಕೇಳು. ಎಷ್ಟರ ಮಟ್ಟಿಗೆ ಸತ್ಯವೋ ಎಷ್ಟರ ಮಟ್ಟಿಗೆ ಸುಳ್ಳು ನನಗೆ ಗೊತ್ತಿಲ್ಲ. ನಾನೊಂದು ಫೋನ್ನಲ್ಲಿ ನೋಡಿದಂಥ ವಿಚಾರ. ತುಂಬ ಫೇಮಸ್ ವ್ಯಕ್ತಿಗಳು, ಎಂಥದ್ದು ಬಾಡಿ ಬಿಲ್ಡರ್, ಎಂಥ ರೆಸ್ಲಿಂಗ್ ಅದು ಇದು ಎಲ್ಲ ಮಾಡುವವರು, ಇವತ್ತು ಅವರ ಸ್ಥಿತಿ ಉಂಟಲ್ಲ, ನಡಿಲಿಕ್ಕಾಗೋದಿಲ್ಲ, ಕೂತುಕೊಳ್ಳಲಿಕ್ಕಾಗೋದಿಲ್ಲ, ನಿಂತುಕೊಳ್ಳಲಿಕ್ಕಾಗೋದಿಲ್ಲ. ಒಂದು ಕಾಲದಲ್ಲಿ ಅವರು ಎಲ್ಲರಿಗೂ ಬೇಕಾದವರು. ಇದು ಸತ್ಯ ಹೇಳೋದು. ಈಗ ಫೋನ್ ಮಾಡುವಾಗ ಸಿಕ್ಕಿದಂಥ ವಿಚಾರ ಬಾಡಿ ಫಿಲ್ಟರ್. ಸ್ವಲ್ಪ ಖುಷಿ ಆಯಿತು, ಬಾಡಿ ಫಿಲ್ಟರ್ ಎಂತಪ್ಪ ವಿಷಯ ನೋಡಿಬಿಡುವ ಅಂತ. ನೋಡುವಾಗ ಅದು ಅದರ ಒಳಗಿನ ಹಿಸ್ಟ್ರಿ ಎಲ್ಲ ಬಂತು. ಸುಮ್ಮನೆ ಹಾಕಲಿಕ್ಕಿಲ್ಲ, ಕೇಳಿದ್ದೆ 2-3 ಜನರ ಹತ್ರ, ಇದು ಒರಿಜಿನಲ್ಲ ಡೂಪ್ಲಿಕೇಟ್ ಅಲ್ಲ ಈಗಿನ ಸ್ಪೆಷಲ್ ಎಲ್ಲ ಉಂಟಲ್ಲ, ಎಂತ ಇದು ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ.
ಇಲ್ಲ ಇದು ಒರಿಜಿನಲ್ ನಿಜವಾಗಿ ಆದ ವಿಚಾರ ಅಂತ ಹೇಳೋದು ವಿಷಯ. ಈಗಿನ ಸ್ಟ್ರೆಸ್ ಮತ್ತೆಂಥದ್ದು, ಈಗಿನ ಆ್ಯಂಗ್ಸೈಟಿ, ಈಗಿನೆಲ್ಲ ವ್ಯಾಧಿಗಳು ಮತ್ತು ಈಗಿನ ಕೆಲವೆಲ್ಲ ವಿಚಾರಗಳು, ದೇಹ ಚೆನ್ನಾಗಿರಬೇಕು ಅಂತೆಲ್ಲ ಏನೆಲ್ಲ ಮಾಡಿಕೊಳ್ತಾರೆ, ದೇಹ ಚೆನ್ನಾಗಿರಬೇಕು ಅಂತ ಏನೆಲ್ಲ ಮಾಡಿಕೊಳ್ತಾರೋ ಅವ್ರ ದೇಹ ತನಿಗೆ ಹಾಳಾಗಿ ಹೋಗ್ತದೆ. ಮತ್ತೆ ಸತ್ಯ ವಿಷಯ. ಹೇಗಿರ್ಬೇಕು ಗುರುಗಳೇ ನಿಮ್ಮ ಪ್ರಕಾರ? ಹಾಂ ಹೇಗಿರ್ಬೇಕು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಹ್ಮ್. ಈಗಿನ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಹ್ಮ್. ಧ್ಯಾನ ಮಾಡೋದು, ಯೋಗ ಮಾಡೋದು ಎಲ್ಲರಿಗೂ ಒಂದು ರಿಲ್ಯಾಕ್ಸ್ ಆಗ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಕಾರಣ ಏನು ಗೊತ್ತುಂಟ? ಶಾರೀರಿಕ ಕ್ರಿಯೆ ಇಲ್ಲ. ಶಾರೀರಿಕ ಕ್ರಿಯೆ ಇಲ್ಲ. ನಿಮಗೆ ನ್ಯಾಚುರಲ್ ಆಗಿ ಭಗವಂತ ಮಾಡಲಿಕ್ಕೆ ಹೇಳಿದ್ದಾನೆ, ಹೀಗೆ ಕೂತುಕೋ ಅಂತ ಹೇಳಿ. ಒಂದು ವಿಷಯ ಸೂಕ್ಷ್ಮವಾಗಿ ತಗೊಳ್ಳುವ, ಇದು ನಾನು ಹೇಳುವಾಗ ತಪ್ಪಾಗಿ ಕಾಣಬಹುದು, ಆದರೆ ನಾನು ಹೇಳೋದು ಸತ್ಯ. ಒಂದು ಮಲ ವಿಸರ್ಜನೆ ಮಾಡಲಿಕ್ಕೆ ಕೂತ್ಕೊಳ್ಳೋ ಕ್ರಮ ಇದೆ, ಇದೇ ರೀತಿ ಕೂತ್ಕೊಳ್ಬೇಕು ಅಂತೇಳಿ. ಕುಕ್ಕುಟಾಸನ ಅಂತ ಹೆಸರು ಅದಕ್ಕೆ. ಕುಕ್ಕುಟಾಸನ ಕುಕ್ಕುಟಾಸನ. ಅಲ್ವಾ? ಆ ಆಸನದಲ್ಲಿ ಕೂತ್ಕೊಂಡು ಮಲ ವಿಸರ್ಜನೆ ಮಾಡಿದರೆ ಹೊಟ್ಟೆಲಿರೋ ರೋಗಗಳೆಲ್ಲ ಕಮ್ಮಿ ಆಗ್ತದೆ, ಮಲ ವಿಸರ್ಜನೆ ಚೆನ್ನಾಗಿ ಆಗ್ತದೆ, ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ, ಆ ವ್ಯಕ್ತಿ ಆರೋಗ್ಯವಾಗಿರ್ತಾನೆ ಅಂತೇಳಿ ನಮ್ಮ ಹಿರಿಯರು ಹೇಳಿದಂಥ ವಿಚಾರ. ಹೀಗಾಗಿ ಉಂಟಾ, ಈ ಕೆಳಗೆ ಕೂತ್ಕೊಳ್ಳುವಾಗ ಕಾಲು ನೋವು ಬರ್ತದೆ, ಮಂಡಿ ನೋವು ಬರ್ತದೆ, ಸಾವಿರ ವಿಚಾರಗಳು ಬರ್ತದೆ. ಸತ್ಯ ಅಲ್ವಾ? ಹಾಂ. ಹೇಗಿರಬೇಕು ಅಂತ ಕೇಳಿದರೆ, ಅಂದ್ರೆ ಹೋಲ್ಡ್ ಇಸ್ ಗೋಲ್ಡ್ ಅನ್ನೋ ಥರ ಮತ್ತೆ ಅದೇ ಹಳೆ ಪದ್ಧತಿನ ಖಂಡಿತವಾಗಿ ಮಾಡ್ಕೊಂಡು ಹೋಗ್ಬೇಕಾ ಹೋಗ್ತಾ ನಾವು? ಹೋಗ್ತಾ ಹೋಗ್ತಾ ಅಲ್ಲಿಗೆ ಬಂದು ಮುಟ್ಟುದು, ಹಳೆಯ ಪದ್ಧತಿಗೆ ಬಂದು ಮುಟ್ಟುದು. ಹೋಗ್ತಾ 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 ಹಳೆಯ ಪದ್ಧತಿಗೆ ಬಂದು ಮುಟ್ಟುದು. ಇದಂತೂ ಸತ್ಯ, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಂತ ಕೇಳಿದ್ದು ಪ್ರಶ್ನೆ ಅಂತ ಕೇಳಿದ್ರಿ ನೀವು? ಅದೇ ಈಗಿನ ಲೈಫ್ ಟೈಮಲ್ಲಿ ಯೋಗ ಮತ್ತು ಮೆಡಿಟೇಷನ್ ಏನೂ ಮಾಡ್ದಲ್ಲ ಹೇಗೆ ಬದುಕಬೇಕು? ಹೇಗೆ ಬದುಕಬೇಕು? ಬರೋದನ್ನು ಸ್ವೀಕಾರ ಮಾಡಿಕೊಂಡು ಸಂತೋಷದಿಂದ ಬದುಕಬೇಕು. ಈ ಕ್ಷಣ ನಮ್ಮದು ಅಂತ ತಿಳಿದು ಬದುಕಬೇಕು. ಈ ಕ್ಷಣ ನಮ್ಮದು. ಈ ಕ್ಷಣ ನಮ್ಮದು ಅಂತ ಅಂದರೆ ಮತ್ತೆ ನಾಳೆ, ಈ ಕ್ಷಣ ಕಳೆದ ಮೇಲೆ ನಾಳೆ ಭವಿಷ್ಯದ ನೀವು ಚಿಂತೆ. ಇಲ್ಲಲ್ಲ, ನಾಳೆ ನೀವು ಇದ್ದರೆ ಖಂಡಿತವಾಗಿಯೂ ನಿಮಗೇನು ಬೇಕಾದ್ದು ಕೊಟ್ಟಿರ್ತಾನೆ. ಇವತ್ತು ಕೊಟ್ಟವರಿಗೆ ನಾಳೆ ಕೊಡಲಿಕ್ಕೆ ಗೊತ್ತುಂಟು, ಆದರೆ ನಾಳೆ ಎಂಬುದು ಕೇವಲ ಒಂದು ಆಸೆ, ಇವತ್ತು ಎಂಬುದು ಸತ್ಯ. ನಾಳೆಯನ್ನು ಆಸೆಯಿಂದಾಗಿ ಇವತ್ತಿನ ಸತ್ಯವನ್ನು ಕಳೆದುಕೊಳ್ತೇವೆ. ನಾಳೆ ಅಂದರೆ ನಾಳೆ ಅಂತೇಳಿ ಅಲ್ಲ, ಈ ಕ್ಷಣದಲ್ಲಿ ನಿನ್ನಲ್ಲಿ ಇಂಥ ಒಂದು ಭಾವನೆ ಬಂದರೆ ಮುಂದಿನ ಕ್ಷಣಕ್ಕೆ ಹೋಗ್ತದೆ, ಮುಂದಿನ ಕ್ಷಣದಿಂದ ಮುಂದಿನ ಕ್ಷಣ ಹೋಗಿ ಅದೊಂದು ನಿಮಿಷ ಆಗಿ, ಒಂದು ಗಂಟೆಯಾಗಿ, ಒಂದು ದಿನವಾಗಿ, ಹಲವು ದಿನಗಳಾಗಿ ಪರಿವರ್ತನೆ ಆಗ್ಬೋದು. ಆ ಕ್ಷಣ ಮುಖ್ಯ ಅಂತ ಹೇಳೋದು. ಒಳ್ಳೆಯದು ಮಾಡಲಿಕ್ಕೆ ಕೆಟ್ಟದ್ದು ಮಾಡಲಿಕ್ಕೆ ಆ ಕ್ಷಣ ಮುಖ್ಯ. ಆ ಕ್ಷಣವನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳೋದು. ಒಬ್ಬರ ಹತ್ರ ಮಾತಾಡ್ತೀರಿ, ಫ್ರೆಂಡ್ ಹತ್ರ ಏನೋ ಒಂದು ವಿಚಾರ ಮಾತಾಡ್ತೀರಿ, ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಪ್ರಪಂಚದ ಒಳಿತಿಗಾಗಿ ಮಾತಾಡಿ, ನಿಮ್ಮ ಮಾತನ್ನು ಪ್ರಕೃತಿ ಸ್ವೀಕಾರ ಮಾಡ್ತದೆ. ಪ್ರಪಂಚದ ಒಳಿತಿಗೆ ಬೇಕಾಗಿ ಮಾತಾಡಿ, ನಿಮ್ಮ ಮಾತನ್ನು ಪ್ರಕೃತಿ ಸ್ವೀಕಾರ ಮಾಡ್ತದೆ. ಇದಂತೂ ಸತ್ಯ. ನೀವು ಜ್ಞಾನಿಗಳು ಒಂದು ಶೂನ್ಯಾವಸ್ಥೆಗೆ ತಲುಪಿಡ್ತೀರ ಗುರುದೇವ. ಸೊ ನಾವು ಸಾಮಾನ್ಯ ಜನರು, ಸಾಮಾನ್ಯ ಮನುಷ್ಯರು ಈ ಕ್ಷಣಕ್ಕೆ ಬದುಕಬೇಕು ಅಂತ ಹೇಳಿದ್ರೆ, ಈ ಕ್ಷಣ ತಿಂತೀವಿ, ಎಲ್ಲ ಮುಗಿಯುತ್ತೆ, ಇವತ್ತಿನ ದಿನ ಇನ್ನೊಂದು ದಿನ ಕೆಲಸ ಎಲ್ಲ ಮುಗಿಸ್ಕೊಳ್ತೀವಿ, ಇವತ್ತಿಂದು ಈ ಕ್ಷಣ 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 ಅಂತ. ಸೊ ಮತ್ತೆ ನಾಳೆ ಬೆಳಗ್ಗೆ ಆದರೆ ನಮಗೆ ಮಕ್ಕಳಿರ್ತಾರೆ, ಮರಿ ಇರ್ತಾರೆ, ಒಂದು ಫ್ಯಾಮಿಲಿ ಇರ್ತಾರೆ, ತಂದೆ ತಾಯಿ ಇರ್ತಾರೆ. ಹಾಗಿದ್ರೆ ನಾಳೆ ಬಗ್ಗೆ ಯೋಚನೆ ಮಾಡ್ದಲೇ ಬದುಕೋದು ಹೇಗೆ? ಇಲ್ಲಿ ಯಾರು ಯಾವುದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಇದು ಸತ್ಯ. ಇಲ್ಲಿ ಏನಾಗಬೇಕು ಅದಾಗ್ತಾ ಉಂಟು. ಆ ಕ್ಷಣಕ್ಕೆ ಯಾವ ಯೋಚನೆ ಬೇಕು, ಅವನ ಕರ್ಮಕ್ಕೆ ತಕ್ಕಂತೆ, ಅವನ ಋಣಕ್ಕೆ ತಕ್ಕಂತೆ ಏನು ಬೇಕು ಆ ಒಂದು ಯೋಚನೆ ಅವನಿಗೆ ಹೋಗ್ತದೆ, ಒಂದು ಬುದ್ಧಿ ಉಳಿತದೆ. ಒಬ್ಬ ಕೂಲಿ ಕೆಲಸ ಮಾಡುವವನು ಹೆಂಡತಿಯನ್ನು ಸಾಕ್ತಾನೆ, ಮಕ್ಕಳನ್ನು ಸಾಕ್ತಾನೆ ಅಲ್ವಾ? ಒಬ್ಬ ಮಧ್ಯಮ ವರ್ಗದಲ್ಲಿದ್ದವನು ಸಾಕ್ತಾನೆ, ಅದೇ ಒಬ್ಬ ಶ್ರೀಮಂತನು ಸಾಕ್ತಾನೆ. ಆದರೆ ಮೂವರು ಸಾಕುದು ಯಾರನ್ನು? ಹೆಂಡತಿ ಮಕ್ಕಳನ್ನು. ಹೌದು. ಆಯಾಯ ಕರ್ಮಕ್ಕೆ ತಕ್ಕಂತೆ, ಆಯಾಯ ಋಣಕ್ಕೆ ತಕ್ಕಂತೆ ಭಗವಂತ ಏನು ಬೇಕು ಅದನ್ನು ಮಾಡಿಟ್ಟಿದ್ದಾನೆ. ಹೇಳೋದಾಯ್ತಾ? ಉತ್ತರ ಸಿಕ್ಕಿತಾ? ನಿಮ್ಮ ಕರ್ಮಕ್ಕೆ ತಕ್ಕ ಹಾಗೆ ನಿಮ್ಮನ್ನಲ್ಲ, ಒಟ್ಟಿನಲ್ಲಿ ಹೇಳೋದು ಅಮ್ಮಂದರು, ಮದುವೆ ಆದವರನ್ನು ಎಲ್ಲ ಒಂದು ಕರ್ಮ ಋಣದಲ್ಲಿ ಇಟ್ಟಿದ್ದಾನೆ ಭಗವಂತ.
ಅದು ನಿಮ್ಮ ರಿಯಲ್ ಲೈಫ್, ಅದು ನಿಮ್ಮ ರಿಯಲ್ ಜನ್ಮದ ವಿಷಯ. ಆದ್ರೆ ಅದನ್ನು ನಂಬಿಕೆ ನೀವು ಇಲ್ಲ. ಅನುಭವಿಸಿ ಮುಗಿಸಬೇಕು. ಹ್ಮ್. ಅದು ಮುಗಿಸಿ ಅದರಿಂದ ನೀವು ಋಣಮುಕ್ತರಾಗಬೇಕು. ಅದರಿಂದ ಯಾವಾಗ ನೀವು ಋಣಮುಕ್ತರಾಗ್ತೀರಿ ಆವಾಗ ಭಗವಂತ ಈ ಋಣ ಮುಗೀತಪ್ಪ, ಇನ್ನೊಂದು ಋಣಕ್ಕೆ ಕಳಿಸ್ತಾನ. ಒಂದು ಲೆಕ್ಕಾಚಾರವನ್ನೇ ಮುಗಿಸ್ತಿಲ್ಲ ಅಲ್ವಾ? ಆ ಲೆಕ್ಕಾಚಾರವನ್ನು ಮುಗಿಸಬೇಕು. ಆ ಲೆಕ್ಕಾಚಾರವನ್ನು ಮುಗಿಸಿದ್ರೆ ಎಲ್ಲದಕ್ಕೂ ಒಂದು ಉತ್ತರ ಸಿಗ್ತದೆ. ಇಲ್ಲಿ ನಮ್ಮ ಲೆಕ್ಕಾಚಾರ ಎಷ್ಟು ಉಂಟಂತಾನೆ ಗೊತ್ತಿಲ್ಲಲ್ಲ. ಭಗವಂತ ಹೇಳ್ತಾ ಇರ್ತಾರೆ, ಇನ್ನು ಕೊಡ್ಲಿಕ್ಕೆ ಉಂಟು, ಇನ್ನು ಕೊಡ್ಲಿಕ್ಕೆ ಉಂಟು, ಇನ್ನು ಕೊಡ್ಲಿಕ್ಕೆ ಉಂಟು ಅಂತಾನೆ. ತಿರುಪತಿ ವೆಂಕಟರಮಣ್ಣಗೆ ಎಷ್ಟು ಕೊಟ್ಟರೂ ಸಾಕಾಗೋದಿಲ್ಲ ಅವರಿಗೆ. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅಂತ ಕೇಳ್ತಾನೆ ಇದ್ದಾನೆ ಅಲ್ವಾ? ಇದೆಲ್ಲ ನಾವು ಮಾತಾಡಬಹುದು. ಆದರೆ ಶೂನ್ಯಾವಸ್ಥೆಯಲ್ಲಿದ್ದೀರಿ ನೀವು, ನಾವು ಸಂಸಾರಿಗಳು, ಹಾಗೆ ಹೀಗೆ ಅಂತ ನೀವು ಹೇಳ್ತೀರಿ. ಅದು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶೂನ್ಯಾವಸ್ಥೆಯಲ್ಲಿದ್ದೆವೋ ಅಲ್ಲ, ಯಾವ ಅವಸ್ಥೆಯಲ್ಲಿ ಇದ್ದೇವೆ, ನಾವು ಜ್ಞಾನಿಗಳ, ಯಾವುದು, ಏನು ಏನು ಗುರುವ, ಅಲ್ಲೊಂದು ದಾಸರ, ಏನು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೇಳೋದು ಒಂದೇ ಒಂದು, ದಾಸಾನು ದಾಸಪ್ಪ, ಸಾಕು, ಮುಗೀತು. ಅದನ್ನೇ ಹೇಳಿಕೊಡುದು ಗುರುಮನೆ. ಅಮ್ಮನನ್ನು ಗೌರವಿಸು, ಅಮ್ಮನನ್ನು ಪ್ರೀತಿಸು. ಎಲ್ಲದಕ್ಕೂ ಮೂಲ ಅಮ್ಮ. ಅಮ್ಮ ಇಲ್ಲದಿಲ್ಲಿ ಯಾವುದೂ ಇಲ್ಲ. ಎಷ್ಟೇ ದೊಡ್ಡ ಪರಬ್ರಹ್ಮಜ್ಞಾನಿ ಹುಟ್ಟಬೇಕಂದ್ರೆ ಅಮ್ಮ ಬೇಕು. ಅಮ್ಮ ಇಲ್ಲದ ಹುಟ್ಟಲಿಕ್ಕೆ ಸಾಧ್ಯ ಅಲ್ಲ. ಪ್ರಾಕ್ಟಿಕಲ್ ಆಗಿ ಮಾತಾಡೋದು. ಕಣ್ಣಿಗೆ ಕಾಣದ ವಿಚಾರವನ್ನೆಲ್ಲ ಮಾತಾಡಿ ಏನು ಪ್ರಯೋಜನ ಇಲ್ಲ. ಕಣ್ಣಿಗೆ ಕಾಣಾದ ವಿಚಾರ ನಾವು ನೋಡಲೇ ಇಲ್ಲ, ನಾವು ಮಾತಾಡಿ ಏನು ಪ್ರಯೋಜನ? ನಾವು ನೋಡಿದ್ದನ್ನು ಮಾತಾಡುವಲ್ಲ. ಇಲ್ಲಿ ನಾವೇನು ಮಾತಾಡೋದಲ್ಲ ಅಲ್ಲ. ಇಲ್ಲಿ ನಾನಾದರೂ ಸರಿ, ನೀವಾದರೂ ಸರಿ, ಇದು ಮಾತಾಡೋದಲ್ಲ. ಇದು ಕಾಲ ಮಾತಾಡಿಸ್ತಾ ಇರೋದು, ಇದು ಪ್ರಕೃತಿ ಮಾತಾಡಿಸ್ತಾ ಇರೋದು. ಅದು ಯಾವುದೋ ಒಂದು ಆಶೀರ್ವಾದ ಅಂತ ನಾನು ತಿಳಿತೇನೆ, ಯಾವುದೋ ಒಂದು ಜನ್ಮದ ಪುಣ್ಯ ಅಂತ ನಾನು ತಿಳಿತೇನೆ, ಯಾವುದೋ ಒಂದು ಜನ್ಮದ ಸಂಬಂಧ ಅಂತ ನಾನು ತಿಳಿತೇನೆ. ನೀವು ಹೇಗೆ ತಿಳಿತೀರಿ ಅಂತ ಗೊತ್ತಿಲ್ಲ. ಇದು ವ್ಯತ್ಯಾಸ ಉಂಟು. ನಿಮ್ಮನ್ನು ಪ್ರಪಂಚಕ್ಕೆ ಸಾವಿರ ರೀತಿಯಲ್ಲಿ ಕಾಣಬಹುದು, ನಮ್ಮ ಕಣ್ಣಿಗೆ ಬೇರೆ ಏನೋ ಒಂದು ಕಾಣ್ತಾ ಉಂಟು. ವ್ಯತ್ಯಾಸ ಉಂಟು. ಇದು ನನ್ನ ಅನುಭವ. ಪ್ರಪಂಚಕ್ಕೆ ಸಾವಿರ ರೀತಿಯಲ್ಲಿ ಕಾಣಬಹುದು. ಸೃಷ್ಟಿ ಹೇಗೆ? ಸೃಷ್ಟಿ ಹೇಗೆ ಆಗೋದು? ದೃಷ್ಟಿಯಿಂದ ಆಗೋದು ಸೃಷ್ಟಿ. ದೃಷ್ಟಿ ಹೇಗೆ ಹಾಗೆ ಸೃಷ್ಟಿ. ಅಂದ್ರೆ ಯದ್ಭಾವಂ ತದ್ಭವತಿ. ಯದ್ಭಾವಂ ತದ್ಭವತಿ ಅಂತ ಹೇಳಿದ್ದಾರೆ ಅಲ್ವಾ ಹಿರಿಯರು. ಅವರು ಏನು ಹೇಳಿದ್ದಾರೆ? ಸತ್ಯ ಅಂತ ತಿಳಿದು ಏನೋ ಒಂದು ತಿಳಿದದ್ದು ಒಂದು ಎರಡು ವಿಷಯವನ್ನು ತಿಳಿಸುವುದು, ಈ ಸತ್ಯ ವಿಷಯ. ಇಲ್ಲಿ ನನಗೆ ಬೇರೆ ಎಂತ ಕಾಣಿದ್ರು, ನನಗೊಂದು ಜಗನ್ಮಾತೆ ಹತ್ರ, ಒಂದು ತಾಯಿ ಹತ್ರ ಮಾತಾಡುವಾಗ ಕಾಣ್ತದೆ. ವಿಷಯ ಹೇಳಲಿಕ್ಕೆ ಸಾಧ್ಯ. ಭಾಳ ಒಂದು ಖುಷಿ ಉಂಟು ತಾಯಿ ಮಗು ಮಾತಾಡುವ ಒಂದು ಸ್ಥಿತಿ ಅಂತೇಳಿ, ಒಂದು ಹ್ಯಾಪಿನೆಸ್. ಒಂದು ಮನೆಯಲ್ಲಿ ಹೇಗೆ ಮಾತಾಡ್ತದೆ ಹಾಗೆ. ಮತ್ತು ಇದು ಪ್ರಪಂಚ ನೋಡಿ ಏನು ಹೇಳ್ತದೆ ನಮಗೆ ಗೊತ್ತಿಲ್ಲ. ನೀವು ಇದನ್ನು ಹೇಗೆ ತೋರಿಸ್ತೀರಿ ಅಂತ ನಮಗೆ ಗೊತ್ತಿಲ್ಲ. ಇದು ನಿಮಗೆ ಬಿಟ್ಟ ವಿಚಾರ. ಆಗಲೇ ಹೇಳಿದ್ದೇನೆ ನಾನು, ಇದೊಂದು ಕ್ಲಿಯರಾಗಿ ಇರಬೇಕಪ್ಪ. ಕಟ್ಟಿಂಗ್ ಗಿಟ್ಟಿಂಗ್ ಯಾವುದು ಬೇಡ, ಹೇಗೆ ಉಂಟು ಹಾಗೆ, ಇದೇ ಸತ್ಯ. ಯಾಕೆ ಅಂತೇಳಿದರೆ, ನಿನ್ನನ್ನೊಂದು ಪಾಡ್ಕಾಸ್ಟ್ನೊಳಗೆ ನಾನು ನೋಡೋದಿಲ್ಲ. ಒಂದು ಮಗಳಾಗಿ ಕಾಣ್ತದೆ, ಒಂದು ಮನೆಯವರಾಗಿ ಕಾಣ್ತದೆ, ಏನೋ ತುಂಬ ಹತ್ತಿರದಲ್ಲಿದ್ದೇ ಕಾಣ್ತದೆ, ಒಂದು ಭಕ್ತರಾಗಿ ಕಾಣ್ತದೆ, ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ನೋಡೋದು ಶಿಷ್ಯರಾಗಿ ಕಾಣ್ತದೆ. ಈಗ ನಾನು ಹೇಗೆ ಅಂತ ಮಾತಾಡೋದು ನಿನ್ನ ಹತ್ರ? ಶಿಷ್ಯನಾಗಿ ಮಾತಾಡೋದ, ಭಕ್ತನಾಗಿ ಮಾತಾಡೋದ, ಮಗಳಾಗಿ ಮಾತಾಡೋದ, ಯಾವ ರೀತಿ ಮಾತಾಡೋದು? ಆಗ ಒಟ್ಟಿಗೆ ಎಲ್ಲವೂ ಸೇರಿಸಿ ಒಂದು ಮಾತಾಡಬೇಕು ಅಲ್ವಾ? ಅದೇ ಅಲ್ವಾ ಅಂತಃಕರಣ, ಅಂತರಾತ್ಮದ ಮಾತಲ್ವಾ, ಸತ್ಯದ ಮಾತಲ್ವಾ? ನೋಡಲಿ ಪ್ರಪಂಚ, ಅಷ್ಟೇ ಹೇಳೋದು. ಬೇಕಾದರೆ ತಗೊಳ್ತಾರೆ, ಬೇಡ ಅಂತಂದರೆ ಬಿಡ್ತಾರೆ, ಇಷ್ಟೇ ಅಲ್ವಾ?
ಸತ್ಯವನ್ನು ತೋರಿಸಿದಷ್ಟು ಸುಲಭ ವಿಚಾರ ಅಲ್ಲ, ಅಷ್ಟು ಸುಲಭದ ವಿಚಾರವೇ ಅಲ್ಲ ಸತ್ಯವನ್ನು ತೋರಿಸುವುದು. ಹಾಗಿದ್ರೆ ಸತ್ಯ ಎಲ್ಲಿದೆ? ಸತ್ಯ ನಮ್ಮಲ್ಲೇ ಇರೋದು, ಸಿಗೋದೇ ಇಲ್ವಾ ಯಾರಿಗೂ ಅದು? ನಮ್ಮಲ್ಲಿರೋದು. ಹ್ಮ್ ಪ್ರತಿಯೊಬ್ಬನು ಸತ್ಯದ ಜೀವನವನ್ನೇ ಮಾಡೋದು, ಅವ ಮಾಡಿದ ಕರ್ಮಕ್ಕೆ ಅವ ಅನುಭವಿಸೋದು. ಸತ್ಯ ಎಲ್ಲಿದೆ ಅಂತ ಕೇಳಿದರೆ ಕ್ಷಣ ಕ್ಷಣ ಕೂಡ ಸತ್ಯವೇ. ಈಗ ನಾನು ನೀವು ಕೂತ್ಕೊಂಡು ಮಾತಾಡೋ ಸತ್ಯ ಅಲ್ವಾ? ಸತ್ಯ. ಹ? ಹ. ಒಂದು ರೀತಿಯಲ್ಲಿ ಕಾಯ ಶರೀರ ಕಾಣ್ತದೆ, ಇನ್ನೊಂದು ರೀತಿಯಲ್ಲಿ ಎರಡು ಎನರ್ಜಿ ಒಂದಾಗುತ್ತೆ. ಹ್ಮ್ ಇದು ಎರಡು ಎನರ್ಜಿ ಒಂದಾದ ಸ್ಥಿತಿ ಇದು. ನಿಮಗೆ ನೋಡುವವರಿಗೆ ಏನು ಅನಿಸ್ತದೆ ಗೊತ್ತಿಲ್ಲ, ಅವರಿಗೆ ಅನಿಸಬಹುದು ಇಬ್ಬರು ಮಾತಾಡ್ತಿದ್ದಾರೆ, ಏನೊಂದು ಮಾತಾಡ್ತಿದ್ದಾರಪ್ಪ ಅಂತ. ನಿಜವಾದ ಸ್ಪಿರಿಚುವಲ್ ಆಧ್ಯಾತ್ಮಿಕ ಜ್ಞಾನ ಮಾರ್ಗಕ್ಕೆ ಇದೇ ರೂಟ್ ಅಂತಲಿಲ್ಲ, ನೀನು ರೂಟ್ ಮಾಡಿಕೊಂಡು ಹೋಗಬೇಕು. ಅದು ಸಾವಿರ ರೀತಿ ಇರ್ತದೆ, ಅದನ್ನು ಒಂದು ದಾರಿ ಮಾಡಿ 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 ಮುಂದೆ ಹೋಗಬೇಕು. ಅವ ಎಷ್ಟೆಷ್ಟು ಮುಂದೆ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಸುಲಭ ಮಾರ್ಗ ಅಂತ ಇದೆಯಾ ಈ ದಾರಿ ಮಾಡ್ಕೊಂಡು ಹೋಗ್ಲಿಕ್ಕೆ? ಇಲ್ಲ ಇದು ಕಷ್ಟ ದಾರಿನಲ್ಲೇ ಹೋದ್ರೆ ಮಾತ್ರ ಆಧ್ಯಾತ್ಮ ಸಿಗೋದಾ? ಖಂಡಿತ ಇಲ್ಲ. ಆಧ್ಯಾತ್ಮಿಕ ಎಂಬುದು ತುಂಬ ಸುಲಭ, ತುಂಬ ಸುಲಭ ಅಂದರೆ ತುಂಬ ಸುಲಭ, ವೆರಿ ಈಸಿ. ಯಾವತ್ತಿದ್ರೂ ಈಜಿದ್ದು ಯಾವತ್ತೂ ಸಿಕ್ಕುವುದಿಲ್ಲ. ಈಜಿದನ್ನು ಯಾರು ಅದನ್ನು ಹತ್ತದಲ್ಲಿ ಇಟ್ಟುಕೊಳ್ಳೋದು, ಅದು ಈಸಿ ಅಂತ ಬಿಟ್ಟು ಬಿಡ್ತಾರೆ ಅಲ್ವಾ? ಕಷ್ಟದ ಬಗ್ಗೆ ಆಲೋಚನೆ ಮಾಡ್ತಾರೆ ಎಲ್ಲರೂ. ಆಧ್ಯಾತ್ಮಿಕ ಅಂತ ತುಂಬ ಈಸಿ. ಈಗ ನೀವು ಮಾತಾಡ್ತಾ ಇದ್ದೀರಿ ಅಲ್ವಾ, ನಾನು ಮಾತಾಡ್ತಾ ಇದ್ದೀರಿ, ನೀವೇನು ಕೇಳ್ತಾ ಇದ್ದೀರಿ, ನಾನೇನು ಹೇಳ್ತಾ ಇದ್ದೇನೆ. ಹಾಂ, ಇದು ಪ್ರಕೃತಿಯಲ್ಲಿ ಎಷ್ಟು ಕೆಲಸ ಮಾಡ್ತಾ ಗೊತ್ತುಂಟ? ನೋಡುವ ಏನು ತಿಳ್ಕೊಳ್ತಾನೆ ಗೊತ್ತಿಲ್ಲ. ಇದಂತೂ ಪ್ರಕೃತಿಯಲ್ಲಿ ಎಷ್ಟು ಕೆಲಸ ಮಾಡ್ತದೆ ಅಂತ ಹೇಳಿದರೆ ಅದು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ, ನಾನು ಶಕ್ತಿ ಜೊತೆ ಮಾತಾಡ್ತೇನೆ ಅಂತ ಹೇಳೋದು. ಈಗ ಈ ಶಕ್ತಿ ನನ್ನ ಜೊತೆ ಇದ್ದು ಏನೋ ಒಂದು ಮಾತಾಡ್ತಾ ಉಂಟು ಅಂತ ಹೇಳೋದು. ಬೇಜಾರು ಮಾಡಬೇಡ, ಸತ್ಯ ಸತ್ಯವೇ. ಹಾಂ, ಆ ತಾಯಿ ಜಗನ್ಮಾತೆಗೆ ಒಂದು ಎಂತ ಹೇಳೋದು, ಸಂತೋಷ. ಆ ತಾಯಿ ಜಗನ್ಮಾತೆ ಒಂದು ರೂಪದಲ್ಲಿ ಇಲ್ಲಿ ಕಳಿಸಿದ್ದಕ್ಕೆ ಗೋಪಾಲಪುರ ಶ್ರೀ ಗುರುಮನೆ ಈ ಮಣ್ಣು ಒಳ್ಳೆ ಒಂದು ಪ್ರೀತಿಯಿಂದ ಗೌರವದಿಂದ ಎಷ್ಟು ಆಗ್ತದೆ ಅಷ್ಟು ಶರಣಾಗತಿಯಿಂದ, ಅದೆಷ್ಟು ತಪ್ಪು ಉಂಟು ಮಾಡಿದನೆಲ್ಲವನ್ನು ಕ್ಷಮೆ ಇರಲಿ ತಾಯಿ ಅಂತ ಹೇಳುವಾಗ, ಒಂದು ಅಮ್ಮನನ್ನು ಕಳಿಸಿದ್ದಾಳೆ ಅಂತ ಹೇಳಿದರೆ ಅದು ಸುಲಭದ ವಿಚಾರ ಅಲ್ಲ ಅಂತ ಹೇಳೋದು. ಸತ್ಯವಾಗಿ ಹೇಳೋದು, ಇದನ್ನು ತಿಳಿಯುವುದೇ ಆಧ್ಯಾತ್ಮಿಕ ಅಂತ ಹೇಳೋದು. ಕ್ಷಣ ಕ್ಷಣ ಕೂಡ ಆಧ್ಯಾತ್ಮಿಕವೇ, ಕ್ಷಣ ಕ್ಷಣ ಕೂಡ ಸತ್ಯವೇ. ಮನುಷ್ಯನ ಜೀವನ ಎಂಬುದು ಸತ್ಯ, ಮನುಷ್ಯನ ಜನ್ಮ ಎಂಬುದು ಸತ್ಯ. ಈ ಜನ್ಮದಲ್ಲಿ ಕರ್ಮ ಋಣ ಎಲ್ಲವೂ ಉಂಟು, ಆಸೆ ಗೀಸೆ ಎಲ್ಲವೂ ಉಂಟು. ಆಸೆ ಇದ್ದರೆ ತಾನೆ ಜನ್ಮ. ಆತ್ಮಕ್ಕೂ ಈ ದೇಹಕ್ಕೂ ಇಂದಿನ ಜನ್ಮದ ಕರ್ಮಕ್ಕೂ ಹಾಂ, ಏನ್ ಸಂಬಂಧ? ಇಂದಿನ ಜನ್ಮ ಕರ್ಮಕ್ಕೂ ಆತ್ಮಕ್ಕೂ. ಆತ್ಮ ಅಂತ ಹೇಳಿದರೆ ಇಂದಿನ ಜನ್ಮದಿಂದಲೇ ಬರುವುದು. ಇದು ಟ್ರಾವೆಲಿಂಗ್ ಆಗ್ತಾನೆ ಇರೋದು. ಇಂದಿನ ಜನ್ಮಕ್ಕೂ ಏನು ಸಂಬಂಧ ಅಂತ ಕೇಳಿದರೆ ಎಂತ ಅಂತ ಹೇಳೋದು? ಯಾಕೆ ಮೋಕ್ಷದ ದಾರಿ ನಾವು ಇಂದಿನ ಜನ್ಮದಲ್ಲೇ ಹುಡುಕ್ಲಿಲ್ಲ? ಗಡಿಬಿಡಿ ಮಾಡಬೇಡ, ಅರ್ಥ ಆಯ್ತಲ್ವಾ? ಇಂದಿನ ಜನ್ಮಕ್ಕೆ ಏನು ಸಂಬಂಧ ಅಂತ ಕೇಳಿದರೆ, ಈಗ ನಾನು ನೀನು ಕೂತುಕೊಂಡು ಮಾತಾಡಲಿಕ್ಕೆ, ಈ 3-4 ದಿನ ಒಂದು ಜೊತೆಗೆ ಇರಲಿಕ್ಕೆ ಏನು ಸಂಬಂಧ? ಋಣ. ಎಲ್ಲಿಂದ ಬಂತು? ಹಿಂದಿನ ಜನ್ಮದಿಂದ. ಹಾಂ, ಹಿಂದಿನ ಜನ್ಮದಿಂದ. ನೀನು ನಂಬುತ್ತೀಯಲ್ಲ, ಇದು ನಂಬ್ತೀಯಲ್ಲ ನೀನು? ಹೌದು. ಇದು ನಿನ್ನ ನಂಬಿಕೆ, ಇಷ್ಟು ಹೇಳಲಿಕ್ಕೆ ಸಾಧ್ಯ. ಇನ್ನೊಬ್ಬ ಇದನ್ನು ನಂಬುದಿಲ್ಲ, ಅದೆಲ್ಲ ಏನಿಲ್ಲಪ್ಪ ಅಂತ ಹೇಳ್ತಾರೆ, ಹಾಗೆ ಹೀಗೆ ಎಂತೆಲ್ಲ ಹೇಳ್ತಾರೆ ಅಲ್ವಾ?
ಅದು ಅವನ ನಂಬಿಕೆ. ಇಲ್ಲಿ ಅವರವ್ರ ನಂಬಿಕೆ ಹೇಗೆ ಹಾಗೆ ಕಾಣೋದು. ನೀನು ಹೇಗೆ ಹಾಗೆ ಪ್ರಪಂಚ, ನೀನು ಹೇಗೆ ಹಾಗೆ ನಿನ್ನ ಆಪೋಸಿಟ್ ಇರೋ ವ್ಯಕ್ತಿಗಳು. ನೀನು ನಗ್ತೀಯ, ಅವ್ರು ನಗ್ತಾರೆ. ನೀನು ಸಂತೋಷದಿಂದ ಇದ್ದೀಯಾ, ನಿನ್ನ ಜೊತೆಗೆ ಇದ್ದವ್ರು ಸಂತೋಷದಿಂದ ಇರ್ತಾರೆ. ಪ್ರಪಂಚ ನಿಮಗೆ ಸಂತೋಷವನ್ನು ಕೊಡ್ತದೆ. ನೀನು ಅಷ್ಟೊಂದು ಶುದ್ಧದಲ್ಲಿ ಹ್ಯಾಪಿಯಲ್ಲಿ ಇರುವಾಗ ಆಟೋಮೆಟಿಕ್ಕಾಗಿ ಆ ಸೋಲ್ ಕನೆಕ್ಟ್ ಆಗ್ತದೆ, ಹ್ಯಾಪಿ ಸೋಲ್. ಹೇಳ್ತಾಯ್ತಾ? ಇಲ್ಲೆಲ್ಲವೂ ವಿಧಿ. ಕೊನೆಗೆ ವಿಧಿ ಫೈನಲ್. ಎಷ್ಟು ಸಹ ಹೇಳ್ಬೋದು, 1000 ವಿಚಾರ ಹೇಳ್ಬೋದು. ಇಲ್ಲಿ 1000 ವಿಚಾರದ 1000 ಒಂದು ಪರಿಹಾರವನ್ನು ಹೇಳ್ಬೋದು, 1000 ಅಂತ ಇಂಥೆಲ್ಲ ವಿಚಾರವನ್ನು ಹೇಳ್ಬೋದು. ಆದರೆ ವಿಧಿ ಉಂಟಲ್ಲ, ಇದು ಎಕ್ಸಲೆಂಟ್. ಅದೇ ಸತ್ಯ, ಬೇರೆ ಎಂತಲ್ಲ. ಸತ್ಯದ ಅನುಭವ ಆದ ಕಾರಣ ನೀವು ಇಲ್ಲಿ ಕೂತ್ಕೊಂಡು ಅಂತ ಹೇಳೋದು. ಸತ್ಯದ ಅನುಭವ ಆದ ಕಾರಣ ಏನೊಂದು ಸತ್ಯ ಉಂಟು ಅಂತೇಳಿ ಅದು ಒಳಗೆ ತಿಳಿದು ಇಷ್ಟು ಹೊತ್ತು ಕೂತುಕೊಂಡು ಎಲ್ಲವನ್ನು ಸಹಿಸಿಕೊಂಡು ಇಷ್ಟು ವಿಷಯ ಮಾತಾಡ್ತಾ ಇರೋದು ಅಂತ ಗೊತ್ತಾಯ್ತಾ? ಈಗ ನಿಮ್ಮ ಹೆಸರು ಜ್ಞಾಪಕ ಬಂತು, ಕಾವ್ಯ. ಗೊತ್ತಾಯ್ತಲ್ವಾ? ಹಾಗೆ ಕಾವ್ಯಶ್ರೀ ಅವರಿಗೆ, ಕಾವ್ಯ ಅಲ್ವಾ? ಖುಷಿ ಉಂಟು, ಬೇರೆ ಎಂತ ಬೇಕು? ಚಿತ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಶಿವಾಯ. ಗುರುದೇವ, ನಿಮ್ಮ ಪ್ರಕಾರ ಒಬ್ಬ ವ್ಯಕ್ತಿ ಮೇಲೆ ಈ ಗ್ರಹಗಳು ಏನೇನು ಪರಿಣಾಮಗಳನ್ನ ಬೀರ್ಬೋದು, ಅದ್ರಗಳ ಪಾತ್ರ ಏನು? ಗ್ರಹಗಳು ಖಂಡಿತವಾಗಿಯೂ ಈ ಭೂಮಿಗೆ ಬರಬೇಕು ಅಂತ ಹೇಳಿದರೆ, ಈ ಭೂಮಿಯಲ್ಲಿ ಮನುಷ್ಯ ಜನ್ಮ ಆಗಬೇಕು, ಭೂಮಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಹುಟ್ಟಿ ಬರಬೇಕು ಅಂತ ಹೇಳಿದರೆ, ಈ ನಕ್ಷತ್ರದಿಂದ ಹಿಡಿದು ಈ ಗ್ರಹಗಳನ್ನೆಲ್ಲ ದಾಟಿ ಅದಾದ ಮೇಲೆ ಭೂಮಿಗೆ ಬರಬೇಕು. ಈ ಸೂರ್ಯನ ಬೆಳಕು ಭೂಮಿಗೆ ತಲುಪಬೇಕು ಅಂತ ಹೇಳಿದರೆ ಎಲ್ಲ ಗ್ರಹವನ್ನು ಮುಟ್ಟಿ ಆಗಬೇಕದು ಯಾವುದೋ ಒಂದು ರೀತಿಯಲ್ಲಿ. ಮನುಷ್ಯನಿಗೂ ಗ್ರಹಗಳಿಗೂ ಖಂಡಿತವಾಗಿಯೂ ಸಂಬಂಧ ಇದೆ. 9 ಗ್ರಹ ಅಂತ ಅಲ್ವಾ? ಯಾವುದೆಲ್ಲ? ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. 9 ಗ್ರಹಗಳು ಅಂತೇಳಿ. ಈಗ ಆ 9 ಗ್ರಹಗಳು ಅಂತ ಹೇಳುವಾಗ ನಮ್ಮ ದೇಹವನ್ನು ತಗೊಂಡ್ರೆ ನವದ್ವಾರಗಳು ಅಂತೇಳಿ ಒಂದು ಕನೆಕ್ಷನ್ ಅನ್ನು ಹೇಳು. ಆಗ ಹೀಗೆ ನಾವು ಸ್ವಲ್ಪ ಯೋಚನೆ ಮಾಡುವಾಗ ಆ ನವಗ್ರಹಗಳು, ನವದ್ವಾರಗಳು ಎಲ್ಲೋ ಒಂದು ಸಂಬಂಧ ಇದೆ ಅಂತ ಅನಿಸುವುದಿಲ್ಲ? ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡುವಾಗ ಬ್ರಹ್ಮಾಂಡವೇ ನಮ್ಮ ಒಳಗೆ ಉಂಟು ಅಂತೇಳಿ ತಿಳಿದವರು ಹೇಳಿದ್ದಾರೆ. ನಿನ್ನನ್ನು ನೀನು ತಿಳಿದರೆ ಬ್ರಹ್ಮಾಂಡವನ್ನು ತಿಳಿದ ಹಾಗೆಪ್ಪ ನೀನು. ಆಗಿರುವಾಗ ಏನೆಲ್ಲ ಉಂಟು ಈ ಬ್ರಹ್ಮಾಂಡದಲ್ಲಿ ಅಷ್ಟೆಲ್ಲವೂ ನಮ್ಮ ಒಳಗೂ ಇದೆ. ಇದಂತೂ ಸತ್ಯ. ಅದರ ಪರಿಣಾಮ ಆಗಿಯೇ ಆಗ್ತದೆ. ಗ್ರಹಣ ಆದರೆ, ಚಂದ್ರನಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಭೂಮಿಯಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಅಮಾವಾಸ್ಯೆ ಹುಣ್ಣಿಮೆಗೆ ಏನೋ ಒಂದು ವ್ಯತ್ಯಾಸ ಆಗ್ತದೆ ಭೂಮಿಯಲ್ಲಿ, ಕೆಲವು ಮನೆಯಲ್ಲಿ, ಕೆಲವು ಸ್ಥಳದಲ್ಲಿ, ಕೆಲವರ ಆತ್ಮದಲ್ಲಿ. ಇನ್ನು ಕೆಲವರಿಗೆ ಆಗ್ತದೆ ಗೊತ್ತೇ ಆಗೋದಿಲ್ಲ, ಅಷ್ಟು ಬ್ಯುಸಿ ಇರ್ತಾರೆ ಅವರು. ಸೂಕ್ಷ್ಮವಾಗಿ ಗಮನಿಸಿದರೆ
ಎಲ್ಲದಕ್ಕೂ ಎಲ್ಲವೂ ಕನೆಕ್ಟಿಂಗ್ ಇರುವಂಥ ವಿಚಾರ. ಬೇರೆ ಎಂತ ಬೇಕು? ಪ್ರಕೃತಿಯಲ್ಲಿ and ಈಗಿನ ಪ್ರಪಂಚದಲ್ಲಿ ಒಂದು ಮಹಿಳೆಯ ಮಹತ್ವ ಏನಿದೆ? ಮಹಿಳೆಯ ಮಹತ್ವ ಅಮ್ಮ, ತಾಯಿ. ಅವಳು ಇಲ್ಲದೆ ಯಾವುದೂ ಇಲ್ಲ. ಅವಳೇ ಜಗನ್ಮಾತೆ, ಅವಳೇ ತಾಯಿ, ಅವಳೇ ಸರ್ವೇಶ್ವರಿ. ಅಮ್ಮ ಬಹಳ ಮುಖ್ಯ, ಮಹಿಳೆ ಬಹಳ ಮುಖ್ಯ. ಅವಳಿಂದಲೇ ಎಲ್ಲವೂ. ಅಂದರೆ ಹೊರ್ಗಡೆ ಪ್ರಪಂಚ ತಗೊಂಡ್ರೆ ಸಮಾಜದಲ್ಲಿ ಹೇಳ್ಬೇಕಂತ ಅಂದರೆ ಮುಂದೆ ಹೇಳ್ತಾರೆ ಬಾಯಲ್ಲಿ ಸಮಾನತೆ ಕೊಟ್ಟಿದ್ದೀವಿ ಅಂತ. ಬಟ್ ಪರ್ಸ್ನಲ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಹೆಣ್ಮಕ್ಳಿಗೂ ಆಗೋದು ಏನಂದರೆ ಅಲ್ಲಿ ಮರ್ಯಾದೆ ಕೂಡ ಇರಲ್ಲ, ಒಂದು ರೆಸ್ಪೆಕ್ಟ್ ಇರಲ್ಲ. ಎಲ್ಲೋ ಕೆಲವೇ ಜನಗಳು ಮಾತ್ರ, ಕೆಲವೇ ಗಂಡಸರು ಮಾತ್ರ, ಕೆಲವೇ ಹೆಂಗಸರು ಮಾತ್ರ ಹೆಣ್ಮಕ್ಳನ್ನ ರೆಸ್ಪೆಕ್ಟಾಗಿ ನೋಡೋದು. ಅದು ಬಿಟ್ಟರೆ ಇನ್ನು 80% 70% ಅಷ್ಟು ಜನ ಅವ್ರನ್ನ ಮರ್ಯಾದೆ ತೆಗಿಬೇಕು, ಅವ್ರನ್ನ ಕುಗ್ಗಿಸ್ಬೇಕು, ಅವರು ಹೆಣ್ಮಕ್ಳು ಬೆಳೆದ್ರೆ ಇಲ್ಲಿ ನಮ್ಮ ಒಂದು ಬೆಲೆ ಕಮ್ಮಿ ಆಗತ್ತೆ ಅಂತ ಯೋಚನೆ ಮಾಡೋರೇ ಜಾಸ್ತಿ ಇರ್ತಾರೆ. ಇಂಥವ್ರಿಗೆ ಏನು ಹೇಳ್ತೀರಾ ನೀವು? ಇದು ನನ್ನ ಅನುಭವ ಕೂಡ ಹೌದು, ಇದನ್ನು ನಾನು ಕೂಡ ಅನುಭವಿಸಿದ್ದೀನಿ. ಅಜ್ಞಾನ ಅಂತ ಹೇಳೋದು, ಕೆಟ್ಟದಾಗಿ ಮಾತಾಡೋದು, ಅವಾಚ್ಯ ಶಬ್ದಗಳನ್ನ ಯೂಸ್ ಮಾಡೋದು, ಇದು ಅಜ್ಞಾನ. ಇದು ಮತ್ಸರ ಅಂತ ಹೇಳ್ಬೋದು. ಇದು ಸಂಶಯ ಅಂತ ಹೇಳ್ಬೋದು, ಸಾವಿರ ರೀತಿಯಾಗಿ. ಇದು ಜ್ಞಾನ ಅಲ್ಲ. ಜ್ಞಾನ ಇದ್ದರೆ ಹೆಣ್ಣು ಮಕ್ಕಳನ್ನು ಪೂಜಿಸುವುದು, ಹೆಣ್ಣು ಮಕ್ಕಳನ್ನು ಗೌರವಿಸುವುದು. ಒಂದು ಹೆಣ್ಣಿಂದ ಮಾತ್ರ ಎಲ್ಲ ಸ್ಥಿತಿಯನ್ನು ಕೊಡಲಿಕ್ಕೆ ಸಾಧ್ಯ. ಅದು ಯಾರಿಂದ? ಗಂಡ ಹೆಂಡತಿ ಅಂತ ತಗೊಳ್ಬೇಕು. ಇಲ್ಲದಿದ್ದರೆ ಒಂದು ಲವ್ವರ್ಸ್ ತಗೊಳ್ಬೇಕು. ಸತ್ಯ ಹೇಳೋದು, ಸೂಕ್ಷ್ಮ ಅವರವರು ಅರ್ಥ ಮಾಡಿಕೊಂಡ್ರೆ ಆಯಿತು. ಇಲ್ಲದ ಒಂದು ಯಾವುದೋ ಒಂದು ರೀತಿಯಲ್ಲಿ ಅಫೇರ್ ಅಂತ ಹೇಳ್ಬೋದು. ಒಂದು 3 ರೀತಿಯಲ್ಲಿ ಒಂದು ಹೋಲಿಕೆ ಮಾಡಿದರೆ ಅರ್ಥ ಆಯ್ತಲ್ವಾ? ಮುಖ್ಯ ಸ್ಥಿತಿ ಧರ್ಮಪತ್ನಿ, ಹೆಂಡತಿ. ಆದರೆ ಆ ಸ್ಥಿತಿಯನ್ನು ಕೆಲವು ಜೀವನದಲ್ಲಿ ಇರ್ತದೆ. 2 ಹೆಂಡತಿ, 3 ಹೆಂಡತಿ ಅಂತಲ್ಲಿ ಹೇಳಿ ಯಾವುದ್ಯಾವುದೋ ರೀತಿಯಲ್ಲಿ ಅಲ್ವಾ? ವಿಧಿಗೆ ತಕ್ಕ ಹಾಗೆ ಅದ ಕಡೆ ಎಲ್ಲವನ್ನು ಸೇರಿಸಿದ್ದೀರಿ. ಮುಖ್ಯವಾಗಿ ಧರ್ಮಪತ್ನಿ. ಆ ಧರ್ಮಪತ್ನಿಯಿಂದ ಮಾತ್ರ ಎಲ್ಲ ಸ್ಥಿತಿಯನ್ನು ಕೊಡಲಿಕ್ಕೆ ಸಾಧ್ಯ. ಹೆಂಡತಿಯಿಂದ, ಮಹಿಳೆಯಿಂದ. ಆ ಗಂಡನ, ಹುಡುಗನನ್ನು ಯಾರು ಮದುವೆ ಆಗಿದೆ ಆ ಮಹಿಳೆಗೆ ಎಲ್ಲವೂ ಸಾಧ್ಯ. ಅದು ಹೇಗೆ? ಅವಳಿಗೆ ಮಾತ್ರ ಅಮ್ಮನಾಗಿರಲಿಕ್ಕೆ ಸಾಧ್ಯ, ಅವಳಿಗೆ ಮಾತ್ರ ಹೆಂಡತಿ ಆಗಿರಲಿಕ್ಕೆ ಸಾಧ್ಯ, ಅವಳಿಗೆ ಮಾತ್ರ ಅಕ್ಕ ತಂಗಿ ಆಗಿರಲಿಕ್ಕೆ ಸಾಧ್ಯ, ಅವಳಿಗೆ ಮಾತ್ರ ಫ್ರೆಂಡ್ ಆಗಿರಲಿಕ್ಕೆ ಸಾಧ್ಯ. ಇದು ಹೆಂಡತಿಗೆ ಮಾತ್ರ ಸಾಧ್ಯ ಈ ಪ್ರಪಂಚದಲ್ಲಿ. ಅಲ್ವಾ? ಒಂದು ಮನೆಯಲ್ಲಿ ಅಡುಗೆ ಮಾಡೋಗಳು ಅಮ್ಮ ಅಲ್ವಾ? ಏನಾರೊಂದು ಆರೋಗ್ಯ ಸಮಸ್ಯೆ ಇಲ್ಲದ ಬಂದರೆ ಅವಳು ಅಮ್ಮನೇ ಅಲ್ವಾ? ಇಡೀ ಮನೆಯನ್ನು ಅವಳು ಅಷ್ಟು ಸಂತೋಷವಾಗಿ ಸುಧಾರಣೆ ಮಾಡ್ತಾಳೆ. ಆ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ತಾಳೆ, ಆ ಮಗುವನ್ನು ಓದಿಸ್ತಾಳೆ, ಎಲ್ಲ ಜವಾಬ್ದಾರಿ ತಗೊಳ್ತಾಳೆ, ಮನೆಗೆ ಬೇಕಾಗಿ ಎಲ್ಲೆಲ್ಲಿ ಓಡ್ತಾಳೆ. ಮನೆ ಚೆನ್ನಾಗಿರಬೇಕು ಅಂತೇಳಿ ಆ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ, ಆ ಜ್ಯೋತಿಷ್ಯ ಈ ಜ್ಯೋತಿಷ್ಯ ಅಲ್ವಾ, ಎಲ್ಲೆಲ್ಲ ಒಳ್ಳೆಯದಾಗ್ತದೆ ಅಂತೇಳಿ. ಆಗ ಅವಳು ಯಾರು? ಕರುಣಾಮಯಿ. ಅದಕ್ಕೆ ತಾಯಿ ಅಂತ ಹೇಳೋದು, ಅದಕ್ಕೆ ಕರುಣೆ ಅಂತ ಹೇಳೋದು. ಆ ಕರುಣೆ ಇರಬೇಕು ಅಂತೇಳಿ, ಅದು ಅಂತಃಕರಣ ಅಂತ ಹೇಳೋದು. ಬೇರೆ ಅಂತ ಹೇಳಿಕ್ಕೆ ಸಾಧ್ಯ? ತಾಯಿಯನ್ನು ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಿನಲ್ಲಿ ಹೇಳುವುದಾದರೆ ಎಲ್ಲ ಋಷಿ ಮುನಿಗಳನ್ನು,
ಎಲ್ಲ ಋಷಿಮುನಿಗಳು ಹೇಳಿದ್ದು ಒಂದೇ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಎಲ್ಲ ಋಷಿಮುನಿಗಳು ಹೇಳಿದ್ದು ಒಂದೇ. ಅಮ್ಮನನ್ನು ವರ್ಣಿಸಿದ್ದು ತಾಯಿ, ಪರಾಶಕ್ತಿ, ಆದಿಶಕ್ತಿ, ಜಗನ್ಮಾತೆ ಅಂತೇಳಿ. ಹ್ಮ್. ಋಷಿಮುನಿಗಳೇ ಒಂದು ಹೆಣ್ಣನ್ನು ಈ ರೀತಿ ಹೋಲಿಕೆ ಮಾಡಿದ್ದಾರೆ ಅಂತ ಹೇಳಿದರೆ ಹೆಣ್ಣಿನ ಶಕ್ತಿ ಏನು, ಹೆಣ್ಣಂದರೆ ಏನು? ಮತ್ತು ದೇವರಿಗೆ ಹೇಳಿದಲ್ಲ ಅದು, ಒಂದು ಅಮ್ಮನಿಗೆ ಹೇಳಿದ್ದದು, ಅಮ್ಮನಿಗೆ ಕೊಟ್ಟ ಒಂದು ಬಿರುದದು, ಅಮ್ಮ ಪಡ್ಕೊಂಡಂಥ ಒಂದು ಸತ್ಯಸ್ಥಿತಿ ಅದು. ಪ್ರತಿಯೊಂದು ಹೆಣ್ಣಿನಲ್ಲಿಯೂ ಈ ಸತ್ಯಸ್ಥಿತಿ ಇದೆ. ಇದು ಹೆಣ್ಣು ಮಕ್ಕಳಿಗೆ ಗೊತ್ತಿಲ್ಲ, ಇಷ್ಟೇ ವಿಚಾರ. ಇದು ಹೆಣ್ಣು ಮಕ್ಕಳಿಗೆ ಗೊತ್ತಾಯಿತು ಅಂತ ಆದರೆ ಎಲ್ಲರೂ ಶಕ್ತಿ ಸ್ವರೂಪಿಣಿ, ಇದಂತೂ ಸತ್ಯ. ಹೆಣ್ಣನ್ನು ಯಾರೊಬ್ಬ ಪೂಜಿಸ್ತಾನೋ, ಹೆಣ್ಣನ್ನು ಯಾರೊಬ್ಬ ಗೌರವಿಸ್ತಾನೋ ಅವನಿಗೆ ಜೀವನದಲ್ಲಿ ಸೋಲು ಬರುವುದಿಲ್ಲ. ಆದರೆ ಅಲ್ಲಿ ನಾನು ಎಂಬುದಿರಬಾರ್ದು. ನಾನು ಪೂಜಿಸಿದೆ, ನಾನು ಗೌರವಿಸಿದೆ, ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ ಅಂತೇಳಿ ಅಲ್ವಾ. ಅಮ್ಮನ ದೇವಸ್ಥಾನಕ್ಕೆ ಹೋದರೆ ಎಲ್ಲರೂ ಕೈ ಮುಗಿತಾರಲ್ಲ, ಎಲ್ಲ ಗಂಡು ಮಕ್ಕಳು ಕೈ ಮುಗಿತಾರಲ್ಲ ಒಂದು ಅಮ್ಮನ ದೇವಸ್ಥಾನಕ್ಕೆ ಹೋದರೆ. ಅದೇ ಸತ್ಯ ಅಲ್ವಾ ಮನೆಯಲ್ಲಿರುವ ಹೆಂಡತಿ ಕೂಡ. ಎಲ್ಲರಿಗೂ ಆಯಿತು. ಅದರಲ್ಲಿ ಹೆಂಡತಿಯನ್ನೇ ನಾವು ತಗೊಳ್ಬೇಕು. ಅಂದರೆ ಮಹಿಳೆ ಅಲ್ವಾ, ಹೆಣ್ಣು ಹೆಣ್ಣೆ. ಅರ್ಥ ಮಾಡಿಕೊಂಡ್ರೆ ಸಂಶಯ ಪಡೆದನ್ನು ಬಿಡಬೇಕು. ಅವರವರ ಜೀವನ ಅವರವರಿಗೆ ಸ್ವಂತ. ಎಲ್ಲ ಸಮಯದಲ್ಲಿ ಹೆಂಡತಿ ಆಗಿರಲಿಕ್ಕೆ ಆಗುವುದಿಲ್ಲ. ಅವರ ಕರ್ಮ, ಅವರ ಋಣ, ಅವರ ಆತ್ಮದಲ್ಲಿ ಅವರು ಏನು ಪಡ್ಕೊಂಡು ಬಂದಿದ್ದಾರೋ ಅದನ್ನೆಲ್ಲ ಅವರು ಸ್ಪಂದಿಸಿ ಆಗಬೇಕು. ನಾವು ಏನೆಲ್ಲ ಪಡ್ಕೊಂಡು ಬಂದಿದ್ದೇವೋ ಅದನ್ನು ನಾವು ಸ್ಪಂದಿಸಿಯೇ ಆಗಬೇಕು. ಇದಕ್ಕೆ ಈ ಸಮಾಜ ಸಾವಿರ ರೀತಿಯಾಗಿ ಹೇಳ್ತದೆ, ಆದರೆ ಸತ್ಯ ವಿಷಯ ಬೇರೆ ಹೇಳ್ತದೆ. ಇದಾಗಬೇಕಪ್ಪ, ಆಯಿತು ಅಷ್ಟೇ, ಮರ್ತು ಬಿಡು ಅಂತ ಹೇಳ್ತದೆ ಸತ್ಯ. ಮುಗೀತು, ಕರ್ಮವನ್ನು ಮುಗಿಸು, ತಗೊಂಡೋಗ್ಬೇಡ ನಾಳೆಗೆ ಅಂತೇಳಿ. ಇವತ್ತೇ ಮರ್ತು ಬಿಡು. ಇವತ್ತಿನ ವಿಚಾರವನ್ನು ಇವತ್ತೇ ಮರ್ತು ಬಿಟ್ಟರೆ ಸಂತೋಷ. ಇವತ್ತಿನ ವಿಚಾರವನ್ನು ನಾವು ನಾಳೆಗೆ ತಗೊಂಡು ಹೋದರೆ ಅದು ದುಃಖವೇ. ಅದುವೇ ಮಾಯಿ, ಬೇರೇನಲ್ಲ. ಆಗ ಹೆಣ್ಣನ್ನು ಗೌರವಿಸಲಿಕ್ಕೆ ಗೊತ್ತಿಲ್ಲ. ಹೆಣ್ಣನ್ನು ಗೌರವಿಸಿದರೆ ಹೆಣ್ಣಿನ ಶಕ್ತಿ ಏನಂತೇಳಿ ಈಗ ಪ್ರಪಂಚ ನೋಡ್ತಾ ಉಂಟು. ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳು ಮನೆ ಒಳಗೇ ಇದ್ದರು. ಆಗ ಗಂಡು ಮಕ್ಕಳೇ ಹೋಗಬೇಕಿತ್ತು ಕೆಲಸಕ್ಕೆ. ಅಂದರೆ ಹೆಣ್ಣು ಮಕ್ಕಳಿಗೆ ಅಷ್ಟು ಕೆಲಸ ಇತ್ತು ಮನೆಯಲ್ಲಿ. ನೀರು ತರಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಕಟ್ಟಿಗೆ ತರಬೇಕು, ಬೆಂಕಿ ಮಾಡಬೇಕು, ವಸ್ತ್ರ ಒಗಿಬೇಕು, ಅದು ಇದು ಅಂತೇಳಿ. ಹೆಣ್ಣು ಮಕ್ಕಳಂದರೆ ಒಳಗೆ, ಮನೆ ಒಳಗೇ ಇದ್ದರು. ಅವರ ಶಕ್ತಿಯನ್ನು ಕಟ್ಟ ಹಾಕಿದರು, ಹೀಗೇ ಬದುಕಬೇಕು ಅಂತೇಳಿ. ಇದು ಬ್ರಿಟಿಷರು ಮಾಡಿದ ಕೆಲಸ. ಬ್ರಿಟಿಷರು ಬರುವ ಹಿಂದೆ ಭಾರತ ದೇಶದ ಹೆಣ್ಣು ಮಕ್ಕಳು ಎಷ್ಟು ಸ್ವತಂತ್ರವಾಗಿದ್ದರು. ಒಂದು ಮದುವೆ ಅಂತ ಹೇಳಿದರೆ ಅಲ್ಲಿ ಮೊದಲ ಪ್ರಾಧಾನ್ಯತೆ ಯಾರಿಗೆ ಅಂತ ಹೇಳಿದರೆ ಹೆಣ್ಣು ಮಗುವಿಗೆ. ಹೆಣ್ಣು ಮಗು ಆಯ್ಕೆ ಮಾಡೋದು, ನನ್ನ ಗಂಡ ಯಾರು ಅಂತೇಳಿ. ನಾನು ಇವನ ಜೊತೆಯೇ ಜೀವನ ಮಾಡ್ತೇನೆ ಅಂತೇಳಿ ಅಲ್ಲಿ ಸ್ವಯಂವರ ಅಂತೇಳಿ ಮಾಲೆ ಹೋಗಿ ಹಾಕ್ತಾ ಇದ್ದದ್ದು ಅಲ್ವಾ. ರಾಮಾಯಣದಲ್ಲಿ ಉಂಟು, ಮಹಾಭಾರತದಲ್ಲಿ ಉಂಟು, ಪುರಾಣದಲ್ಲೆಲ್ಲ ಉಂಟು ಇದು. ಇದನ್ನು ನಂಬ್ತಾರಲ್ಲ ಎಲ್ಲರೂ. ಇದನ್ನು ನಂಬಿದರೆ ಮತ್ತೆ ರಿಯಲ್ ಲೈಫಲ್ಲಿ ಯಾಕೆ ನಂಬುವುದಿಲ್ಲ? ಅದು ಅಜ್ಞಾನ ಅಷ್ಟೇ. ಅದು ಅವರವರು ಪಡ್ಕೊಂಡು ಬಂದದ್ದು. ಇನ್ನು ಎಲ್ಲ ಹೆಣ್ಣು ಮಕ್ಕಳು ಸರಿ ಇದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲ ಗಂಡು ಮಕ್ಕಳು ಸರಿ ಇದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಇದು ಕೆಲವು ಗಂಡು ಮಕ್ಕಳಿಗೆ ಕೆಲವು ಬೇಜಾರಾಗಬಹುದು. ಅದೇ ಹೇಳಿದೆ, ಎಲ್ಲ ಹೆಣ್ಣು ಮಕ್ಕಳಿಗಲ್ಲ ಇದು, ಎಲ್ಲ ಗಂಡು ಮಕ್ಕಳಿಗೂ ಅಲ್ಲ. ಆ ಹೆಣ್ಣು ಎಂಬ ಸ್ಥಿತಿಯನ್ನು ವರ್ಣನೆ ಮಾಡಿ. ಆ ಹೆಣ್ಣು ಅಂದರೆ ಅಷ್ಟು ಪವಿತ್ರ ಅಂತ. ಆದರೆ ಅವರ ಶಕ್ತಿ ಅವರಿಗೇ ಗೊತ್ತಿಲ್ಲ ಅಂತ ಹೇಳೋದು. ಹೆಣ್ಣಿನ ಶಕ್ತಿ, ಹೆಣ್ಣಿನ ಶಕ್ತಿ ಹೆಣ್ಣಿಗೆ ಒಂದು ಗೊತ್ತಾಯಿತು ಅಂತ ಹೇಳಿದರೆ
ಅವಳು ಒಂದು ಮಹಾಯೋಗಿನಿ ಆಗ್ತಾಳೆ, ಆ, ಮಹಾಸಾಧ್ವಿ ಆಗ್ತಾಳೆ, ಮಹಾಜ್ಞಾನಿ ಆಗ್ತಾಳೆ ಅವಳು. ಮತ್ತೆ ಏನು ಮಾಡಲಿಕ್ಕಾಗೋದಿಲ್ಲ. ಅವಳ ಮುಂದೆ ಎಲ್ಲರೂ ತಲೆ ತಗ್ಗಿಸಲೇಬೇಕು ಅಂತೇಳಿ. ಹಾಂ, ಅಷ್ಟು ಸುಲಭ ಅಲ್ಲ. ಕೋಟಿಯಲ್ಲಿ ಒಬ್ಬ ಜ್ಞಾನಿ ಅಂತೆ, ಕೋಟಿಯಲ್ಲಿ ಒಬ್ಬ ಜ್ಞಾನಿ. ಸತ್ಯ ಕೂಡ ಹೌದದು. ಹಾಂ, ಅದು ಎಷ್ಟೋ ಕೋಟಿಯಲ್ಲಿ ಒಂದು ಹೆಣ್ಣು ಮಗುವಿಗೆ ಮಾತ್ರ ಆ ಸ್ಥಿತಿ ಸಿಗ್ತದೆ ಅಂತ. ಆಗ ಈ ತಾಯಿಯನ್ನು ಹೇಗೆ ನಾವು ವರ್ಣಿಸುದು? ಬಹಳ ಕಷ್ಟ ಉಂಟು. ಅದನ್ನು ವರ್ಣಿಸ್ಲಿಕ್ಕೆ ಆಗೋದು, ಅದನ್ನು ಪೂಜಿಸುವುದು ಮಾತ್ರ. ಇಷ್ಟೇ. ಗರ್ಭಗುಡಿಯೊಳಗೆ ದೇವರನ್ನು ಇಟ್ಟು ಪೂಜಿಸಿದ ಹಾಗೆ ಅದನ್ನು ಶುದ್ಧ ಭಕ್ತಿಯಿಂದ ಯಾರೊಬ್ಬ ಪೂಜಿಸಿ ಗೌರವ ಕೊಡ್ತಾನೋ ಅವನ ಜನ್ಮ ಸಾರ್ಥಕ ಆಗ್ತದೆ. ಅವನ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಬರ್ತದೆ. ಅವನಿಗೆ ಸತ್ಯದ ಅರಿವಾಗ್ತದೆ, ಎಲ್ಲವೂ ಆಗ್ತದೆ. ತಪ್ಪು ಮಾಡೋದು ಎಲ್ಲರೂ ಸಹಜವೇ. ತಪ್ಪು ಎಲ್ಲರೂ ಮಾಡ್ತಾರೆ, ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ. ನನ್ನನ್ನು ಸೇರಿಸಿ ಹೇಳ್ತೇನೆ ಬೇಕಾದರೆ, ನಾನೇನು ತಪ್ಪು ಮಾಡದಿದ್ದವಲ್ಲ. ಹಾಂ ಹಾಂ, ಯಾವುದೋ ಒಂದು ರೀತಿಯಲ್ಲಿ ತಪ್ಪು ಆಗ್ತದೆ. ಒಂದು ಬೈಗಳ ಅಲ್ಲ, ಯಾವುದೋ ಒಂದು ರೀತಿಯಲ್ಲಿಯೋ ಏನೋ ಒಂದು ಆಗಿ ಹೋಗ್ತದೆ ಕೆಲವರಿಗೆಲ್ಲ. ಹಾಂ, ಅದು ನಮ್ಮ ತಪ್ಪೇ ಅಂತ ಕಾಣಿದಾಗ ಆದ ಕಾರಣ ಹೇಳಿದ್ದು, ಅರ್ಥ ಆಯ್ತಾ? ಹಾಂ, ಅದನ್ನು ತಿದ್ದಿ ನಡೆಯೋದು ಉಂಟಲ್ಲ, ಆ ದೊಡ್ಡ ವಿಷಯ, ಆ ದೊಡ್ಡ ಪರಿವರ್ತನೆ. ಹಾಂ, ಆ ಒಂದು ತಿದ್ದುವ ಒಂದು ಗುಣ, ಆ ಒಂದು ಸ್ಥಿತಿ ಎಲ್ಲರೊಳಗೆ ಬರಲಿ ಅಂತೇಳಿ ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡಬೇಕು. ಆ ದೈವಿಕ ಶಕ್ತಿ ಹತ್ರ, ಆ ಪಂಚಭೂತಗಳ ಹತ್ರ, ಈ ಪ್ರಕೃತಿ ಹತ್ರ, ಯೂನಿವರ್ಸ್ ಹತ್ರ ಹೇಳ್ತಾನೆ ಇರಬೇಕು. ಆ ಸತ್ಯಸ್ಥಿತಿ ಸಿಕ್ಕಲಿ, ಆ ಸತ್ಯಸ್ಥಿತಿ ಎಲ್ಲರೊಳಗೂ ಬರಲಿ. ಆಗ ವಿಶ್ವಶಾಂತಿ ಆಗ್ತದೆ, ನಿಜವಾಗಿ ಆಗ್ತದೆ. ಹಾಂ, ಹೆಣ್ಣು ಅಂದರೆ ಅಷ್ಟು ಸುಲಭ ಅಲ್ಲ, ಸುಲಭ ಅಲ್ಲವೇ ಅಲ್ಲ. ಒಂದು ಹೆಣ್ಣು ಮನಸ್ಸು ಮಾಡಿದರೆ ಭಿಕಾರಿಯನ್ನು ರಾಜನನ್ನಾಗಿ ಮಾಡೋ ಶಕ್ತಿ ಉಂಟು. ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನೂ ತಿಳಿಯದ ಅಜ್ಞಾನಿಯನ್ನು ಮಹಾಜ್ಞಾನಿಯಾಗಿ ಮಾಡೋ ಶಕ್ತಿ ಹೆಣ್ಣಿಗೆ ಉಂಟು. ಅದು ಆಟೋಮೆಟಿಕ್ ಆಗಿ ಭಗವಂತ ಈ ಪ್ರಕೃತಿ ಹೆಣ್ಣಿಗೆ ಕೊಟ್ಟಂಥ ಒಂದು ಶಕ್ತಿ, ಚೈತನ್ಯ. ಇದನ್ನು ಯಾರೊಬ್ಬರು ಸರಿಯಾಗಿ ಅರ್ಥ ಮಾಡಿದಾರೋ ಇವರು ಒಂದು ಮಹಿಳೆ, ಇವರು ಒಂದು ಹೆಣ್ಣು. ಆದರೆ ಈ ಮಾಯ ಉಂಟಲ್ಲ, ಮಾಯ, ಇದು ಸಾವಿರ ರೀತಿಯಲ್ಲಿ ಆಟ ಆಡಿಸ್ತದೆ. ಈ ಸತ್ಯ ತಿಳಿಯುವುದೇ ಯಾವಾಗ ಗೊತ್ತುಂಟ? ಕಾಲ ಕಳೆದು ಹೋದ ನಂತರ ಸತ್ಯದ ಅರಿವಾಗುವುದು ಪ್ರತಿಯೊಬ್ಬರ ಜೀವನದಲ್ಲಿ. ನಾನಾಗಿ ಮಾಡಬಾರ್ದಿತ್ತು, ತಪ್ಪಾಗಿ ಹೋಯ್ತಲ್ಲ, ಆ ತಪ್ಪು ಆಗೋಗಿದ್ರೆ ತಪ್ಪಾಗ್ತಾ ಉಂಟು ಅಂತೇಳಿ ಗೊತ್ತೇ ಆಗುವುದಿಲ್ಲ. ಡೆಫಿನೆಟ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಏನೋ ಒಂದು ತಪ್ಪಾಗ್ತದೆ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ತದೆ. ಆ ಕ್ಷಣ, ಆ ಸಮಯ ನಾನು ತಪ್ಪು ಮಾಡ್ತಾ ಇದ್ದೇನೆ ಅಂತೇಳುವ ಒಂದು ಅರಿವು ಬರುವುದೇ ಇಲ್ಲ. ಅದೇ ಸತ್ಯ. ಅದು ಏನು ಮಾಡಬೇಕು ಅದು ಮಾಡಿಸ್ತದೆ. ಈ ಸತ್ಯವನ್ನು ತಿಳಿದರೆ ಎಲ್ಲರ ಜೀವನ ಒಂದು ಸಂತೋಷದಲ್ಲಿ ಇರ್ಬೋದು. ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಇಲ್ಲಿ ಮನುಷ್ಯನನ್ನು ಕೆಡಿಸುವ ದೊಡ್ಡ ಒಂದು ಎರಡು ವಿಚಾರ ಉಂಟು, ಸಂಶಯ ಮತ್ತು ಮತ್ಸರ. ಇದು ಎರಡು ಇದ್ರೆ ಉಂಟಲ್ಲ, ಸಾಕ್ಷಾತ್ ಭಗವಂತ ಬಂದರೂ ಇವರು ಸರಿಯಾಗುವುದಿಲ್ಲ. ಇದನ್ನು ಬಿಡಬೇಕು. ಗುರುದೇವ, ಕೊನೆಯದಾಗಿ ಇವತ್ತಿನ ಈಗಿನ ಸಮಾಜಕ್ಕೆ ನಿಮ್ಮ ಕಡೆಯಿಂದ ಒಂದು ಸಂದೇಶ ಕೊಡೋದಾದ್ರೆ, ಅಂದ್ರೆ ಖುಷಿಯಾಗಿ ಸಂತೋಷವಾಗಿ ಬದುಕೋದಕ್ಕೆ ಏನನ್ನ ಹೇಳ್ತೀರಾ? ಕೊನೆಯದಾಗಿ ಈಗಿನ ಎಪಿಸೋಡಲ್ಲಿ
ಕೊನೆಯದಾಗಿ ಹ್ಮ್ ಆ, ಸಮಾಜಕ್ಕೆ ಏನು ಹೇಳ್ತೀರಿ ಅಂತ ಹೇಳಿದರೆ, ನಾನು ಎಲ್ಲರಿಗೂ ಹೇಳೋದು ಒಂದೇ, ಪ್ರತಿಯೊಬ್ಬರಿಗೆ ಹೇಳೋದು ಒಂದೇ ವಿಷಯ: ಎಲ್ಲರ ಆರೋಗ್ಯ ಚೆನ್ನಾಗಿರಲಿ. ಆರೋಗ್ಯವೇ ಭಾಗ್ಯ. ಆಯುಷ್ಯು ಎಲ್ಲಿವರೆಗೆ ಉಂಟು ಹ್ಮ್. ಅಲ್ಲಿವರೆಗೆ ಎಲ್ಲ ಗುರುಭಕ್ತರ, ಎಲ್ಲ ಜೀವರಾಶಿಗಳ ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ ನಾವು ಪ್ರತಿನಿತ್ಯ ಮಾಡೋ ಪ್ರಾರ್ಥನೆ. ಎಲ್ಲರಿಗೂ ಬೇಕಾದಷ್ಟೇ ಆರೋಗ್ಯ ಮಾತ್ರ. ಮತ್ತೆಲ್ಲ ಅವನವನು ಹೇಗೂ ಬೇಕಾ ಸೃಷ್ಟಿ ಮಾಡಿಕೊಳ್ಬೋದು. ಆರೋಗ್ಯ ಒಂದು ಕೆಟ್ಟು ಹೋದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಧರ್ಮರಕ್ಷೆ ಯಜ್ಞ, ಆಟಿ ತಿಂಗಳ ಯಜ್ಞ ನಡೀತಾ ಉಂಟು. ಧರ್ಮರಕ್ಷೆ ಯಜ್ಞ ಭಾರತ ದೇಶದ ಒಳಿತಿಗಾಗಿ, ಮಣ್ಣಿನ ಒಳಿತಿಗಾಗಿ, ಒಟ್ಟಿನಲ್ಲಿ ಹೇಳಿದರೆ ಮಣ್ಣಿನ ಒಳಿತಿಗಾಗಿ, ಒಳ್ಳೆ ಸಮೃದ್ಧಿಯಾಗಲಿ, ಒಳ್ಳೆ ಮಳೆ ಬರಲಿ, ಒಳ್ಳೆ ಬೆಳೆ ಆಗಲಿ, ಮನುಕುಲದ ಒಳಿತಾಗಲಿ, ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ. ಯಾವ್ಯಾವ ಜೀವರಾಶಿಗಳಿಗೆ ಏನೇನು ಬೇಕು ಎಲ್ಲ ಈ ಭೂಮಿ ತಾಯಿ ಸಂತೋಷವಾಗಿ ಕೊಡಬೇಕು. ಅದಕ್ಕೆ ಎಲ್ಲರೂ ಆಶೀರ್ವಾದ ಮಾಡಬೇಕು. ಆ ಪಂಚಭೂತಗಳಲ್ಲಿ ಮಾಡೋ ಪ್ರಾರ್ಥನೆ. ಮನುಕುಲದ ಒಳಿತಿಗೆ ಬೇಕಾಗಿ. ಆಗ ಮನುಕುಲದ ಒಳಿತಿಗೆ ಬಹಳ ಮುಖ್ಯವಾದ ವಿಚಾರ, ಅದರ ಫೌಂಡೇಶನ್ ಆರೋಗ್ಯ, ಹೆಲ್ತ್. ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ. ಯಾರೆಲ್ಲ ಗುರುಭಕ್ತರಿದ್ದಾರೆ, ಯಾರೆಲ್ಲ ಇದನ್ನೆಲ್ಲ ನೋಡ್ತಾ ಇದ್ದಾರೆ, ಯಾರೆಲ್ಲ ಮನೆಯಲ್ಲಿ ಏನೆಲ್ಲ ಸಮಸ್ಯೆಗಳುಂಟು, ಗುರುದೇವ, ಒಂದೇ ಒಂದು ರಿಕ್ವೆಸ್ಟು. ಹಾಂ ಈಗ ಸಮಸ್ಯೆಗಳುಂಟು ಅಂತ ಹೇಳಿದ್ರಲ್ಲ, ಹಾ. ಅದರಲ್ಲಿ ಯಾವ್ದಾದ್ರು ಒಂದು ಸಮಸ್ಯೆಗೆ ಚಿಕ್ಕದಾಗಿ ಚೊಕ್ಕವಾಗಿ ಹಾಂ ಒಂದು ಪರಿಹಾರ ಅನ್ನೋದು ಏನಾದ್ರು ಹೇಳಕ್ಕಾಗತ್ತಾ ನೀವು? ಪರಿಹಾರವ? ಹಾ. ಹಾಂ ಹೇಗೆ ಕಳ್ಕೊಬೇಕದನ್ನ ಅಂತ. ನಿಮ್ಮನ್ನು ನೀವೇ ತಿಳಿದುಕೊಳ್ಳುವಂಥ ಸ್ಥಿತಿ ನಿಮ್ಮಲ್ಲಿ ಬಂದರೆ ಎಲ್ಲದಕ್ಕೂ ಪರಿಹಾರ ಸಿಕ್ಕಿದ್ದಾಗಿ. ಹ್ಮ್ ನಿಮ್ಮನ್ನು ನೀವು ಶುದ್ಧ ಮಾಡುವುದೇ ದೊಡ್ಡ ಪರಿಹಾರ. ಇದೇ ಪರಿಹಾರ. ನಮ್ಮನ್ನ ನಾವು ಶುದ್ಧಿ ಮಾಡ್ಕೊಳ್ಳುವುದೇ ಹಾ. ದೊಡ್ಡ ಪರಿಹಾರ. ನಿಮ್ಮನ್ನು ನೀವು ಶುದ್ಧ ಮಾಡುವುದೇ ದೊಡ್ಡ ಪರಿಹಾರ. ಇದರಿಂದ ದೊಡ್ಡ ಪರಿಹಾರ ಇಲ್ಲ. ಶುದ್ಧಿ ಮಾಡುವ ಮಾರ್ಗ ಯಾವುದು? ಶುದ್ಧಿ ಮಾಡುವ ಮಾರ್ಗ ಅದು ಶುದ್ಧ ಆಗುವಾಗ ತನ್ನಿತಾನಾಗಿ ಗೊತ್ತಾಗ್ತದೆ. ಹ್ಮ್ ಅದು ಕಲ್ಲಿನ ಮಾರ್ಗವ, ಮುಳ್ಳಿನ ಮಾರ್ಗವ, ಹ್ಮ್. ಅಲ್ಲ ಹೂವಿನ ಮಾರ್ಗವ, ಅಲ್ಲ ನೀರಿನ ಮಾರ್ಗವ, ಅಲ್ಲ ಗಾಳಿಯ ಮಾರ್ಗವ ಅಂತೇಳಿ ಅದು ನಾವು ಶುದ್ಧ ಮಾಡಲಿಕ್ಕೆ ಪ್ರಯತ್ನ ಪಡುವಾಗ ಅವರವರ ಅನುಭವಕ್ಕೆ ತಕ್ಕ ಹಾಗೆ ಅವರವರಿಗೆ ದಾರಿ ಸಿಗ್ತದೆ. ಹೇಳೋದಾಯ್ತಾ? ಪಾಪ ಪುಣ್ಯದ ಪಯಣ ಜೀವನ ಅಂತೇಳಿದರೆ ಪಾಪ ಉಂಟು, ಪುಣ್ಯ ಉಂಟು. ದೇಹ ಅಲ್ವಾ? ಒಂದು ದೇಹ ಆಗಬೇಕಾದ್ರೆ 2 ಕಾಲು ಬೇಕು, 2 ಕೈ ಬೇಕು, 2 ಕಣ್ಣು ಬೇಕು, 2 ಕಿವಿ ಬೇಕು, 2 ಮೂಗಿನ ದ್ವಾರ ಬೇಕು ಅಲ್ವಾ? ಇದೆಲ್ಲ ಹೀಗೆ ಲೆಕ್ಕ ಮಾಡಬೇಕು. ಆಗ ಒಂದು ಆಗಬೇಕಾದ್ರೆ 2 ಬೇಕು ಅಂತಾಯ್ತು ಅಲ್ವಾ? ಒಂದು ಆಗಬೇಕು ಅಂತೇಳಿದರೆ 2 ಬೇಕು, ಅದು ಒಂದು ಆಗ್ತದೆ. ಆ 2 ಒಂದಾಗಬೇಕು. ಆ 2 ಒಂದಾಗೋದು ಅಂತ ಹೇಳಿದರೆ ನಮ್ಮ ಈ 2 ಶ್ವಾಸಗಳು, ಅರ್ಥ ಆಗ್ತದಾ? ಶಿವಶಕ್ತಿ. ಈ ಶಿವಶಕ್ತಿ ಎಂಬ ವಿಚಾರ ಚಂದ್ರನಾಡಿ ಮತ್ತು ಸೂರ್ಯನಾಡಿ. ಸೂರ್ಯನಾಡಿ. ಚಂದ್ರನಾಡಿ, ಸೂರ್ಯನಾಡಿ. ಈ ಚಂದ್ರನಾಡಿ ಸೂರ್ಯನಾಡಿ ಅಂದರೆ ಇದು ಸೂರ್ಯ. ಅದಾಯ್ತು. ರೈಟ್ ಲೆಫ್ಟ್. ಲೆಫ್ಟ್ ಚಂದ್ರನಾಡಿ, ಚಂದ್ರನಾಡಿ, ರೈಟ್ ಸೂರ್ಯನಾಡಿ. ಈ 2 ಉಸಿರನ್ನು, ಅದು ನಾವು ಹೇಳೋದು ಚಂದ್ರನಾಡಿ ಅಂತ. ಉಸಿರು ಒಂದೇ, ಅರ್ಥ ಆಯ್ತಲ್ಲ? ಹೋಗುವ ವೇ ನಾಡಿ, ಅರ್ಥ ಆಯ್ತಲ್ವಾ? ಈ 2 ಉಸಿರನ್ನು ಒಂದು ಉಸಿರು ಮಾಡ್ತಾರೆ.
ಅದಕ್ಕೆ ಸೂಕ್ಷ್ಮವಾದ ಉಸಿರು ಅಂತ ಹೇಳೋದು. ಸೂಕ್ಷ್ಮವಾದ ಉಸಿರು. ಉಸಿರು. ಅದು ಅತಿ ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮ. ಆ ಉಸಿರೊಂದು ವಿಶೇಷವಾಗಿ ಹೋಗ್ತದೆ ತಮ್ಮ ದೇಹದೊಳಗೆ. ಅದು ಅವರವರಿಗೆ ಅರ್ಥ ಆಗ್ತದೆ ಆ ಸಮಯದಲ್ಲಿ. ಶಿವಶಕ್ತಿ ಒಂದಾಯಿತು. ಶಿವಶಕ್ತಿ ಒಂದಾಯಿತು ಅಂತ ಹೇಳಿದರೆ ಅವನಿಗೆ ಅವನ ಜನ್ಮದ ಅರಿವಾಯಿತು. ಹಾಗೆ ಪ್ರತಿಯೊಬ್ಬರ ಒಳಗಿರುವ ಆ ಸತ್ಯದ ಸ್ಥಿತಿಯನ್ನು ಅವರವರು ತಿಳಿದುಕೊಳ್ಳಲಿಕ್ಕೆ ಈ ಸಂದೇಶವನ್ನು ನೋಡುವ, ಈ ಅಂತಃಕರಣ ಚಾನಲನ್ನು, ಈ ವಾಹಿನಿಯನ್ನು ನೋಡುವ ಎಲ್ಲ ಭಕ್ತಾದಿಗಳಿಗೆ, ನಿಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ವೀಕ್ಷಕರಿಗೆ ಅರ್ಥ ಆಯ್ತಲ್ವ, ವೀಕ್ಷಕರಿಗೆ, ಯಾರೆಲ್ಲ ನೋಡ್ತಾರೆ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳೋದು. ಪ್ರತಿಯೊಬ್ಬರು ಚೆನ್ನಾಗಿರಲಿ, ಖುಷಿಯಾಗಿರಲಿ, ಪ್ರತಿಯೊಬ್ಬರು ಸತ್ಯವಂತರಾಗಲಿ, ಪ್ರತಿಯೊಬ್ಬರು ಪ್ರಾಕ್ಟಿಕಲ್ ಲೈಫ್ ಅಂದರೆ ಏನಂತ ತಿಳಿಲಿ, ಸತ್ಯ ಅಂದರೆ ಏನಂತ ತಿಳಿಲಿ. ಖಂಡಿತವಾಗಿಯೂ ಸೂಕ್ಷ್ಮವಾಗಿಯೂ ಈ ವಿಚಾರವನ್ನು ಕೇಳಿದರೆ ಜೀವನದಲ್ಲಿ ಬದಲಾವಣೆ ಆಗುವುದಂತೂ ಸತ್ಯ. ಡೆಫಿನೆಟ್ಲಿ. ಇದೇ ಇವತ್ತಿನ ಎಪಿಸೋಡ್ನ ಕೊನೆಯ ಒಂದು ಎಂತ ಹೇಳೋದು, ಕೊನೆಯ ಸ್ಥಿತಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಚೆನ್ನಾಗಿರಲಿ, ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ. ಸರ್ವ ಲೋಕೋ ಸುಖಿನೋ ಭವಂತು. ಎಷ್ಟು ಲೋಕಗಳು ಉಂಟು ಈ ಭೂಲೋಕದಾಗೆ, ಎಲ್ಲ ಲೋಕಗಳು ಚೆನ್ನಾಗಿರಲಿ. ಇದು ಋಷಿಗಳು. ಸರ್ವೇ ಜನ ಸುಖಿನೋ ಭವಂತು. ಭೂಲೋಕ ಸರ್ವಲೋಕೋ ಸುಖಿನೋ ಭವಂತು. ಬ್ರಹ್ಮಾಂಡ ಎಲ್ಲವೂ ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರಬೇಕು. ಇದೇ ಸತ್ಯ. ಆ ಪರಮ ಸತ್ಯವನ್ನು ತಿಳಿದರೆ ಹೇಳೋದು ಇಷ್ಟೇ. ಇಲ್ಲೆಲ್ಲ ಅದು ನಡೀತಾ ಉಂಟು, ಇಲ್ಲಿ ನಾವೇನು ಮಾಡ್ತಾ ಇಲ್ಲಪ್ಪ, ಇದು ನಿಮ್ಮ ಒಂದು ಭ್ರಮೆ, ನಿಮ್ಮ ಒಂದು ಅಜ್ಞಾನ. ಇದು ಒಪ್ಪಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಈ ಮಾಯೆ ಎಂಬುದು ಅಂಥ ಒಂದು ಸತ್ಯಸ್ಥಿತಿ. ಮಾಯೆ ಎಂಬುದು ಸತ್ಯಸ್ಥಿತಿ ಅಂತ ಹೇಳಿದರೆ ಸತ್ಯದ ಇನ್ನೊಂದು ಸ್ಥಿತಿ, ಸತ್ಯದ ಇನ್ನೊಂದು ಮುಖ ಮಾಯೆ. ನೀನು ನನ್ನನ್ನು ಮುಟ್ಟಬೇಕು ಅಂತ ಆದರೆ ಸತ್ಯ ಹೇಳ್ತದೆ, ನೀನು ನನ್ನನ್ನು ಮುಟ್ಟಬೇಕು ಅಂತೇಳಿ ಆದರೆ ಇದನ್ನು ದಾಟಿ ಬಾ ಅಂತೇಳಿ. ಅದು ನಾನೇ ಸೃಷ್ಟಿ ಮಾಡಿದ್ದು. ಅದು ಸತ್ಯದಾಗಿಯೇ ಕಾಣ್ತದೆ, ಅದು ಟ್ರೂ ಆಗಿ ಇರ್ತದೆ, ಆದರೆ ಅದು ಟ್ರೂ ಅಲ್ಲ. ಅದನ್ನು ನೀನು ಕ್ರಾಸ್ ಮಾಡಿ ಬಾ, ಆಗ ನಿನಗೆ ನಾನು ಸಿಗ್ತೇನೆ ಅಂತ ಹೇಳ್ತದೆ. ಯಾವುದು ಸತ್ಯ. ಹಾಗೆ ಎಲ್ಲರಿಗೊಂದು ಸತ್ಯದ ಅರಿವಾಗಲಿ, ಎಲ್ಲರೊಂದು ಜನ್ಮ ಒಂದು ಚೆನ್ನಾಗಿರಲಿ, ಮನುಷ್ಯ ಜನ್ಮದ ಸಾರ್ಥಕತೆ ತಿಳಿಯಲಿ. ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಇದೆಲ್ಲ ತಿಳಿಬೇಕು ಅಂತ ಹೇಳಿದರೆ, ಒಂದೊಳ್ಳೆ ಗುರುಸೇವೆ ಮಾಡಬೇಕು ಅಂತ ಹೇಳಿದರೆ, ಒಳ್ಳೆಯ ಒಂದು ಧ್ಯಾನ ಮಾಡಬೇಕು ಅಂತ ಹೇಳಿದರೆ, ಒಂದು ಒಳ್ಳೆಯ ಯೋಗ ಮಾಡಬೇಕು ಅಂತ ಹೇಳಿದರೆ, ಅಲ್ಲ ಒಳ್ಳೆಯ ಒಂದು ಎಂತ ಹೇಳೋದು ಸ್ಥಿತಿಯನ್ನೆಲ್ಲ ಕಂಡುಕೊಡ್ಬೇಕು ಅಂತ ಹೇಳಿದರೆ, ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಸಂಪತ್ತು, ಆರೋಗ್ಯವೇ ಜ್ಞಾನ, ಆರೋಗ್ಯವೇ ಎಲ್ಲ ಸ್ಥಿತಿಯನ್ನು ನಮಗೆ ಕರುಣಿಸಿಕೊಡುವುದು. ಆ ಶೂನ್ಯವನ್ನು ನಾವು ತಲುಪಬೇಕು, ಆ ಒಂದು ಮೋಕ್ಷವನ್ನು ಕಂಡುಕೊಳ್ಳಬೇಕು, ಒಂದು ಮುಕ್ತಿಯನ್ನು ಕಂಡುಕೊಳ್ಳಬೇಕು ಎಂಬ ಸ್ಥಿತಿಯನ್ನೆಲ್ಲ ಹೇಳ್ತಾರಲ್ಲ. ಇದಕ್ಕೆಲ್ಲದಕ್ಕೂ ಆರೋಗ್ಯ ಬೇಕೇ ಬೇಕು. ಆದ ಕಾರಣ ಓಂ ನಮಃ ಶಿವಾಯ, ಆರೋಗ್ಯ ಪುರುಷ ವೈದೇಶ್ವರಾಯ ನಮಃ, ಅಶ್ವಿನಿ ಧನವಂತರಿ ಗುರುವೇ ಶರಣಂ 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 ಅಂತೇಳಿ ಆರೋಗ್ಯ ಪುರುಷನಿಗೆ ಇವತ್ತಿನ ಈ ಒಂದು ಎಂತ ಹೇಳೋದು ಪುಣ್ಯದ ಸಮಯವನ್ನು, ನಾವು ನೀವು ಮಾತನಾಡಿದ
ಈ ಪುಣ್ಯದ ಸಮಯವನ್ನು ಆರೋಗ್ಯ ಪುರುಷನ ಕೈಯಲ್ಲಿ ಕೊಟ್ಟು ಬಿಡುವ, ಅವರಿಗೆ ಸಮರ್ಪಿಸುವ. ಅದಕ್ಕಿಲ್ವ ಗುರುಪಾದಾರವಿಂದಕ್ಕೆ ಸಮರ್ಪಿಸುವ ಅಂತ. ವಿಂದಕ್ಕೆ ಸಮರ್ಪಿಸುವ, ಗುರುವಿನ ಪಾದಕ್ಕೆ ಸಮರ್ಪಿಸುವ, ಆ ಕಾಲ ಪುರುಷನ ಪಾದಕ್ಕೆ ಸಮರ್ಪಿಸುವ. ಆ ತಾಯಿ ಮೈಸೂರು ತಾಯಿ ಚಾಮುಂಡೇಶ್ವರಿ ಅಮ್ಮ, ಅವರಿಗೆ ಸಮರ್ಪಿಸುವ. ಈ ಪ್ರಪಂಚದ ಅದೆಷ್ಟು ಮಹಾನ್ಗಳು, ಯೋಗಿಗಳು, ಋಷಿಮುನಿಗಳು, ಅನೇಕ ಸಿದ್ಧರುಗಳು, ಸಪ್ತ ಋಷಿಗಳು, ಅದೆಷ್ಟೋ ಯೋಗಿನಿಯರು, ಎಲ್ಲರಿಗೂ ಇವತ್ತಿನ ಒಂದು ಮಾತನ್ನು ಕಾಲದಲ್ಲಿ ಸಮರ್ಪಿಸುವ ಅಂತೇಳಿ ಮೈಸೂರು ಶ್ರೀ ಗೋಪಾಲಪುರ ಗುರುಮನೆಯಿಂದ ಅಂತಃಕರಣ ಎಂಬ ಸತ್ಯ ವಾಹಿನಿಯಲ್ಲಿ ಸತ್ಯದ ನುಡಿಗಳು ತಾಯಿಯಿಂದ ಪ್ರಪಂಚಕ್ಕೆ ಹೋಗಿ ಪ್ರಪಂಚ ಒಳಿತಾಗಲಿ ಅಂತೇಳಿ ಇವತ್ತಿನ ಒಂದು ವಿಷಯವನ್ನು ಪ್ರಕೃತಿಗೆ ಒಪ್ಪಡಿಸುವ ಅಂತ ಹೇಳೋದು. ತಿರುಚಿಟ್ರಂಬಲಂ ಗುರುವೇ ಶರಣಂ. ನಮಃ ಶಿವಾಯ. ತುಂಬ ಹೃದಯದ ಧನ್ಯವಾದಗಳು ಗುರುದೇವ. ಅಂದರೆ ಸತ್ಯ ಅಂದ್ರೇನು, ಈ ಕ್ಷಣ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ಬದುಕಬೇಕು ಅನ್ನೋದನ್ನು, ಆ ಪ್ರತಿಯೊಂದು ವಿಷಯದಲ್ಲಿ ಏನೇನು ಬರುತ್ತೆ, ನಮ್ಮ ಜೀವನ ಹೇಗೆ ನಡೆಯುತ್ತೆ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನ ಹೇಳೋದಕ್ಕೆ ಜನಗಳಿಗೆ, ನನ್ನ ವೀಕ್ಷಕರಿಗೆ ಅರ್ಥೈಸೋದಕ್ಕೆ, ಅರ್ಥ ಮಾಡಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಗುರುಗಳು ಸಿಕ್ಕದ ಮೇಲೆ ಆ ಸಮಸ್ಯೆ ಪರಿಹಾರ ಆಯ್ತಾ? ಪರಿಹಾರ ಸಿಗ್ತಾ ಆ ಸಮಸ್ಯೆಗೆ ನಿಮಗೆ? ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನಿಜವಾಗಿಯೂ ಒಂದು ಗುರುಗಳ ಹತ್ರ ನಾವು ಸಮಸ್ಯೆ ತೊಗೊಂಡು ಬರಲೇಬಾರ್ದು. ಇಲ್ಲಿ ನಾನು ಸಮಸ್ಯೆ ತೊಗೊಂಡು ಬಂದೇ ಇಲ್ಲ. ಯಾಕೆ ಅಂತಂದರೆ ಇದು ನಾನು ಬಂದಿದ್ದಲ್ಲ, ನನ್ನ ಆತ್ಮ ನಿನಗೆ ಒಂದು ಗುರು ಬೇಕು, ಯಾವುದೋ ಒಂದು ಏನಕ್ಕೆ ಗುರು ಬೇಕು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಇಲ್ಲಿಗೆ ಬಂದಾಗ ಗೊತ್ತಾಯಿತು, ಮನಸ್ಸು ಶುದ್ಧ ಮಾಡ್ಕೊಳ್ಳೋದಕ್ಕೆ, ನಾನೇನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ, ನನ್ನ ಕೆಲಸ, ನನ್ನದಿಲ್ಲಿ ಏನು ಕರ್ತವ್ಯಗಳಿದೆ, ನನ್ನ ಕರ್ಮಗಳು ಏನಿದೆ ಅಂತ ತಿಳಿಸ್ಕೊಳ್ಳೋದಕ್ಕೆ ಒಂದು ಗುರು ಬೇಕು ಅಂತ ಅರ್ಥ ಆಯಿತು. ಬಟ್ ಇವಾಗ ಎಲ್ಲದರಲ್ಲೂ ನಾನು ನೋಡ್ಬಿಟ್ಟಿದ್ದೀನಿ, ಒಂದು ಗುರು ಅಂತಂದರೆ, ಒಂದು ಗುರುದೇವರು, ಒಂದು ಗುರು ಪರಿಚಯ ಆಯಿತು ಅಂದರೆ ನಮ್ಮದು 1000 ಸಮಸ್ಯೆಗಳನ್ನ ತಗೊಂಡೋಗೋದು. ಇಲ್ಲಿ ಪರಿಹಾರ ಆಗಲ್ಲ, ಇಲ್ಲಿ ಪರಿಹಾರ ಆಗಿಲ್ಲ, ಬೇರೆ ಕಡೆ ಹೋಗೋಣ, ಅವ್ರು ಒಳ್ಳೆಯವರ, ಇವ್ರು ಸರಿನಾ, ಅದು ಒಂಥರ ಚಾಯ್ಸಿಂಗ್ ಆಗ್ಬಿಟ್ಟಿದೆ ಗುರು ಅಂತ ಅನ್ನೋದು. ಬಟ್ ನನ್ನ ಅದೃಷ್ಟವಶಾತು ಇಲ್ಲಿ ಬಂದು ಇದೊಂಥರ ಫೈನಲ್ ಡೆಸ್ಟಿನಿ ನಂದು. ಇಲ್ಲಿ ಮೇಯ್ನಾಗಿ ದೈವಿಕತೆಯಲ್ಲಿ ಏಕತೆ ಅಂದರೆ ನೀವೇನೋ ತುಂಬ ದೊಡ್ಡ ಆಧ್ಯಾತ್ಮ ಅದು ಇದು ಅಂದ್ಕೊಂಡೆಲ್ಲ ಬರಬೇಡಿ. ಹಂಗಂತ ಅಂದರೆ ಪರಮಾತ್ಮನಲ್ಲಿ ಐಕ್ಯ ಆಗೋದು, ಇದನ್ನೆಲ್ಲ ಆಧ್ಯಾತ್ಮ, ಆತ್ಮನೇ ಕಂಡು ಹಿಡ್ಕೊಳ್ಳೋದು, ಆತ್ಮಜ್ಯೋತಿ, ಪರಮಜ್ಯೋತಿ, ಇದೆಲ್ಲ ಹೇಳ್ತಾರೆ ಆಧ್ಯಾತ್ಮ ಅಂತ ಅಂದರೆ. ಸೊ ಅಥವಾ ಧ್ಯಾನ ಮಾಡಬೇಕು, ಇದು ಮಾಡಬೇಕು, ಅಷ್ಟೆಲ್ಲ ಕಾಂಪ್ಲೆಕ್ಸ್ ಆಗಿ ನಾವು ನೋಡೋ ಅಂಥದ್ದಲ್ಲ. ಆಧ್ಯಾತ್ಮ ಅಂತಂದರೆ ನಿಮ್ಮ ದಿನನಿತ್ಯದ ಜೀವನ, ಅದರಲ್ಲಿ ನೀವು ಹೇಗಿರ್ತೀರ, ಎಷ್ಟು ಸಿಂಪಲ್ ಆಗಿರ್ತೀರ, ಎಷ್ಟು ಡೌನ್ ಟು ಅರ್ತ್, ಅಂದರೆ ಸ್ಪಿರಿಚುಯಾಲಿಟಿ ಅಂತಂದರೆ ಒಂದು ವೇ ಆಫ್ ಲೈಫ್ ಅಷ್ಟೇ. ನಿಮ್ಮ ದಿನನಿತ್ಯ ಜೀವನದಲ್ಲಿ ನೀವು ಎಷ್ಟು ಪರಮಾತ್ಮನಲ್ಲಿ ಮನಸ್ಸಿಟ್ಟು ನೀವು ಸೇವೆಗಳನ್ನು ಮಾಡ್ತೀರಾ, ಇದು ಮಾಡ್ತೀರಾ, ಅಷ್ಟೇ, ಅದೇ ಮುಖ್ಯ. ಗುರುವಿನಲ್ಲಿ ನೀವು ಹೇಗೆ ನಂಬಿಕೆ ಇಟ್ಟು ಇದು ಮಾಡ್ತೀರಾ, ಅದೇ ಮುಖ್ಯ. ಪಂಚಭೂತಗಳು ಏನಿದ್ದಾವೆ, ಯಾವ ಮನುಷ್ಯರನ್ನು ಅದು ಭೇದ ಭಾವ ಮಾಡಲ್ಲ. ಯಾವುದೇ ಜಾತಿ ಧರ್ಮ ಇರ್ಬೋದು, ಅಥವಾ ಯಾವುದೇ ಜೆಂಡರ್ ಇರ್ಬೋದು, ಗಂಡು ಮಕ್ಕಳಾಗಿರ್ಬೋದು ಅಥವಾ ಹೆಣ್ಮಕ್ಳು, ಯಾರೇ ಇರ್ಬೋದು, ಯಾವುದೇ ಜಾತಿ ಮತ ಧರ್ಮ ಇರ್ಬೋದು. ಸೊ ಯಾವುದು ಭೇದ ಭಾವ ಇಲ್ದಿದ್ದಂಗೆ ಅದು ನಮ್ಮನ್ನು ಹೇಗೆ ಟ್ರೀಟ್ ಮಾಡುತ್ತೆ ಅಲ್ವಾ? ಅದೇ ತಿರುಚಿಟ್ರಂಬಲಂ. ಎಲ್ಲರಲ್ಲಿ ಸಮಾನತೆ ಏನಿದೆ ಅದೇ ತಿರುಚಿಟ್ರಂಬಲಂ. ನಮ್ಮ ಆತ್ಮ ಜ್ಯೋತಿ ಏನು ಪರಂ ಜ್ಯೋತಿ ಕಡೆಗೆ ಹೋಗುತ್ತೆ ಅಂತ ಹೇಳ್ತಾರೆ, ಆ ಮೂಲ ಬಿಂದು ಅದೇ ತಿರುಚಿಟ್ರಂಬಲಂ. ನನ್ನ ಹೆಸರು ಹಂಸಪ್ರಿಯ. ನಾನಿನ್ನು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಓದ್ತಾ ಇದ್ದೀನಿ. ನಾನು ಗುರು ಮನೆಗೆ 4 ವರ್ಷದಿಂದ ಬರ್ತಾಯಿದ್ದೀನಿ. ನನ್ನ ಅನುಭವ ಏನು ಹೇಳ್ಬೇಕಂತ ಅಂದರೆ, ಗುರುದೇವ್ರ ಬಗ್ಗೆ ಹೇಳೋಕ್ಕೆ ಮಾತುಗಳೇ ಸಾಲಲ್ಲ. ಲೈಕ್ ವಿ ಕ್ಯಾನ್ ರೈಟ್ ಅ ಬುಕ್, ಒಂದು ಬುಕ್ನೂ ಬರಿಬೋದು.
ಬಟ್ ಆದರೆ ನನ್ನ ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟು ತುಂಬ ಡಿಫ್ರೆಂಟು. ನಾನು ಯಾವುದೇ ಸ್ಪಿರಿಚುಯಾಲಿಟಿ ಆಗಿರ್ಬೋದು ಅಥವಾ ಈ ಸ್ಪಿರಿಚುವಲ್ ಥಿಂಗ್ಸಲ್ಲಿ ಇಂಟ್ರೆಸ್ಟ್ ಇಲ್ಲದಿರೋ ಏಜಲ್ಲಿ ನಾನು ಇಲ್ಲಿಗೆ ಬಂದಿದ್ದು. ಇಟ್ಸ್ ಪ್ಯೂರ್ ಫಾರ್ಮ್ ಆಫ್ ಲವ್, ಅಂದರೆ ಬರೀ ಪ್ರೀತಿನ ಮಾತ್ರ ನಾನು ಎಕ್ಸ್ಪೆಕ್ಟ್ ಮಾಡಿ ಬಂದಿದ್ದು ಗುರುದೇವ್ರ ಹತ್ರ. ನಾನು ಇವಾಗಲೂ ಅಷ್ಟೇ ಯಾವುದೇ ರೀತಿಯಾದ ಆಧ್ಯಾತ್ಮಿಕತೆ ಆಗಿರ್ಬೋದು, ಆಧ್ಯಾತ್ಮಿಕ ವಿಷಯಗಳಲ್ಲಿಲ್ಲ. ಬಟ್ ಆದರೆ ಗುರುದೇವರ ಪ್ರೀತಿ ಮತ್ತು ಅವರು ಒಂದು ತೋರಿಸೋ ಮಮತೆ, ಒಂದು ಲೈಕ್ ಅಮ್ಮನ ಥರ ಅವರು ಪ್ರೀತಿ ಮಾಡ್ತಾರೆ. ಮತ್ತು ಅಪ್ಪ ಅಮ್ಮನ ಜಾಗ ತುಂಬ್ತಾರೆ. ಅಪ್ಪ ಅಮ್ಮ ನಮಗೆಲ್ಲರಿಗೂ ಇರ್ತಾರೆ, ಬಟ್ ಆದರೆ ಅಪ್ಪ ಅಮ್ಮನ ಪ್ರೀತಿ ಯಾರೋ ಒಬ್ಬರು ಬೇರೆಯವ್ರು ಕೊಡ್ತಾರೆ ಅಂದರೆ ಅದು ತುಂಬ ಖುಷಿಯಾಗುವಂಥ ವಿಚಾರ. ಮತ್ತು ಯಾವುದೇ ರೀತಿ ಭೇದ ಭಾವಗಳಿಲ್ಲದೆ ಮತ್ತು ನಮ್ಮನ್ನ ತುಂಬ ಚೆನ್ನಾಗಿ ನೋಡಿಕೊಂಡು ಒಂದು ಪ್ರೀತಿ ಕೊಟ್ಟು ಮತ್ತು ನಮಗೆ ಒಂದು ತಾಯಿ ಥರ ನೋಡ್ಕೋತಾರೆ. ತಿರುಚಿಟ್ರಂಬಲಂ ಗುರುವೇ ಶರಣಂ. ನನಗೆ ಗುರುದೇವರು ಸುಮಾರು ಒಂದು 14 ವರ್ಷದಿಂದ ನೋಡ್ತೀನಿ. ಅಂದರೆ ರುದ್ರವೇಲ್ ಗುರುದೇವರ ಸೇವೆ ಮಾಡಿದಾಗಿಂದನೂ ನಾನು ಗುರುದೇವ್ರನ್ನ ನೋಡ್ಕೊಂಬಂದಿದ್ದೀನಿ. ಅವತ್ತಿಂದನೂ ಇವತ್ತುವರೆಗೂ ಅವರಲ್ಲಿರುವಂಥ ಒಂದು ಆ ಭಕ್ತರ ಮೇಲಿರುವಂಥ ಪ್ರೀತಿ ಅವತ್ತಿಂದನೂ ಇವತ್ತುವರೆಗೂ ಇದೆ. ಅದೇ ಥರನೇ ನೋಡ್ಕೊಂಬಂದಿದ್ದೀನಿ. ಈ ಕ್ಷೇತ್ರದ ಮಹತ್ವ ಅಂತ ಏನು ಹೇಳಿದ್ರೆ, ಸೊ ಇಲ್ಲಿ ಯಾರ್ಯಾರು ಬರ್ತಿರೋ, ಏನಿಲ್ಲ ಅಂತ ಹೇಳ್ಕೊಂಬರ್ತಿರೋ ಅದೆಲ್ಲ ಪ್ರತಿಯೊಂದನ್ನು ಇಲ್ಲಿಂದ ಪಡ್ಕೊಂಡು ಹೋಗ್ತೀರಾ. ಆ್ಯಂಡ್ ಅಷ್ಟು ಸಾಮಾನ್ಯ ಅಲ್ಲ ಇಲ್ಲಿ ಕಾಲಿಡೋದಾಗಲಿ, ಗುರುಗಳ ಪರೀಕ್ಷೆಗೆ ಒಳಗಾಗೋದಾಗಲಿ. ನಾನಂತೂ ಅನುಭವಿಸಿದ್ದೀನಿ 3 ಡೇಸಿಂದ ಹೇಳ್ಬೇಕಂತ ಅಂದರೆ. ನಿಮ್ಮ ಪಾಪಗಳು, ನಿಮ್ಮ ಕರ್ಮ ಏನು ಕಳೆದಿದೆ, ಏನು ಕಳ್ಕೊಳ್ತಾ ಇದ್ದೀರಾ, ಯಾವ ಗುರುಗಳನ್ನ ಹುಡ್ಕೋ ಮಾರ್ಗದಲ್ಲಿದ್ದೀರಾ, ನಮಗೊಬ್ಬರು ಗುರುಗಳು ಬೇಕು, ಸತ್ಯದ ಅರಿವಾಗಬೇಕು ಅನ್ನೋದು ನಿಮಗಿದ್ರೆ ದಯವಿಟ್ಟು ಈ ಕ್ಷೇತ್ರಕ್ಕೊಮ್ಮೆ ಬನ್ನಿ, ಭೇಟಿ ನೀಡಿ, ಗುರುಗಳನ್ನ ಒಂದು ಸಲ ಭೇಟಿ ಮಾಡಿ. ಗುರುಗಳನ್ನ ಭೇಟಿ ಮಾಡೋದು ನೀವಷ್ಟೇ ಅಲ್ಲ, ಗುರುಗಳು ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಅದನ್ನು ನೀವು ತಡ್ಕೊಂಡು ಜಯಿಸಿದ ಮೇಲೇ ನೀವು ಗುರುಗಳನ್ನ ರೀಚ್ ಆಗೋಕ್ಕಾಗೋದು. ಥ್ಯಾಂಕ್ ಯು, ಧನ್ಯವಾದಗಳು.